ನಾನು ಫುಟ್ಪಾತಲ್ಲಿ ಮಾಡಿದಾಗ ಹೋಟ್ಲು ನಿನ್ಗೇನೋ ನಿನ್ನ ಬೆಲೆ ಇಲ್ವಾ, ನಮ್ಮ ಮರ್ಯಾದೆಲ್ಲ ತೆಗಿತೆ. ನಾನು ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ಏನು ಬೆಳ್ಳುಳ್ಳಿ ಕಬಾಬ್ ಬಂತು ಅದರಿಂದ ನಾನು ನರಕ ನೋಡಿದ್ರೆ ಬಿಟ್ಟರೆ ಸುಖ ನೋಡಿಲ್ಲ. ನಾನು 32 ವರ್ಷದ ಶ್ರಮ ಆ 1 ವರ್ಷದಲ್ಲಿ ಕಳೆದೋಗುತ್ತೆ ನೋಡಿ. ನಾವು ಇಷ್ಟೆಲ್ಲ ಬಂತು, ಇಷ್ಟೆಲ್ಲ ಪ್ರಚಾರ ಆಯಿತು, ಕಾಲು ಮುರಿದಾಗ ಯಾರು ಬರಲಿಲ್ಲ. ಅಪ್ಪು ಸರ್ ತೀರ್ಕೊಂಡಾದ್ಮೇಲೆ ಹೋಟೆಲ್ಸ್ಗಳಲ್ಲಿ ಅಪ್ಪು ಸರ್ ಫೋಟೋ ಹಾಕೋದು, ಆ ಅಭಿಮಾನ ಅವ್ರಿದ್ದಾಗ ಯಾಕೆ ಕಡಿಮೆ ಇತ್ತು? ನಾನು ಇವತ್ತೊಂದು ಬೀಡ ಆಗ್ತಾ ಇದ್ದೀನಿ, ಅದಕ್ಕೆ ಕಾರಣಕರ್ತರು ಅವರೇ. ಆಮೇಲೆ ನಾವು ಸತ್ತ ಮೇಲಂತೂ ನಾನು ಹೆವಿ ತಿಂತೀನಿ. ಒಳಗೆ ಸೇರಿದ್ದಾರೆ ಗುಂಡು ಸಾಂಗ್. ನಮ್ಮ ಕಂಪ್ನಿಲಿ ಕೈಲಾಸ ಮಾಸ್ಟ್ರು ಎಲ್ಗೋ ಹೋಗ್ಬಿಡ್ತಾರೆ ಸಾಂಗ್ ನೋಡ್ಕೊಂಡು ವಾಪಸ್ ಬರೋ ಜನ ಇದ್ದರು ಪ್ರಪಂಚದಲ್ಲಿ. ಈಗೇನು ಬೆಳ್ಳುಳ್ಳಿ ಕಬಾಬ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಮಾಲಾಶ್ರೀ ಚಂದ್ರು ಅಂದರೆ ಆ ಒಂದು ಮುದ್ರೆ ಇತ್ತು. ರುಚಿ ನೋಡಿ ನನ್ನ ಕಸ್ಟಮರ್ ಆಗಿದ್ದು ಅಂಬರೀಷ್. ಇವತ್ತು ಕಾಲೇಜ್ ಮುಂದೆ ಹೋಗ್ತೀವಿ, ಸ್ಕೂಲ್ ಮುಂದೆ ಅಂಕೋಲ್ ಬೆಳ್ಳುಳ್ಳಿ ಕಬಾಬ್ ಅಂಕಲ್ ಅಂತಾರೆ. ಆಮೇಲೆ ನಾನು ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಕುಡ್ಕಾ ಇದ್ದಂಗೆ ಅವನು ಅಂತಾರೆ. ಪ್ರಪಂಚಕ್ಕೆ ಕಾಣಿಸ್ತಿರೋ ಜಾಗದಲ್ಲಿ ನಾವು ಕುಡಿತೀವಿ. ಚಟಾಪಟ ಅಂತ ಎಣ್ಣೆಲಿ ಬಿಡ್ತಾ ಇದ್ರೆ ಪಟ ಅಂತ ತಿಂತಾ ಇರ್ಬೇಕು. ತಿನ್ನಿ ಆಹಾ ಅನ್ನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ಕರ್ನಾಟಕ ಟಿವಿಯ ಸ್ಪೆಷಲ್ ಪಾಡ್ಕಾಸ್ಟ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಗಾಯತ್ರಿ. ಇವತ್ತು ನನ್ನ ಜೊತೆಲಿರುವಂಥ ವ್ಯಕ್ತಿ, ಊಟ ಅನ್ನೋದು ಕೇವಲ ಹೊಟ್ಟೆ ತುಂಬಿಸೋ ವಸ್ತು ಅಲ್ಲ, ಅದು ಹೃದಯ ಗೆಲ್ಲೋ ಕಲೆ ಅಂತ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು. ಇದಕ್ಕೆ ಸಾಕ್ಷಿಯಾಗಿ ದೊಡ್ಡಮನೆ ದೇವರು ರಾಜಣ್ಣನಿಂದ ಹಿಡಿದು ಅವರ ಕುಡಿಗಳು ಶಿವಣ್ಣ, ಅಪ್ಪು ಸರ್, ರೆಬಲ್ ಸ್ಟಾರ್ ಅಂಬರೀಷ್ ಸರ್, ಇವರೆಲ್ಲರೂ ಇವರ ತಿಂಡಿಯನ್ನ ಅಂದರೆ ಇವ್ರ ಕೈಯಾರ ಮಾಡಿದಂಥ ಕೈ ರುಚಿಗಳನ್ನ ಒನ್ ಮೋರ್ ಅಂತ ತರಿಸ್ಕೊಂಡು ತಿಂದಿದ್ದುಂಟು. ಒನ್ ಮೋರ್ ಅಂದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನನ್ನ ಜೊತೆ ಯಾರಿದ್ದಾರೆ ಅಂತ. ಖಂಡಿತವಾಗ್ಲೂ ಬೆಳ್ಳುಳ್ಳಿ ಕಬಾಬ್ ಅಂತಾನೆ ಫೇಮಸ್ ಆಗಿರುವಂಥ ಚಂದ್ರು ಸರ್ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ. ಮುಗಿತಾ ಕ್ವಾಟ್ಲೆ ಗೀಟ್ಲೆ ಎಲ್ಲ? ಕ್ವಾಟ್ಲೆ ಎಲ್ಲ ಮುಗೀತಲ್ಲ, ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಸೊ ಕ್ವಾಟ್ಲೆಯಲ್ಲಿ ನಾನು 5ನೇ ಸ್ಥಾನದಲ್ಲಿ ಬಂದೆ. ಅದು ಭಾಳ ದೊಡ್ಡ ಕೆಲಸ. ಯಾಕೆಂದರೆ ನಾವು ಒಂದು ಸಣ್ಣ ಮಟ್ಟದ ಅಡುಗೆಗಳು ಮಾಡಿಕೊಂಡು ರುಚಿ ಕೊಟ್ಕೊಂಡು ನಾವು ಸಣ್ಣ ಅಡುಗೆಯಲ್ಲಿ ಮಾಡ್ತಾಯಿದ್ದವರು. ಅಲ್ಲಿ ಹೋದ್ಮೇಲಿಂದ ಇಟಾಲಿಯನ್ ಡಿಶಸ್ ಮಾಡಬೇಕು, ಚೈನೀಸ್ ಮಾಡಬೇಕು, ಡಿಫ್ರೆಂಟ್ ಕೇಕ್ಸು, ಐಸ್ ಕ್ರೀಮ್ಸು. ಸೊ ಇದೆಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ನಾವು ಕಲೆ ಕಲ್ತ್ಬಿಟ್ಟಿದ್ವಿ, ನಾವು ದೊಡ್ಡವರಲ್ಲ. ಏನೋ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ, ಪ್ರಪಂಚಕ್ಕೆ ತೋರಿಸಿದ್ವಿ. ಪ್ರಪಂಚದಲ್ಲಿ ನೀವೆಲ್ಲ ನೋಡಿ ನಮ್ಮನ್ನು ಖುಷಿ ಪಟ್ರಿ, ನಾನು ನಿಮ್ಮನ್ನು ನೋಡಿ ಖುಷಿ ಪಟ್ಟೆ. ನಮಗೆ ಈ ಕಡೆ ಖುಷಿನೂ ಆಗುತ್ತೆ, ಒಂದೊಂದು ಕಡೆ ದುಃಖನೂ ಆಗುತ್ತೆ. ಅವ್ರ ಮಾತುಗಳು ಅವ್ರು ತೋರಿಸೋ ಪ್ರೀತಿ ಎಲ್ಲೆಲ್ಲಿಂದನೋ ಬರ್ತಾರೆ, ಥ್ರೋಟ್ ವರ್ಲ್ಡಿಂದ ಎಲ್ಲ ಬಂದಿದ್ದಾರೆ. ಬಂದಾಗ ಆ ಕೊಡೋ ಗೌರವಗಳು, ವಾಚ್ ಫ್ರೀ ಕೊಡ್ತಾರೆ, ಶರ್ಟ್ಸ್ ತಂದು ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ, ಚಾಕ್ಲೇಟ್ಸ್ ಕೊಡ್ತಾರೆ. ಇದೆಲ್ಲ ಕೊಟ್ಟಾಗ ನನ್ನ ಕಲೆಗೂ ಒಂದು ಬೆಲೆ ಇತ್ತಾ, ಈ ಗೌರವ ಕೊಡ್ತಾರ. ಅಡುಗೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರತ್ತೆ, ನಾಲ್ಗೆ ರುಚಿ. ಹೌದು. ಸೊ ನಾನು ಕ್ವಾಟ್ಲೆ ಕಿಚನ್ ಕರೆದ್ರು. ನನಗೆ ಸವಿರುಚಿಗೂ ಅವರೇ ಕರೆದಿದ್ದು, ಕ್ವಾಟ್ಲೆ ಕಿಚನ್ಗೂ ಅವರೇ ಕರೆದಿದ್ದು. ಬೆಳ್ಳುಳ್ಳಿ ಕಬಾಬ್ ಕ್ಲಿಕ್ ಮಾಡಿದ್ದು ಅವರೇ. ಆ್ಯಕ್ಚುಲಿ ಕಲರ್ ಸ್ಟಾಕೀಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ರಾಜೇಶ್ ಅಂತ ಇದ್ದಾರೆ, ಅವರೇ ಪ್ರೊಡ್ಯೂಸರು. ಸೊ ಅದನ್ನು ಅವ್ರು ಶೂಟ್ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಅದೃಷ್ಟನೋ ನನ್ನ ಅದೃಷ್ಟನೋ ಅವ್ರ ಕಾಲಿಟ್ಟಿದ್ದ ದೆಸೆನೋ, ನನ್ನ ಟೈಮೇ ಇರಲಿಲ್ಲ. ಆ್ಯಕ್ಚುಲಿ ನಾನು ತುಂಬ ಬ್ಯುಸಿಯಾಗಿದ್ದೆ, ನನ್ನ ಹೋಟ್ಲಲ್ಲಿ ಚೆನ್ನಾಗಿತ್ತು. ಸೊ ಈ ಥರ ಎಲ್ಲ ಬರ್ತಿದ್ದಂಗೆ ಒಂದೊಂದೇ ಅಡುಗೆ ಮಾಡ್ತಾಯಿದ್ದೆ. ಹಿಂಗೆ ತರಲೆ ತಮಾಷೆಗಳು ಮಾಡಿಕೊಂಡು ನಮ್ಮ ಆಡು ಭಾಷೆಗಳಲ್ಲಿ ಮಾತಾಡಿಕೊಂಡು ರಾಹುಲ್ ರುಕ್ಕೋಬರೋ, ರಾಹುಲ್ ಅಲರ್ಸೋ, ಆ ಥರ ಎಲ್ಲ ತಮಾಷೆಗೆ ಮಾಡ್ಕೊಂಡು ಬಂದ್ವಿ. ಒಂದಿನ ಈ ಪುದೀನ ಕಬಾಬ್ ಮಾಡಿದೆ, ನಾರ್ಮಲ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೆ. ಚಂದ್ರು ಅವ್ರಿಗೆ ಏನೋ ಒಂದು ಹೊಸ ವೆರೈಟಿ ಏನೋ ಒಂದು ಆಗುತ್ತಾ, ಅಷ್ಟೇ ತಾನೇ ಸರ್, ಇರಿ ಸರ್. ಏನೋ ಆ ತಾಯಿ ಸರಸ್ವತಿ ಕೈಯಲ್ಲಿ ಕಲೆ ಕೊಟ್ಟಿದ್ದಾರೆ, ನಮ್ಮ ತಾಯಿ ತೋರಿಸ್ಕೊಟ್ಟಿದ್ದಾರೆ. ಅದೇನೋ ತೋರಿಸಿ ಸುಮ್ಮನೆ ಹಂಗಂದೆ ಚಟಾಪಟ ಅಂತ. ಬೆಳ್ಳುಳ್ಳಿ ಹಾಕಿದೆ, ಜೀರ್ಣಕ್ಕೆ ಒಳ್ಳೇದು, ಕರಿಬೇವು ತಿಂದರೆ ಕಣ್ಗೊಳ್ಳೇದು, ಹಾಕಿ 2 ಚಕ್ಕೆ 2 ಲವಂಗ ಹಾಕ್ತಾ ಇರಬೇಕು, ಕಲಿಸ್ಕೊಂಡು ಬಿಡ್ತಾ ಇದ್ರೆ ರಸ್ಕ್ ಥರ ಇರುತ್ತೆ ಅಂತ ಏನೋ ಒಂದು ಆಡು ಭಾಷೆಯಲ್ಲಿ ಮಾತಾಡಿದೆ. ಅದು ಯಾವ ರಾಷ್ಟ್ರೀಯ ಮಟ್ಟಕ್ಕೆ ಕೊಟ್ಟೋಯ್ತು. ಖಂಡಿತ. ಆ ಗೌರವಗಳು ಕೊಟ್ಟರು, ಆ ಪ್ರೀತಿ ಕೊಟ್ಟರು. ಆಮೇಲೆ ಒಂದು ಫಟಾಫಟ್ ರಸ ಅಂತ ಮಾಡಿದೆ. ಮೊನ್ನೆ ನನಗೆ ರೀಸೆಂಟಾಗಿ ಒಂದು ಮಾರ್ನಿಂಗ್ 5:36 ನಮ್ಮ ಚಿ ಉದಯಶಂಕರ್ ಅವರ ಮಗಳು ಫೋನ್ ಮಾಡಿದರು. ಅವರು ನ್ಯೂ ಜೆರ್ಸಿಲಿದ್ದಾರೆ.
ಸೊ ನ್ಯೂ ಜೆರ್ಸಿಲಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಕಾಮನಾಗಿ ಯಾರು ಮಾಡ್ತಾ ಇರ್ತಾರೆ. ಸೊ ಮಾತಾಡಿದಾಗ ನನ್ನ ಫ್ರೆಂಡ್ ಕುಮಾರ್ ಅಂತ ಇದ್ದಾರೆ, ಅಪ್ಪು ಸರ್ಗೂ ಮ್ಯಾನೇಜರ್ ಆಗಿದ್ದರು, ನಾವು ಕ್ಯಾಮ್ರಾ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ಅವರು ನನಗೆ ಫೋನ್ ಮಾಡಿ, ಚಂದ್ರು ನಿನ್ಗೆ ಯಾರೋ ಒಬ್ಬರು ಫ್ಯಾನ್ ಮಾತಾಡ್ತಿದ್ದಾರೆ ಅಮೇರಿಕಾಯಿಂದ, ನ್ಯೂ ಜೆರ್ಸಿಯಿಂದ, ಮಾತಾಡಿ ಅಂತ. ನೋಡಿದ್ರೆ ಚಿ ಉದಯಶಂಕರ್ ಅವ್ರ ಮಗಳು. ಅಯ್ಯೋ ನಾನು ಗುರು ಬಂದಿದ್ರು, ರಸ ಮಾಡಿಕೊಟ್ಟೆ, ನಮ್ಮ ಬೆಂಗಳೂರಲ್ಲಿ ಒಬ್ರು ಚಂದ್ರು ಅಂತಿದ್ದಾರೆ, ಸೂಪರ್ ಆಗಿತ್ತು, 5 ನಿಮಿಷ ಚಟಾಪಟ ಅಂತ ರಸ ಮಾಡಿಕೊಟ್ಬಿಟ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಗುರುಗೆ. ಅವ್ರು ಯಾರು ಅಂದ್ಕೊಂಡಿದ್ದೀರಾ, ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ರು, ನಾವೆಲ್ಲ ಒಂದೇ ಜಾಗದಲ್ಲಿ ವರ್ಕ್ ಮಾಡ್ತಿದ್ದವರು, ನಮ್ಗೆ ಭಾಳ ಬೇಕಾದವರು ತಗೊಳ್ಳಿ ಮಾತಾಡಿ ಅಂತ ಕೊಟ್ಟರು. ಆ ಹುಡುಗಿ ಮಾತಾಡಿದ್ದಕ್ಕೆ ನಂಗೆ ಚಿಗುದಶಂಕರೇ ಮಾತಾಡಿಸ್ಬಿಟ್ರು ಅನಿಸುತ್ತೆ. ಸೊ ಯಾಕಂದರೆ ನಮ್ಮ ಕವಿಗಳು ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ, ಒಳ್ಳೆ ಸಾಹಿತ್ಯ ಇದೆ, ಎಲ್ಲ ಇದೆ. ಅವರೊಂದು ನನಗೆ ಅವ್ರ ಮಗಳು ಅಲ್ಲಿಂದ ನನಗೆ ಫೋನ್ ಮಾಡಿದಾಗ ನನ್ನ ಆತ್ಮತೃಪ್ತಿ ಆಯಿತು. ನಾನು ಮಾಡಿದ ಕಲೆಗೆ ಪರಿಪೂರ್ಣತೆ ಸಿಕ್ಕಿದೆ. ಅದಕ್ಕೆ ಏನು ಕೊಟ್ಟರು ಸಿಗಲ್ಲ, ಅದು ಕೊನೆನೇ ಇಲ್ಲ. ಇದು ಬಂದ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದು ತೊಗೊಂಡ್ಬಿಡ್ತೀವಿ, ಯಾವುದೂ ಇಲ್ಲ. ಆ ಪ್ರೀತಿ ತೋರಿಸ್ತಾರೆ, ಸ್ಟೇಜ್ಗಳಿಗೆ ಕರೀತಾರೆ, ಮಾತಾಡಿಸ್ತಾರೆ, ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕರೀತಾರೆ. ನನಗೆ ಮೊನ್ನೆ ಆ ಕಲರ್ಸ್ ಕನ್ನಡದಿಂದ ಇದಕ್ಕೆ ಕರ್ಕೊಂಡೋಗಿದ್ರು, ಆಗಸ್ಟ್ 15ಗೆ ಇದಕ್ಕೆ ಹೋಗಿದ್ದೆ, ಬಾದಾಮಿಗೆ ಹೋಗಿದ್ದೆ. ಅಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಅವತ್ತು ನನ್ನ ಜನ್ಮ ಸಾರ್ಥಕ ಆಯಿತು. ಏನಂದ್ರೆ ಆ ಕಲರ್ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ನಂಟು. ಯಾಕೆಂದರೆ ಆ ಕಲರ್ಸ್ ಕನ್ನಡ, ಕಲರ್ ಟಾಕೀಸು. ಸೊ ಅವರಿಂದ ನಾನು ಸವಿರುಚಿಗೆ ಹೋದೆ. ಸವಿರುಚಿ ಟೈಮಲ್ಲಿ ನಾನು ಕಾಲು ಮುರ್ಕೊಂಡಿದ್ದೆ. ಅದೇ ಕಲರ್ ಟಾಕೀಸ್ ಮಾಡ್ತಿದ್ದೆ, ಒಂದು ಪ್ರೊಡಕ್ಷನ್ ಕೊಡ್ತೀನಿ, ಸವಿರುಚಿ ಬೆಳ್ಳುಳ್ಳಿ ಕಬಾಬ್ ಕರ್ಕೊಂಬಂದರೆ ನಿಮ್ಮದೇ ಎಲ್ಲ ಅಂದರು. ಪಾಪ ಅವರು ಕೊಟ್ಟರು, ಸವಿರುಚಿ ಮಾಡಿದ್ರು, ಕ್ವಾಟ್ಲೆ ಕಿಚನು ಮಾಡಿದ್ರು, ಅದರಲ್ಲೂ ಮಾಡಿದೆ. 16 ಎಪಿಸೋಡ್ ಮಾಡಿದ್ವಿ. ಅದ್ರ ಜೊತೆಗೆ ಪ್ರಪಂಚಕ್ಕೆ ನಾನು ಕಾಣಿಸ್ಕೊಂಡೆ, 5ನೇ ಸ್ಥಾನದಲ್ಲಿ ಬಂದೆ. ನಾನು ತೃಪ್ತಿ ಆಗಿದ್ದೀನಿ. ನನಗೆ ಮೊದಲನೇ ಸ್ಥಾನ ಬೇಕು, ಕಲೆಗೆ ಕೊನೆನೇ ಇಲ್ಲ. ಕಲಿತಾ ಇರೋಣ, ನಾಳೆ ಇವತ್ತಿಲ್ಲ ನಾಳೆ ಬರುತ್ತೆ. ನನಗೂ ಒಂದು ಕ್ಲಾಸಸ್ಗೆ ಹೋಗ್ಬೇಕು ಅನ್ಸ್ಬಿಡ್ತು. ಆ ಕ್ವಾಟ್ಲೆ ಕಿಚನ್ ನೋಡಿದ್ಮೇಲೆ ಅಲ್ಲಿ ಯಾರು ಹೇಳ್ಕೊಡ್ತಿದ್ರು ನಿಮ್ಗೆ? ಈಗ ನೀವು ಅಂದ್ರೆ ಬರೀ ಬೆಳ್ಳುಳ್ಳಿ ಕಬಾಬ್ ಈ ತರದ್ ಮಾಡ್ಕೊಂಡು ಯಾರು ಹೇಳ್ಕೊಡೋದಿಲ್ಲ, ಯಾರು ಏನು ಮಾಡೋದಿಲ್ಲ. ಯೂಟ್ಯೂಬಲ್ಲಿ ಯಾವ್ದಾರ ನೋಡಿ ನಿಮ್ಗೆ ಯಾವ್ದು ಅಡುಗೆ ಸೆಲೆಕ್ಟ್ ಮಾಡಿ ಅಂತ ನಮಗೆ ಮಂಗಳವಾರ ಒಂದು 2 ಥರ ಅಡುಗೆಗೆ ಇಂಟಿಮೇಷನ್ ಕೊಡ್ತಾರೆ. ಸೊ ನಾವು ಆ ಥರ ಒಂದು 7-8 ಚಾಯ್ಸ್ ಮಾಡ್ಕೋತೀವಿ. ಅದನ್ನು ಚಾಯ್ಸ್ ಮಾಡಿ ಕಳಿಸ್ತೀವಿ ಚಾನಲ್ಗೆ. ಅವ್ರು ರೆಫರ್ ಮಾಡ್ತಾರೆ. ಸೊ ಅದಕ್ಕೇನೇನು ಬೇಕಾಗಿ ಸಾಮಗ್ರಿಗಳನ್ನೆಲ್ಲ ತರಿಸಿಕ್ಕಿರ್ತಾರೆ. ಅದು ತಂದು ಕೊಡೋದು ಕ್ವಾಟ್ಲೆಗಳು, ತಂದು ಕೊಟ್ಟರೆ ಮಾಡಬೇಕು, ತಂದು ಕೊಡ್ತಾ ಇದ್ರೆ ನೋಡ್ಬೇಕು. ಅದಕ್ಕೆ ಕ್ವಾಟ್ಲೆ ಕಿಚನ್ ಅಂತ ಇಟ್ಟಿದ್ರು. ನಮಗೊಂದು ಹೊಸ ಅನುಭವ. ಇಲ್ಲಿ ನಮ್ಮ ಹುಡುಗರ ಹತ್ರ ತಂದ್ಕೊಡಲ್ಲ ಯಾಕೋ ಅಂತ ಬೈಬೋದಾಗಿತ್ತು. ಇಲ್ಲಿ ಆ ಥರ ಆಗ್ತಾ ಇರಲಿಲ್ಲ. ಆ ಥರ ಮಾತುಗಳು ಬೇಜಾನ್ ಬಂದಿದೆ. ಹೌದು, ಕಾಮನ್ ಆಗಿ ಇರ್ತಾ ಇತ್ತು. ಸೊ ನನಗೂ ಒಂದ್ಸಲ ಫೀಲ್ ಆಯಿತು, ಒಂದ್ಸಲ ನಾಮಿನೇಟ್ ಆಯಿತು ಡೇಂಜರ್ ಝೋನ್ಗೆ ಹೋಗೋಣ ಅಂತ. ಸೊ ನಾನು ಡೇಂಜರ್ ಝೋನ್ಗೆ ಹೋಗ್ತೀನಿ, ನನಗೆ ಬೇಕಾಗಿಲ್ಲ, ಇಲ್ಲಿಗೆ ಸ್ಟಾರ್ಟ್. ನನಗೆ ನನ್ನ ಕಲೆಗೆ ನನಗೆ ಸಾಕಾಗಿದೆ ಅಂದಾಗ ನನಗೆ ಶ್ರುತಿ ಮೇಡಮ್ ಅವರು, ನಮ್ಮ ಅನುಪಮ, ಚಂದ್ರಣ್ಣ ನೀವು ಈ ಕೆಲಸ ಮಾಡಬೇಡಿ, ನಿಮಗಾದ ಒಂದು ಗೌರವ ಇದೆ, ಮಾಡಿ, ನೀವು ಚಾಲೆಂಜಾಗಿ ಬದುಕ್ತೀರಾ. ಇದೆಲ್ಲ ಸೋಲು ಗೆಲುವು ಅನ್ನೋದೆಲ್ಲ ಅಲ್ಲ, ಈಗ ಸೋಲಲ್ಲ, ಅದು ಒಂದು ಅಡುಗೆ ಮಾಡಬೇಕಷ್ಟೇ ಅಂತ ನನಗೆ ತುಂಬ ರೀತಿಲಿ ಕನ್ವಿನ್ಸ್ ಮಾಡಿ, ಆಮೇಲೆ ನನಗೆ ಆ ವೇದಿಕೆಯಲ್ಲಿ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟರು ಎಲ್ಲರೂ. ಆ ಚಂದ್ರಣ್ಣ ಅನ್ನೋದು ಪದ, ನಾನು ಯಾರು, ನಾನೇನೋ ಒಂದು 10 ಅಡುಗೆ ತೋರಿಸಿರ್ಬೋದು, 10 ಜನಕ್ಕೆ ಹೇಳಿರ್ಬೋದು, 10 ಜನಕ್ಕೆ ಕೇಳಿರ್ಬೋದು. ಆ ಗೌರವ ಸಿಗೋದಿದೆಯಲ್ಲ, ಕಾಸು ಕೊಟ್ಟರು ಸಿಗಲ್ಲ. ಅದು ಖಂಡಿತ ಆ ಮನಸ್ಸಿಂದ ಬರೋವಂಥದ್ದನ್ನು ಆ ಗೌರವ ಕೊಟ್ಟು, ಆ ಜಡ್ಜ್ ಆಗಲಿ, ಶ್ರುತಿ ಮೇಡಮ್ ಅವರಾಗಲಿ, ಅನುಪಮ ಆಗಲಿ, ಕುರಿಯವರಾಗಲಿ, ಪ್ರತಿಯೊಬ್ಬರು ನನಗೆ ಆ ಟೋಟಲಾಗಿ ಅಲ್ಲಿರೋರಿಗೆಲ್ಲ ನಾನೇ ಸೀನಿಯರ್ ಆಗಿದೆ. ಸೊ ಸೀನಿಯರ್ ತುಂಬ ಬೆಲೆ ಕೊಟ್ಟರು. ಸೀನಿಯರ್ ಅನ್ನೋದಕ್ಕಿಂತ ಏನೋ ಒಂದು ಬೆಲೆ ಸಿಕ್ತು. ಅವು ನಮಗೊಂದು ಹುಮ್ಮಸ್ ಬಂತು, ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಆ ಅಡುಗೆನೂ ಸಕ್ಸಸ್ ಮಾಡಿದೆ. ಈ 15ನೇ ಎಪಿಸೋಡಲ್ಲಿ ಟೇಬಲ್ ಮೇಲೆ ಇದ್ದಿದ್ದು ನಮ್ಮ ಮೆಟೀರಿಯಲ್ಸೇ ಬೇರೆ ಇತ್ತು. ಟೇಬಲೇ ಚೇಂಜ್ ಮಾಡಿಬಿಟ್ರು ಬೇರೆ ಟೇಬಲ್ಗೆ. ಸೊ ಏನಾಗುತ್ತೆ, ಅದೊಂದು ಚಾಲೆಂಜ್ ಥರ. ಸೊ ನಮಗೊಂದು ಏನಾಗುತ್ತೆ, ನೀವೆಲ್ಲ ಹೋಗಿ ಕ್ರಾಕರೀಸ್ ಏನೇನು ಬೇಕೋ ತಂದುಬಿಡಿ ಅಂದರು. ಸೊ ನಾವು ಹೋಗ್ಬಿಟ್ಟು ಎಲ್ಲ ಸ್ಪೈಸೀಸು ಏನೇನು ಬೇಕು ಎಲ್ಲ ತೊಗೊಂಡು ಒಂದು ಬ್ಯಾಸ್ಕೆಟ್ ತೊಗೊಂಡ್ಬಂದ್ವಿ. ನಮ್ಮ ಟೇಬಲ್ ನಂಬರ್ 1ನಲ್ಲಿದ್ದೆ. ಸೊ ಟೇಬಲ್ ನಂಬರ್ 1 ಬಂದೆ, ಬ್ಯಾಸ್ಕೆಟೆಲ್ಲ ಇಟ್ಟೆ. ನೋಡಿ ಒಂದು ಕೆಲಸ ಮಾಡಿ, ಬ್ಯಾಸ್ಕೆಟ್ ಒಳಗಡೆ ಕ್ವಾಟ್ಲೆ ಕಿಚನ್ ಅಂತ ಇದೆ, ತೆಗೀರಿ ಅಂದರು. ತೆಗೆದ್ರೆ ಟೇಬಲ್ ನಂಬರ್ 3 ಅಂದರು. ಟೇಬಲ್ ನಂಬರ್ 3ಗೆ ಹೋಗಿ ಅಂದರು. ನಾನು ಟೇಬಲ್ ನಂಬರ್ 3ಗೆ ಹೋದೆ. ಆ್ಯಕ್ಚುಲಿ ಏನೋ ಇರುತ್ತೆ ತಮಾಷೆ ಕ್ವಾಟ್ಲೆ ಅಲ್ವಾ. ಅಲ್ಲಿ ಹೋದ್ಮೇಲೆ ನೋಡಿ, 3ನೇಲಿರೋರು ಅದೇ ಅಡುಗೆ, ಅಲ್ಲೇನಿದೆ ಅದೇ ಮೆಟೀರಿಯಲ್ ಅಡುಗೆ ಮಾಡಬೇಕು. ಒಂದೇ ಟೇಬಲಲ್ಲಿ ಚಂದ್ರು ಏನು ತಂದುಕೊಟ್ಟಿದ್ದಾರೆ ಅದೇ ಅಡುಗೆ ನೀವು ಮಾಡಬೇಕು ಅಂತೇಳಿ
ಚೇಂಜಸ್ ಆಗೋಯ್ತು. ಯಾವಾಗ ಚೇಂಜಸ್ ಆದಾಗ ನಾವು ಒಂಚೂರು ನರ್ವಸ್ ಹೋದೆ. ಅದ್ರ ಜೊತೆಗೆ ಇದೇ ಥರ ಒಂದು ಸೋಫಾ ಕೊಟ್ಟು ಟೇಬಲ್ ಕೊಟ್ಟರು, ಕೈ ಕಾಲು ಕಟ್ಟಾಕಿದ್ರು. ಕಟ್ಟಾಕ್ಬಿಟ್ಟು ಕ್ವಾಟ್ಲೆ ನನಗೆ ತುಕಾಲಿ ಕೈ ಕಟ್ಬಿಟ್ಟವ್ರೆ. ಅಲ್ಲಿ ಐಟಮ್ಗಳು ನೋಡಿದ್ರೆ ಇಡೀ ಮಾರ್ಕೆಟೇ ಟೇಬಲ್ ಮೇಲಿದೆ. ನಾನು ತಗೊಂಬಂದಿರೋ ನಮ್ದೆಲ್ಲ ತುಂಬ ಸಣ್ಣ ಐಟಮ್, ಚರ್ಚಕ್ಕೆ ಲವಂಗ, ಒಂಚೂರು ಕೊತ್ತಂಬರಿ, ಒಂಚೂರು ಪುದೀನ, ಆ ಥರಗಳಲ್ಲಿ ಅಡುಗೆ ಮಾಡ್ಕೊಂಬಂದವ್ರು ನಾವು. ನನ್ನ ಪಾಪ ಹುಡುಗಿಗೆ ನಾನು ತಂದಿರೋ ಟೇಬಲಲ್ಲಿ ಕಾವ್ಯ ಅಂತ, ಅವ್ರಿಗೇನು ಗೊತ್ತಿಲ್ಲ, ಏನು ಇಷ್ಟೈತಿ ಹೆಂಗೆ ಮಾಡ್ತಾರೆ ಚಂದ್ರಣ್ಣ ಅಂತ. ಸೊ ನನಗೂ ಏನು ಮಾಡಿದೆ, ನಾನೇನಂದೆ ನೋಡಿದೆ, ಮಟನ್ ಇತ್ತು, ಒಂದು ಒಂದೇ ಟೊಮೊಟೊ ಇತ್ತು, ಒಂದು ಈರುಳ್ಳಿ ಇತ್ತು, ಒಂದು 4 ಹಸಿಮೆಣ್ಸಿನ್ಕಾಯಿ ಇತ್ತು. ನಾನು ಅವ್ನಿಗೇನು ಹೇಳಿದೆ, ತುಕಾಲೆ ಕುಕ್ಕರ್ ಇಡು, ಮಟನ್ ಬಿಡು, ಸ್ವಲ್ಪ ಈರುಳ್ಳಿ ಕಟ್ ಮಾಡು, ಒಂದು ಟೊಮೊಟೊ ಕಟ್ ಮಾಡು, ಒಂದು 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅರಿಶಿನ ಒಂಚೂರು ಉಪ್ಪು ಒಂಚೂರು ಹಾಕಿ ಕುಕ್ಕರ್ ಮುಚ್ಚು, ಬೆಲ್ಟ್ ಬಿಚ್ಚಲಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಬೆಲ್ಟ್ ಬಿಚ್ಚಿದ್ರು. ಆಯಿತು, ಕುಕ್ಕರ್ 3 ವಿಜಲ್ ಕೂಗ್ಸು ಅಂದೆ, ಕೂಗಿಸ್ತಾ ಎತ್ತು ಸೈಡಲ್ಲಿಟ್ಟು ಸೀದಾಷ್ಟೊತ್ತಿಗೆ ಬಂದರು, ಎಲ್ಲ ಬಿಚ್ಚಿದ್ರು. ನಿಮ್ಮ ಅಡುಗೆ ನೀವು ಮಾಡಿ ಅಂದರು. ಅಲ್ಲಿ 1 ಲೀಟ್ರ್ ಹಾಲಿತ್ತು, ಒಂದು ಅರ್ಧ ಕ್ರೀಮ್ ಇತ್ತು, ಒಂಚೂರು ಪೆಪ್ಪರ್ ಪೌಡ್ರ್ ಇತ್ತು, ಧನಿಯಾ ಪುಡಿ ಇಲ್ಲ, ಚಿಲ್ಲಿ ಪೌಡ್ರ್ ಇಲ್ಲ, ಗರಂ ಮಸಾಲೆನೂ ಇಲ್ಲ, ಏನಿಲ್ಲ. ಎಲ್ಲ ಈ ಬೇಕ್ರಿಗೆ ಬೇಕಾಗಿರೋವಂಥದ್ದು. ಒಂದು 6 ಮೊಟ್ಟೆ ಇದೆ, ಆಮೇಲೆ ಮಶ್ರೂಮ್ ಇದೆ, ಒಂದು ಈರುಳ್ಳಿ ಇದೆ. ಏನು ಮಾಡೋದು? ನೋಡೋಣ. ಫಸ್ಟು ಮಟನ್ ಕೂಗಿಸ್ದೆ, ಒಂದು ಸೈಡಲ್ಲಿ ಇಟ್ಟಿದ್ದೆ, ಒಂದು ಬಾಣಲಿ ಇಟ್ಟೆ, ಅಡುಗೆ ಮಾಡಿದೆ. ಸೊ ಹಾಲು ಹಾಕಿದೆ, ಕ್ರೀಮ್ ಹಾಕಿದೆ, ಒಂಚೂರು ಬೆಣ್ಣೆ ಹಾಕಿದೆ, ಸ್ವಲ್ಪ ಎಲ್ಲ ಆಡ್ತಿ. ಮಟನ್ ಸೂಪ್ ಮಾತ್ರ ಬಿಟ್ಟು ಚೆನ್ನಾಗಿ ಮಾಡೋ ಟೈಮ್ ಇರುತ್ತೆ. ಮಟನ್ ಚೆನ್ನಾಗಿ ಬೆಂದಿತ್ತೆ, ಸೂಪ್ ಎತ್ತಿ ಬೇಯಿಸ್ಕೊಂಡೆ. ನನಗೆ ಸ್ವಾದಗಳು ರುಚಿ ಗೊತ್ತಾಯಿತು ಅಂತ ಇದೆ ಅಂತ ಎತ್ತಿಟ್ಟು, ಆಮೇಲೆ ಮೊಟ್ಟೆ ತಗೊಂಡೆ, ಮಶ್ರೂಮ್ ಬೇಯಿಸಿದೆ, ಸ್ವಲ್ಪ ಬೆಣ್ಣೆ ಹಾಕಿದೆ, ಮಶ್ರೂಮು ಮೊಟ್ಟೆ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಪೆಪ್ಪರ್ ಪೌಡ್ರ್ ಇತ್ತು, ಒಂಚೂರು ಉಪ್ಪಿತ್ತು, ಒಂದೇ ಒಂದು ಹಸಿಮೆಣ್ಸಿಗೆ ಕದ್ದೆ. ಪಕ್ಕದ ಮಾಡಂಗಿಲ್ಲ, ಆ್ಯಕ್ಚುಲಿ ಈ ಸೀನಲ್ಲಿ ಮಾಡಂಗಿಲ್ಲ. ಖಾರ ಇಲ್ಲ ಅಂದರೆ ಸ್ವಾದ ಬರಲ್ಲ. ಚಿಲ್ಲಿ ಪೌಡ್ರ್ ಹಾಕಿದ್ರೆ ಕಲರ್ ಹೊಡೆದ್ಬಿಡುತ್ತೆ. ಧನಿಯಾ ಪುಡಿನೂ ಇಲ್ಲ, ಗರಂ ಮಸಾಲೆಯಲ್ಲಿ ಏನೂ ಇಲ್ಲ, ಏನೋ ಇರೋ ಮೆಟೀರಿಯಲ್ ಅಡುಗೆ ಮಾಡಬೇಕು. ಸೊ ಮಾಡಿದೆ. ಅವತ್ತು ಶೆಫ್ ಆಫ್ ದ ವೀಕು ತೊಗೊಂಡೆ, ಫೈನಲ್ಗೂ ಹೋದೆ. ನನಗೆ ಅದೇ ಫೈನಲ್ ಆಗೋಯ್ತು. ಯಾಕೆಂದರೆ ಏನೂ ಗೊತ್ತಿಲ್ದಿರೋ ಒಂದು ಸಾರನ್ನ ಹಾಲಲ್ಲಿ ಇಟ್ಕೊಂಡು ಹಾಲಲ್ಲಿ ಅಡುಗೆ ಮಾಡಿ ನಾವು ಅದನ್ನು ನಿಭಾಯಿಸಿ ಅವತ್ತು ಶೆಫ್ ಆಫ್ ದ ವೀಕ್ ತೊಗೊಂಡು ಫೈನಲ್ಗೆ ಹೋದೆ ಅಂದರೆ ಅವತ್ತೇ ನಾನು ಫೈನಲ್ಗೆ ಹೋದಂಗೆ. ನಾನು ಫೈನಲಿ ಸ್ಟಾರ್ಟ್ ಮುಗೀತು ಕತೆ. ಇನ್ನೇನು ಬೇಕಾಗಿತ್ತು? ಕ್ವಾಟ್ಲೆ ಕಿಚನ್ ಕಪ್ 2 ಟೊಪ್ಪಿ ಕೊಟ್ಟರು ಅವತ್ತು. ಟೋಟಲ್ 3 ತೊಗೊಂಡಿದ್ದೀನಿ ಕ್ವಾಟ್ಲೆ ಕಿಚನಲ್ಲಿ ಶೆಫ್ ಆಫ್ ದ ವೀಕು. ಸೊ ಇದೆಲ್ಲ ತುಂಬ ಖುಷಿ ಆಯಿತು. ಸೊ ನಾವು ಎಲ್ಲೋ ಇದ್ದು ಏನೋ ಒಂದು ತಮಾಷೆಗೆ ಅಡುಗೆ ಮಾಡಿ, ನಾನು ಆ್ಯಕ್ಚುಲಿ ಹೇಳಬೇಕು ಹೋದಾಗ ನಾನು ಯೂಟ್ಯೂಬ್ ಆಗಲಿ, ನಾನು ಅದು ಜಿ ಕನ್ನಡದಲ್ಲಿ ಮಾಡಿದ್ದೀನಿ ಒಗ್ಗರಣೆ ಡಬ್ಬಿ. ಇದೇ ಸವಿ ರುಚಿಲಿ ಬ್ರ್ಯಾಂಡ್ ಅಂಬಾಸಿಡರ್ ಆದೆ. ಅದೇ ಸವಿ ರುಚಿಯಲ್ಲಿ ನಾನು ಹೋಗಿ ಅಡುಗೆ ಮಾಡಿದ್ದೀನಿ ಒಗ್ಗರಣೆ ಡಬ್ಬಿ ಮುರಳಿಯವ್ರ ಜೊತೆ. ಸೊ ಇದೆಲ್ಲ ಮಾಡಿದಾಗ ನಾವು ಬೇಡ ಸಾರ್, ನಾವು ಅವಾಗ ಚಿಕ್ಕ ಹೋಟ್ಲು ನಮ್ಮದು. ಸೊ ನಮ್ಮದು ಶಿವಾನಂದ ಸರ್ಕಲ್ ಮಲ್ಲಿಗೆ ಹಾಸ್ಪಿಟ್ಲ್ ಎದುರುಗಡೆ ನಮ್ಮದು ಒಂದು 2 hours ಬಿಸ್ನೆಸ್ಸು. ಆವತ್ತೊಂದು ತೃಪ್ತಿಯಾಗಿದ್ವಿ ನಾವು, ತೃಪ್ತಿಕರವಾಗಿ. ಒಂದು 28 ವರ್ಷ, ಈ ಒಂದು 10 ವರ್ಷ 15 ವರ್ಷ ಫುಟ್ಪಾತಲ್ಲಿ ಮಾಡಿದೆ, 10 ವರ್ಷ ಒಂದು ಚಿಕ್ಕ ಅಂಗಡಿ ತೊಗೊಂಡು ಮಾಡಿದೆ. ಏನೋ ದೇವ್ರ ದಯೆಯಿಂದ ಆ ಶಿವಾನಂದ ಸರ್ಕಲಲ್ಲಿ ನನಗೆ ಆ ಶಿವಾನಂದ ಸರ್ಕಲ್ದೇ ಒಂದು ಮಹತ್ವ ಇದೆ. ನನ್ನ ಹೋಟ್ಲ್ ಲೈನಿಗೆ ಬರೋದಕ್ಕೆ ಶಿವಾನಂದ ಸರ್ಕಲ್ ಕಾರಣ. ಅದು ಹೆಂಗೆ ಸರ್, ಇವಾಗ ಮಾಲಾಶ್ರೀ ಮೇಡಮ್ ಮೇಕಪ್ ಮ್ಯಾನ್ ಆಗಿ ಇದ್ಕೊಂಡವರು ಹೆಂಗೆ ನೀವು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಅಡುಗೆನಲ್ಲೇ ನಾನು ಮುಂದುವರಿಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಇವತ್ತು ನಾನು ಅದು ಬರೋದಕ್ಕೆ ಶಿವಾನಂದ ಸರ್ಕಲ್ ಕಾರಣ ಅಂದರೆ ಏನು? ಶಿವಾನಂದ ಸರ್ಕಲ್ ಕಾರಣ ಏನು ಅಂದರೆ, ನಾನು ದೇವತಾ ಮನುಷ್ಯ ಪಿಕ್ಚರು KC ಅನ್ನೋರ ಮನೇಲಿ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಮನೆ ಬಂದು ಶೇಷಾದ್ರಿಪುರ. ನಾನೇನು ಮಾಡಿದೆ, ಒಂದಿನ ಅಲ್ಲೇ ವರ್ಕ್ ಮಾಡ್ತಿದ್ದೆ, ಬನ್ನಿ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ, ಅದು ನಮ್ಮ ಸಂಪ್ರದಾಯ ಅಲ್ವಾ, ಬನ್ನಿ ಅಂದ್ಬಿಟ್ಟು ನಮ್ಮ ಮೇಕಪ್ ಮ್ಯಾನ್ಗಳು ಆಮೇಲೆ ನಮ್ಮ ಅಸಿಸ್ಟೆಂಟ್ಸು ಎಲ್ಲನೂ ಕರ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ಊಟ ಮಾಡ್ಕೊಂಬಂದಾಗ ಯಜಮಾನರು ಎಲ್ಲಿ ಮಧ್ಯಾಹ್ನ ಊಟದಲ್ಲಿ ಕಾಣಲಿಲ್ಲ. ಇಲ್ಲಪ್ಪ ಅಜ್ಜಿ ಹಿಂಗೆ ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ದೆ, ಅವರಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ, ಹಂಗೆ ಈಗ ಯಜಮಾನ್ರು ಅಂದರೆ ಗೊತ್ತಲ್ಲ. ಯಜಮಾನ್ರು ಅಂದ್ರೆ ನೆನ್ಪಿಟ್ಕೊಳ್ಳಿ, ರಾಜ್ಕುಮಾರ್ ಸರ್. ಬಾಸ್ ಅಂದ್ರೆ ಪುನೀತ್ ಸರ್. ನಾವು ಯಾವುದೇ ಕಾರಣಕ್ಕೂ ಯಜಮಾನ್ರು ಬಾಸ್ ಅಂತಿಬಿಟ್ರೆ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರ ಹೆಸರುಗಳನ್ನ ಉಚ್ಚಾರಣೆ ಮಾಡಲ್ಲ. ಬಿಕಾಸ್ ಏನಂದ್ರೆ ನಮಗೆಲ್ಲ ಅನ್ನ ಹಾಕಿದವರು, ನಮ್ಮನ್ನು ದಾರಿ ತೋರಿಸಿದವರು, ತಂದೆ ತಾಯಿಗಳು ಹೆಂಗೆ ಅದನ್ನ ರೀತಿಲೇ ಅವನು ನಾನು ಬೆಳೆಸ್ಕೊಂಬಂದೆ. ಆ ಮನೆಯಿಂದನೇ ಇವತ್ತು ಬೆಳೆದಿದ್ದೆ. ಅವಾಗ ಅವರು ಏನು ಮಾಡಿದ್ರು, ಬಾಲಣ್ಣವ್ರಿಗೆ ಬೋಟಿ ತುಂಬ ಇಷ್ಟ, ನಿಮ್ಮ ಮನೇಲಿ ಮಾಡ್ತಾರಾ? ಯಾರು? ಅಪ್ಪಾಜಿ, ಯಜಮಾನ್ರು. ಏನಪ್ಪಾಜಿ ನಿಮ್ಗೆ ಏನು ಬೇಕು ಕೇಳಿ ಅಪ್ಪಾಜಿ, ಮಾಡಿಸ್ಕೊಂಬಂದು ಕೊಡ್ತೀನಿ, ನೀವು ಕೇಳೋದೈತೆ ನಾವು ಮಾಡೋದೈತೆ. 2 ದಿನಕ್ಕೆ ಬೋಟಿ ಬಂತು. ಶಿವಾನಂದ ಸರ್ಕಲಲ್ಲಿ KC ಅನ್ನೋರ ಮನೆ, ಮುಂಚೆ ETV ಆಫೀಸ್ ಇತ್ತು,
ನಮ್ಮ ಶಿವನಂ ಸರ್ಕಲ್ ಹಿಂದೆಗಡೆ. ಸೊ ಆಯ್ತಪ್ಪಾಜಿ ಮಾಡಿಸ್ಕೊಂಡ್ಬರ್ತೀನಿ. ನಮ್ಮ ಮನೆ ಶೇಷಾದ್ರಿಪುರ ಮಾಡ್ಕೊಂಬಂದ್ವಿ, ಕೊಟ್ವಿ. ಆ ಬಾಂಧವ್ಯ ಬೋಟಿ, ತಲೆ, ಕೈಮಾ, ಲಿವರ್, ಚಾಪ್ಸ್, ಬೋಟಿ ಹಿಂಗೆ ಹೋಗ್ತಾ ಹೋಗ್ತಾ ಉತ್ತುಂಗಕ್ಕೆ ಬೆಳೀತಾ ಹೋಯಿತು. ನಮ್ದು ಅವರ ಬಾಂಡಿಂಗ್ ಜಾಸ್ತಿ ಬೆಳೀತು. ನಮ್ಮ ಶ್ರಮ ಅದು ನಮ್ಮನ್ನು ಗುರುತಿಸಿ ಚಂದ್ರು ಒಬ್ಬ ಒಳ್ಳೆ ವರ್ಕರ್ ಅಂತೇಳಿ ರಾಘಣ್ಣವ್ರ ಪರ್ಸ್ನಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿಸಿ, ಮನೆಗಳಿಗೆ ಎಲ್ಲೇ ಹೋದ್ರು ಔಟ್ಡೋರ್ಗೆ ಹೋದ್ರು ನನ್ನ ಕರ್ಕೊಂಡೋಗಿ ಅಂತ ಹೇಳಿ. ಯಾಕಂದರೆ ನಮ್ಮ ಮೇಲೆ ಆವತ್ತು ಒಂಥರ ನಾನು ಹಾರ್ಡ್ ವರ್ಕರ್ ನಾನು ಹೇಳ್ಬಾರ್ದು, ನನ್ನ ಪರಿಶ್ರಮದಿಂದ ನೀವು ತಲೆ ಈ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಏನಂದರೆ ಯಾವುದೂ ನಾವು ಕೇರ್ಲೆಸ್ ಮಾಡಲಿಲ್ಲ. ಹೌದು ಸರ್, ಅದು ಗೊತ್ತಾಗುತ್ತೆ. ಅದು ಶ್ರಮ 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 ಅಂತ ಬೆಳೆದ್ರೆ ಎಲ್ಲೋ ಒಂದು ಕಡೆ ಪ್ರತಿಫಲ ಫಲ ಅಂತ ಬರುತ್ತೆ. ಖಂಡಿತ. ಇವತ್ತೆಲ್ಲರಿಗೂ ಏನಂದ್ರೆ ಇಮಿಡಿಯೇಟಾಗಿ ಶ್ರಮ ಪಟ್ಬಿಟ್ಟಿದ್ದು ಇವತ್ತು ಪ್ರತಿಫಲ ಬರಬೇಕು. ತಾಳ್ಮೆ ತಗೊಂಡ್ರೆ ಯಾವತ್ತು ಬಾಳಿದವನು ತಾಳಿದವನು ಬಾಳೆಹಣ್ಣು ಅಂತಾರಲ್ಲ, ಹಂಗೆ ತಾಳಿದವನು ಬಾಳೆಹಣ್ಣು ಅಂತ ಕಾಯ್ತಾಕ್ಬೋದು. ಇದೇ ನಾನು ಏನಕ್ಕೆ ಆ ಇನ್ಸಿಡೆನ್ಸ್ ಹೇಳ್ತೀನಿ ಅಂದರೆ, ಇಲ್ಲಿ ಶ್ರುತಿ ಸೇರಿದಾಗ ಇದೇ ಪ್ಯಾಲೇಸ್ ನಿಮ್ಮ ಆಫೀಸ್ ಎದುರುಗಡೆ ಆಂಜನೇಯನ ಟೆಂಪಲಲ್ಲಿ ಒಂದು ರೈನ್ ಎಫೆಕ್ಟ್ ಶಾಟ್ ತೆಗಿತಾಯಿದ್ರು. ಈಗ ನಿಮ್ಮ ಲೈಟ್ಗಳೇನಿದೆ ಅದಕ್ಕಿಂತ ಪವರ್ಫುಲ್ ಆಗಿರೋದು HM ಲೈಟ್ ಅಂತ ಬರ್ತಾಯಿತ್ತು, ವೈಟ್ ಲೈಟ್. ಅದು ಹೆವಿ ಹೀಟ್ ಆಗ್ತಿತ್ತು. ಸೊ ಮಳೆ ಬರ್ತಾಯಿತ್ತಲ್ಲ, ಒಂದು ಟವಲ್, ನಮ್ಮ ದೊಡ್ಡ ಟವಲನ್ನು ತೊಗೊಂಡೋಗೋದು, ಅದ್ರ ಮೇಲೆ ಹಾಕೋದು, ಆ ರೈನ್ ಎಫೆಕ್ಟ್ ಶಾಟಿಂದ ಬರ್ತಿದ್ದಂಗೆ ಯಜಮಾನ್ರಿಗೆ ಬೆಚ್ಚಗೆ ಮಾಡೋದು. ಸೊ ನಮ್ಮ ಒಂದು ಚಾಕುಚಕ್ಯತೆ ಬದುಕೋದಕ್ಕೆ ಒಂದು ಚಾಕುಚಕ್ಯತೆ, ನಮ್ಮ ಒಂದು ಲೋಕಾರೂಢಿನ ನಾವು ಅದನ್ನು ಮಾಡ್ಕೊಂಡು ಬೆಳೆದು ಅವಾಗ ಯಜಮಾನರು ಅವ್ರ ಹತ್ರ ಸಖತ್ ಕಲೆ ಇದೆ, ಆ ಹುಡುಗನ ಇಲ್ಲೇ ಕಂಪ್ನಿ ಕಂಟಿನ್ಯೂ ಮಾಡಿ. ಕಾರಣ ಏನು ಹೇಳಿ, ನಾವು ಪಟ್ಟಿಷ್ಟ ಸರ್. ಅವಾಗ ನಿಮ್ಗೆ ಏಜ್ ಎಷ್ಟಾಗಿತ್ತು? ನನಗೊಂದು ಮೋರ್ ದೆನ್ 16-17 16-17 ಅಷ್ಟಿಗೆ ಹುಡುಗ. ಸೊ ನಮ್ದಲ್ಲಿ ಅದು ಬೇರೆ ಬೇರೆ ಲೈಫ್ ಇತ್ತು. ನಾವು ತುಂಬ ಚೆನ್ನಾಗಿದ್ವಿ. ಎಲ್ಲೋ ಒಂದು ಕಡೆ ಏನೋ ಒಂದು ಎಡವಿದ್ವಿ. ಅದು ಎಡವಿದ್ದಕ್ಕೆ ನಾನು ಚಾಲೆಂಜ್ ತೊಗೊಂಡಿದ್ದೆ. ನಾನು ಬದುಕ್ತೀನಿ, ನಾನು ನಿಮ್ಮ ದುಡ್ಡು ₹1 ಮುಟ್ಟಲ್ಲ ಮನೆಯವ್ರ ಹತ್ರ. 16ನೇ ವಯಸ್ಸಿಂದ ಕಿಲ್ಲೋರ್ಗೂ ಒಬ್ಬರು ಋಣದಲ್ಲಿಲ್ಲ, ಒಬ್ಬರು ಇದರಲ್ಲಿಲ್ಲ. ಜಂಬುವಾಗಿ ಹೇಳ್ಕೊತೀನಿ, ನನ್ನ ಶ್ರಮ. ನಾನು ಫುಟ್ಬಾತಲ್ಲಿ ಮಾಡಿದಾಗ ಹೋಟ್ಲು ನಿನ್ಗೇನೋ ನಿನ್ನ ಬೆಲೆ ಇಲ್ವಾ, ನಮ್ಮ ಮರ್ಯಾದೆಲ್ಲ ತೆಗಿತೆ. ನಾನು ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ನಾನು ಬದುಕಕ್ಕೆ ದಾರಿ ನೋಡ್ತಾ ಇದ್ದೀನಿ. ನಾನು ಬದುಕ್ತೀನಿ, ಬದುಕಾದ್ಮೇಲೆ ನೀವೇ ತೋರಿಸ್ತೀರಾ, ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ ನೋಡಿ ಅಷ್ಟೇ. ಏನಂದರೆ ಯಾವತ್ತೂ ಅವನು ನಾನು ಬದುಕಬೇಕು, ಬಾಳಬೇಕು ಅನ್ನೋರು ಸ್ವಲ್ಪ ತಾಳ್ಮೆ ಇದ್ದರೆ 100% ಬದುಕ್ತಾರೆ. ಸೂಪರ್ ಸರ್. ಸೊ ನಾನು ಅದನ್ನು ರೂಢೀಕರಿಸ್ಕೊಂಡು ಬಂದೆ. ಅವಾಗ ನಮ್ಮ ಯಜಮಾನರು ನನ್ನ ಬೇಯಿಸಿದ್ರು. ಆಮೇಲೆ ಅವ್ರು ಬೋಟಿ ಕೊಟ್ಟೆ. ಆ ಬೋಟಿ ಊಟ ತಿಂದು ನಮ್ಮ ತಾಯಿ ಮಾಡಿದ ಅಡುಗೆ ರುಚಿ ಬಂತು. ಆ ರುಚಿಯಿಂದ ನನಗೇನು ಅನಿಸ್ತಾ ಇತ್ತು, ಮೇಕಪ್ ವೀಕ್ ಆಗ್ತಾ ಇತ್ತು. ಮೇಕಪ್ ಹೆಂಗ್ ಸ್ಟಾರ್ಟ್ ಆಯ್ತು? ಯಜಮಾನ್ರ ಮನೇಲಿ ಕೆಲಸ ಮಾಡ್ತಿದ್ದೆ ಮೇಕಪ್ ಅಸಿಸ್ಟೆಂಟ್ ಆಗಿ. ನಾನು ಯಜಮಾನರಿಗೆ ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಸೊ ಆ ಕಂಪ್ನಿಯಲ್ಲಿ ನಾನು ಸಹಾಯ ವರ್ಣಾಲಂಕಾರ ಪಟು ಆಗಿ ಕೆಲಸ ಮಾಡ್ತಿರುವಾಗ ಹಿಂಗೆ ಬೆಳೆಸ್ಕೊಂಡು ನಮ್ಮ ಮಹಾರಾಷ್ಟ್ರ ಬಂದರು, ನಂಜುಂಡಿ ಕಲ್ಯಾಣಿಗೆ ಬಂದರು. ಒಂದು 16 ಜನ ಮೇಕಪ್ ಹಾಕಿದ್ವಿ, ಯಾರೂ ಸಕ್ಸಸ್ ಆಗಿರಲಿಲ್ಲ. 17 ಶಿವದೇಶಂಕರ್ ಅವರು ಅಲ್ಲಿಂದ ಕರೆಸಿದ್ರು. ನೋಡಿ ಯಾರೋ ಒಂದು ಫೋಟೋ ಕಳಿಸಿದ್ರು. ಇಮಿಡಿಯೇಟಾಗಿ JP ನಗರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಯಜಮಾನ್ರು ಇರಲಿಲ್ಲ, ಅವಾಗ ಅಮೇರಿಕಾಗೆ ಹೋಗಿದ್ರು. ಸೊ ಬಂದರು, ಬರೋದ್ರೊಳಗೆ ಸೆಲೆಕ್ಟ್ ಆದರು. ಏನಿಲ್ಲ, ಮೇಕಪ್ ಹಾಕಲಿಲ್ಲ, ಟೆಸ್ಟ್ ಮಾಡಲಿಲ್ಲ, ಡೈರೆಕ್ಟಾಗಿ ಬಂದರು, ದುರ್ಗಿಯಾಗಿ ಬಂದರು, ಆಮೇಲೆ ಮಹಾರಾಷ್ಟ್ರ ಆದರು. ಸೊ ನಮ್ದೇನಾದ್ರೆ ಅವ್ರದ್ದು ನಮ್ದು ಹಂಗೆ ಅಂದರೆ ನಾವು ಸಿನಿಮಾದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಒಂದು ಕುಟುಂಬದ ಥರ ಇರ್ತಾಯಿದ್ವಿ. ಸೊ ಒಂದೇನಾಗುತ್ತೆ, ಈಗ ರಾಘಣ್ಣವರಾಗಲಿ, ಶಿವಣ್ಣವರಾಗಲಿ, ಅಪ್ಪವರಾಗಲಿ, ಅಮ್ಮ ಆಗಲಿ, ಮಂಗಳಕ್ಕ ಆಗಲಿ, ಗೀತಕ್ಕವರಾಗಲಿ, ಎಲ್ಲರೂ ಒಂಥರ ನಾವು ಮನೆಗಳ ಹತ್ರ. ಪೂರ್ಣಿಮಕ್ಕ ಆಗಲಿ, ಇವತ್ತು ನಾನು ಹೋಗೋಬರೋ ಅನ್ನೋದು ಅವ್ರು ಒಬ್ಬದೆ, ಯಾರು ನಮ್ಮ ಪೂರ್ಣಿಮಕ್ಕ, ಅವ್ರಿಗೆ ಹಾಕಿದೆ. ನಮ್ಮದು ಅವ್ರದ್ದು ಬಾಂಡಿಂಗ್ ಆ ಥರ ಇತ್ತು. ಅವಾಗ ಹುಡುಗಿನೂ ಚಿಕ್ಕವರು, ನಾವು ಚಿಕ್ಕವರು, ಆಟ ಆಡ್ಸೋಕೆ ಕಡೆ ಹೋಗ್ತಾ ಇದ್ವಿ. ಆ ಥರಲೆ ತಮಾಷೆಗಳು ಅಪ್ಪವರು ಅಂತ. ಆಮೇಲೆ ಬೆಳೀತಾ ಅಪ್ಪು ಅವ್ರಿಗೆ ಅದು ಆಫ್ಟರ್ ಕೋಟ್ಯಾಧಿಪತಿ ಬಂದಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಯ್ತು. ಆಮೇಲಿಂದ ಅವ್ರು ಬಿಡಿ, ಅವ್ರನ್ನ ನಾವೇನು ಇವತ್ತು ನೀವು ಕೇಳಿರ್ಬೋದು ಆ ವಾಯ್ಸಲ್ಲಿ, ಚಂದ್ರಣ್ಣ ಫ್ರೀ ಇದ್ದೀರಾ, ಏನೋ ಮಾತಾಡಬೇಕಾಗಿತ್ತು, ಇಲ್ಲೊಂದು 100 ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು, ಯಾವ ಥರ ಮಾಡಿ. ಆ ಭಾವನೆಗಳು, ಆ ಮಾತಾಡೋ ರೀತಿಗಳು ಮನುಷ್ಯನ ಬೆಳೆಸುತ್ತೆ. ಹೌದು. ಇವತ್ತು ಯಾಕೆ ನೆನೆಸ್ಕೋತೀವಿ ಅಂದರೆ ಇವತ್ತು ಅವ್ರು ಇಲ್ಲ ಅಂತ ಅವ್ರು ಇದ್ದಾರೆ, ಯಾವತ್ತಿದ್ರು ಅಜರಾಮರ. ಆ ಮಾತುಗಳಿದೆಗಳು, ಆ ಮುತ್ತು. ಹೌದು. ಈಗ ಯಜಮಾನರಾಗಲಿ, ನಾನೆಲ್ಲ ಹೊರಗಡೆ ಹೋದರೆ ನಮ್ಮ ಚಂದ್ರವರು, ನಮ್ಮೂರವರು, ನಮ್ಮ ಅಣ್ಣ, ಆ ಥರ ಹೇಳ್ತಾರೆ. ಅವರು ಬೇರೆಯವ್ರಿಗೆ ಹೇಳೋಂಥ ನೆಸಿಟಿ ಇರಲಿಲ್ಲ. ಏನು ಗೊತ್ತಾ ಸರ್, ನಾವು ಬೆಳೀತಿದ್ದೀವಿ ಅಂದರೆ ನಮ್ಮವರೇ ನೋಡಿ ಉರ್ಕೋತಾರೆ. ಅಂಥದ್ರಲ್ಲಿ ಅವರು ನಿಮ್ಮನ್ನ ಇವ್ನು ನಮ್ಮವನು, ಇವ್ನು ಚೆನ್ನಾಗಿ ಮಾಡ್ತಾನೆ ಅನ್ನೋವಂಥದ್ದು ಅವ್ರಿಗೇನು ಇರಲಿಲ್ಲ, ನೆಸಿಟಿ ಇಲ್ಲ. ಇದೇ ಒಂದು ಸುವರ್ಣ ಚಾನಲಲ್ಲಿ ಅದು ಓಪನಿಂಗ್ ಬಂದಿದ್ರು, ನಮ್ಮ ಹೋಟ್ಲು ಪಕ್ಕದಲ್ಲೇ ಇತ್ತು. ನಾನು ಅವತ್ತು ನಮ್ಮ ದೊಡ್ಡಪ್ಪನ ಮಗ ತೀರೋಗ್ಬಿಟ್ಟಿದ್ದ. ಅಲ್ಲಿಗೇನು ಬಂದಿದ್ದಾರೆ, ಬಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಇಲ್ಲ ಬಸ್ ಹಿಂಗೆ ಆಗಿದೆ ಅಂದೆ. ಹೌದಾ,
ಅಂದ್ಬಿಟ್ಟು ಮಾತಾಡ್ಬಿಟ್ಟು ಇಡೀ ಚಾನಲ್ಗೆ ನಮ್ಮದೇ ರೀ ಹೋಟ್ಲಿದು, ನಾನು ಇನಾಗ್ರೇಷನ್ ಮಾಡಿದ್ದು. ನಮ್ಮವ್ರದ್ದು ನಮ್ಮ ಮನೆಗೆ ಅಡುಗೆ ಬರೋದೆಲ್ಲ ಚಂದ್ರಣ್ಣಂದೆ. ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀನಿ, ಅರ್ಧ ಸುವರ್ಣ ನ್ಯೂಸು ನಮ್ಮ ಹೋಟ್ಲ್ ಬಂದವರು. ಮನಸ್ಸಿಂದ ಮಾಡಿರೋ ಇನ್ಫ್ಲೂಯೆನ್ಸ್ ಅದು ಇಂಪಾರ್ಟೆಂಟ್. ಅವತ್ತು ನಮ್ಮನ್ನು ನೋಡಿ, ನಮ್ಮನ್ನು ಕೇಳಿ, ನಮ್ಮ ಪ್ರೀತಿ ಬೆಳೆಸೋರ ಹತ್ರ ನಾವು ತುಂಬ ಗೌರವ ಕೊಟ್ಟು ಬದುಕ್ತಿರೋದು. ನಮ್ಮಲ್ಲೂ ಜಲಸಿಗಳಿರ್ತಾರೆ, ಹಾಳು ಮಾಡೋರು ಇರ್ತಾರೆ, ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ. ಯಾಕಂದರೆ ನಾನು ಅನುಭವ ಪಟ್ಬಿಟ್ಟೆ. ಏನು ಬೆಳ್ಳುಳ್ಳಿ ಕಬಾಬ್ ಬಂತು, ಅದರಿಂದ ನಾನು ನರಕ ನೋಡಿದೆ ಬಿಟ್ಟು ಸುಖ ನೋಡಲಿಲ್ಲ. ಅದು ಹೆಂಗೆ ಸರ್? ಏನಂದರೆ ತುಂಬ ನಮ್ಮಲ್ಲಿ ಹೆಂಗಂದರೆ ಯಾವ ಸ್ವಲ್ಪ ಈಗ ಒಂದು ಯಾವುದೋ ಒಂದು ಐಟಮ್ ಬಂದಿದೆ, ಒಂದು ಪ್ರಾಡಕ್ಟ್ ಬಂದಿದೆ ಅಂದರೆ ಅದೆಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಹೌದು. ಸೊ ಒಂದೇ ಸಲ ಒಂದು ಮನೆಗೆ 50 ಜನ ಬರೋ ಕೆಪಾಸಿಟಿ ಜಾಗದಲ್ಲಿ 500 ಜನ ಬಂದರೆ ಉತ್ತಕ್ಕೂ ಒಳ್ಳೆ ರೀತಿಲಿ ಕೊಡೋಕ್ಕೂ ಆಗಲ್ಲ. ನಮ್ಮ ಹೆಸರು ಏನು ಉಳಿಸ್ಕೊಂಬಂದಿದೆ, ನಾನು 32 ವರ್ಷದ ಶ್ರಮ ಆ ಒಂದು ವರ್ಷದಲ್ಲಿ ಕಳ್ಕೊಬಿಟ್ಟೆ. ಸಾಕಾಗೋಯ್ತು ನಿಮಗೆ ಅಂದರೆ ಅವ್ರು ಅಷ್ಟೊಂದು ಜನ ಅಲ್ಲ, ಅವಾಗ ಬಂದರು ಆ ಕ್ರೌಡು. ಸೊ ಹೆವಿ ಕ್ರೌಡ್ ಆಯಿತು, ಎಲ್ಲ ಆಯಿತು, ನೋಡೋರು ಕಣ್ಣು ಬಿತ್ತು, ಕಾಲು ಮುರಿತು. ಭಟ್ರು, ನಾವು ಇವತ್ತವರೆಗೂ ಭಟ್ರು ನಂಬ್ಕೊಂಡು ಬದುಕಿದವರಲ್ಲ. ಯಾರು ರಾಹುಲನಿಂದ ನಮ್ಮ ಬದುಕಿದ್ಲಲ್ಲ, ಏನೋ ತಮಾಷೆ ರಾಹುಲ ಬಾರಪ್ಪ ಹಿಂಗನ್ನಪ್ಪ ಅಂದ್ರೆ ಏನೋ ಒಂದು ತಮಾಷೆಗೆ ಮಾಡ್ಕೊಂಬಂದ್ವಿ. ಆ ಕಾಲು ಮುರಿದಿದ್ದು ಡಾಕ್ಟ್ರು ನಮ್ಗೆ ಮೆಡಿಕಲ್ ರೆಸ್ಟ್ ಕೊಟ್ಟಿದ್ದು ಆ 3 ತಿಂಗಳಲ್ಲಿ ಏನು ಉತ್ತುಂಗಕ್ಕೆ ಹೋಗಿತ್ತು ಈಗ ಬಿದ್ದೋಯ್ತು. ಕಾರಣ ಯಾಕೆ? ಟೇಸ್ಟ್ ಕೊಡೋಲ್ಲ, ರುಚಿ ಕೊಡೋಲ್ಲ. ಇವಾಗ ಬರ್ತಾರೆ, ಒಂದು ತೊಗೊಂಡು ಇನ್ನೊಂದು ಪ್ಲೇಟ್ ಪಾರ್ಸಲ್ ಕೊಡಿ ಸರ್ ಅಂತಾರೆ. ಹೌದು. ಇವಾಗ ನನಗೆ ನಾನು ಇವತ್ತು ಯಾವುದೇ ಒಂದು ಎಲ್ಲರಿಗೂ ನಾನು ಸಜೆಷನ್ ಕೊಡೋದೇನು ಅಂದರೆ, ಒಂದು ಹೋಟ್ಲು ಮಾಡ್ತೀರಾ, ಪಬ್ಲಿಸಿಟಿ ಮಾಡಬೇಡಿ, ನಿಧಾನಕ್ಕೆ ಮಾಡಿ. ಏಕೆಂದರೆ ಕಿಚನ್ ಸೆಟಪ್ ಆಗಬೇಕು, ಸ್ಟವ್ಗಳು ಸೆಟ್ ಆಗಿರಬೇಕು, ಚಿಮ್ನಿ ವರ್ಕ್ ಆಗಬೇಕು, ಲೇಬರ್ಗಳ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಸೆಟಪ್ ಮಾಡಿಕೊಂಡು 100, 200, 300, 400, 500 ಹಂಗೆ ಹೋಗ್ಬೇಕು. ಬಿಟ್ಟರೆ ಒಂದೇ ಸಲ 10,000 ನೋಡಿ 3,000ಕ್ಕೆ ಬರೋದು, 3,000 ನೋಡಿ 300ಕ್ಕೆ ಬರೋದು ಬೇಡ ಅಂತೇಳಿ ನಾನು ಪ್ರತಿಯೊಂದು ಹೋಟ್ಲುಗಳನ್ನೂ ವಿತೌಟ್ ನಮ್ಮ ಬಾಸ್ ಕರ್ಕೊಂಬಂದರು, ಇನಾಗ್ರೇಷನ್ ಮಾಡಿದ್ರು. ಸಿಂಪಲಾಗಿ ಮಾಡ್ತಿದ್ದೆ. ಯಾರು ಕಾರ್ಡ್ ಮೇಯ್ನು ಊಟಕ್ಕೆ ಬರ್ತಾರೆ ಫಸ್ಟು, ಅವ್ರಿಗೆ ಒಳ್ಳೆ ಊಟ ಕೊಟ್ಟು ನಿಮ್ಮ ಕೈಯಲ್ಲಿ ಏನಾಗ್ತೀರೋ ಕ್ಯಾಶ್ ಬಾಕ್ಸ್ಗೆ ಹಾಕಿ ಖುಷಿಯಾಗಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೆ. ಆ ಅನ್ನಪೂರ್ಣೇಶ್ವರಿ ನಮ್ಮನ್ನು ಕಾಪಾಡ್ತೀವಿ. ಏನಾಯ್ತು ಈ ಥರ ಎಲ್ಲ ಬಂದಾಗ ಒಂದೇ ಕ್ರೌಡು ಎಲ್ಲ ಬಂತು, ರುಚಿ ಕೇರಿಸಿದ್ರು. ಏನು ಅವಾಗ ನಮ್ಮ ಮನೆ ಮುಂದೆ 100 ಚಾನಲ್ಗಳವರು, ಇದಾಗಲಿ ಮೀಡಿಯಾದವರು ಎಲ್ಲರೂ ಬ್ಯುಸಿಯಾಗಿದ್ದರು. ನಾಗ ಅಂತ ಒಬ್ಬ ಭಟ್ಟ ಇದ್ದ, ಅವ್ನು ಕುಡಿದ್ಬಿಟ್ಟು ಏನೇನೋ ಮಾತಾಡ್ದ. ಸೊ ಏನಾಗುತ್ತೆ, ಎಲ್ಲ ವೀಕ್ ಆಗ್ತಾ ಬಂತು. ಸೊ ನನಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಯಿತು. ತಿರುಗಿ ಇನ್ನೊಂದು ಆಪ್ರೇಷನ್ ಆಯಿತು. ಸೊ ನನಗೊಂಥರ ಭಯ ಬಂದ್ಬಿಡ್ತು. ನಾನು ಇವತ್ತವರೆಗೂ ಯಾರ ಹತ್ರನೂ ಹೆಸರು ಕೇಳಿಸ್ಕೊಂಡಿಲ್ಲ. ಹೌದು. ನನ್ನ ಶ್ರಮ ನನಗೆ ಸಾಕು ಪ್ರತಿಫಲ. ನಾನು ಎಲ್ಲರೂ ನಂಗೆ 100 ರೂಪಾಯಿ ಬೇಕು, ನಾನು ಆಸೆ ಪಡೋಲ್ಲ. ನನಗೆ 10 ರೂಪಾಯಿ ಬರಲಿ, ಅದರಲ್ಲೇ ಸಂತೋಷ ಪಡ್ತೀನಿ. ದೇವ್ರು ಎಷ್ಟು ಕೊಡ್ತಾನೆ ಅದಕ್ಕೆ ಸಂತೋಷ ಪಡೋಣ. ಇವತ್ತು ಒಂದಿನ ಬಂದುಬಿಡ್ತು, ಬೆಳ್ಳುಳ್ಳಿ ಕಬಾಬ್ ಬಂತು, ಪ್ರಪಂಚ ನೋಡ್ತು. ಆದರೆ ನೋಡೋರಿಗೆಲ್ಲ ಬೆಳ್ಳುಳ್ಳಿ ಕಬಾಬೇ. ಅದರ ಹಿಂದೆ ಬಂದಿರೋ ಪದಗಳಿದೆ ಗೊತ್ತಾ, ತುಂಬ ಕಷ್ಟ. ನೀವೆಲ್ಲ ನೋಡಿರ್ಬೋದು, ಕಾಮೆಂಟ್ಸ್ಗಳಲ್ಲಿ ಓದಿರ್ತೀರ, ನೀವು ಕಳಿಸಿರ್ತೀರ, ಊಟ ಚೆನ್ನಾಗಿರಲ್ಲ, ಅದು ಚೆನ್ನಾಗಿರಲ್ಲ, ಇದಾಗಿರಲ್ಲ. ಕಾರಣಗಳು 100 ಇರುತ್ತೆ. ಹೌದು. ಅದರ ಅರ್ಥ ಸಿಗಬೇಕು ಅಂದರೆ ನಾವು ಈ ಥರ ಏದನ್ನ ಸಿಕ್ಕಿದಾಗ ವೇದಿಕೆಯಲ್ಲಿ ಮಾತಾಡಬೇಕಾಗತ್ತೆ. ಯಾರೇ ಆಗಲಿ, ನಾನಾಗಲಿ, ನೀವಾಗಲಿ, ಪ್ರತಿಯೊಬ್ಬರು ಆಗಲಿ ಬೆಳೆಯೋವಾಗ ನಿಧಾನಗತಿಯಲ್ಲಿ ಬೆಳೆದ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಉತ್ತುಂಗಕ್ಕೆ ಹೋಗೋದು, ಪಟಾರ ಅಂತ ಬೀಳೋದು, ಅದಾದಮೇಲೆ ಯಾರೂ ನೋಡಲ್ಲ, ಯಾರೂ ಕೇಳಲ್ಲ. ನೋಡಿ, ನಾವು ಇಷ್ಟೆಲ್ಲ ಬಂತು, ಇಷ್ಟೆಲ್ಲ ಪ್ರಚಾರ ಆಯಿತು, ಕಾಲು ಮುರಿದಾಗ ಯಾರೂ ಬರಲಿಲ್ಲ. ನನ್ನ ಕಾಲು ಮುರಿದಾಗ ಯಾರಿಗೂ ಪ್ರಚಾರನೇ ಆಗಲಿಲ್ಲ. ಸೊ ಆವತ್ತು ಅಟ್ಲೀಸ್ಟ್ ಯಾರಿಗಾನ ಗೊತ್ತಾಗಿದ್ದರೆ ಆ ಪ್ರಚಾರ, ಚಂದ್ರವ್ರ ಕಾಲು ಮುರಿದೋಯ್ತು, ಮೆಡಿಕಲ್ ರೆಸ್ಟಲ್ಲಿದ್ದಾರೆ, ಅವಾಗೇನಾಗ್ತಿತ್ತು, ಬರೋರು ಸ್ವಲ್ಪ ಕಮ್ಮಿ ಆಗೋರು. ಹೌದು. ಸೊ ಬರೋದು ಮೇಡಮ್, ಏನು ಕ್ರೌಡ್, ಅದು ನೋಡೋಕ್ಕಾಗ್ತಿರ್ತಿಲ್ಲ, ಕಣ್ಣಿಗೆ ಆನಂದ. ಸೊ ಸಫರ್ ಮಾಡಿ ಇವಾಗ ನಾನು ಎಷ್ಟು ಬೇಜಾರಾದೆ ಅಂದರೆ, ಈ ಮೈಂಡ್ ಫ್ರೆಶ್ನೆಸ್ಗೆ ನಾನು ಸವಿರುಚಿಗೆ ಹೋದೆ, ಸುಳ್ಳು ಹೇಳಲ್ಲ. ಅದಾದಮೇಲೆ ನನಗೆ ಫೆಬ್ರವರಿ 27 ಕಾಲ್ ಫ್ರ್ಯಾಕ್ಚರ್ ಆಯಿತು. ಮಾರ್ಚ್ 27 ಇದಕ್ಕೆ ಸವಿರುಚಿಗೆ ಪ್ರೋಮೋಗೆ ಹೋದೆ. ಪ್ರೋಮೋ ಶೂಟಿಂಗ್ ಮಾಡಿದೆ. ಏಪ್ರಿಲ್ 2nd ವೀಕಿಂದ ಶೂಟಿಂಗ್ ಹೋದೆ. ಅದೇ ಒಂದು ಹತ್ತತ್ರ ಒಂದು 280 ಅಡುಗೆ ಮಾಡಿದೆ ಸವಿರುಚಿಯಲ್ಲಿ. ಅದಾದಮೇಲಿಂದ ಅದು ಮುಗೀತು. ಅಷ್ಟರೊಳಗೆ ತಿರ್ಗಾ ಕ್ವಾಟ್ಲೆ ಕಿಚನ್ ಬಂತು. ಕ್ವಾಟ್ಲೆ ಕಿಚನ್ ಬಿಗ್ ಬಾಸ್ ಕೇಳಿದ್ರು, ಸರ್ ನಾನು ಹೋಟ್ಲು ಬಿಟ್ಟು ಬರೋಲ್ಲ ಸರ್, ನಾನು ಬದುಕೇ ಹೋಟ್ಲು ಸರ್, ನನಗೇನೋ ನೀವೊಂದು ಪ್ರಪಂಚಕ್ಕೆ ಕಾಣಿಸ್ತಿದ್ದೀರಾ, ನಾನು ಅದಕ್ಕೆ ಕೊಡ್ತೀನಿ
ಒಂದು ವಾರ 7 ದಿನ ಆದರೂ ಹೋಗ್ತೀನಿ ಸರ್ ಒಳಗಡೆ ಹೋಗಿ ನಾವು ಹೋಗ್ತೀರಾ ಹಂಗಿದ್ರೆ? ಸೊ ಒಂದಿನ 2 ದಿನ ಹೋಗೋಣ ಬಿಡಿ ಮೇಡಮ್, ಯಾವುದಕ್ಕಾದ್ರೆ ನಿಮ್ಮ ಮನೆಗೆ ಊಟಕ್ಕೆ ಕರಿತೀರ ಅಂದರೆ ಬರಲ್ಲ ಅಂತೀವ, ನಮ್ಮನೇಲಿ ದಿನ ಬಿರಿಯಾನಿ ಅಂತೀವ, ರಸನ ಕೊಟ್ಟರೆ ರಸನ ತಿನ್ಬೋದು, ಅಂಥದ್ದೇನಿದೆ. ನಾವೇನು ನಮಗೆಲ್ಲ ಇದು ಬರಬೇಕು, ಆಯ್ತು ನಮಗೊಂದು ಏಜ್ ಆಗಿದೆ, ಆ ತೃಪ್ತಿ ಇದೆ, ನೀವೆಲ್ಲ ಪ್ರೀತಿ ತೋರಿಸಿದ್ದೀರಾ, ನನ್ನ ಶ್ರಮನೂ ಹೇಳಿದ್ದೀನಿ, ಅದು ಸಿಕ್ಕಿದ ಪ್ರತಿಫಲನೂ ಹೇಳಿದ್ದೀನಿ. ಏರುಪೇರುಗಳಾಗುತ್ತೆ, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಆ ಟೈಮ್ಗಳಲ್ಲಿ ಬಂದಿದ್ದೀರಾ, ಊಟ ಬೇಜಾರಾಗಿರ್ಬೋದು, ಹಂಗಾಗಿದೆ ಹಿಂಗಾಗಿದೆ, ಒಂದು ಏರುಪೇರು ಆಗಿತ್ತು, ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಈಗ ಬನ್ನಿ ಊಟ ಮಾಡಿ ಆಮೇಲೆ ಅನ್ನಿ. ಹೌದು, ನಾನೇ ಮಾಡೋದ್ರಿಂದ ನನ್ನ ಧೈರ್ಯ, ನಾನು ಯಾವತ್ತಿದ್ರು ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ರುಚಿ ಸರಿ ಇದೆಯಾ ತಪ್ಪಿದೆಯಾ ಏನಾಗಿದೆ ಅಂತ. ಸರ್ ಯಾಕೆ ನೀವೇ ಅಷ್ಟು ಕಷ್ಟಪಟ್ಕೊಂಡು ಮಾಡ್ತೀರಾ ಅಂತ? ಮೇಡಮ್ ಅದು ಕಷ್ಟ ಅಲ್ಲ ರೀ, ಕಷ್ಟ ಅಲ್ಲ. ಏನು ಮೇಡಮ್ ಎಂತ ಮಾತಾಡ್ಬಿಡ್ರಿ ನೀವು, ಇಷ್ಟವರೆಗೂ ಕರೆಕ್ಟಾಗಿ ಮಾತಾಡಿ ನೀವು. ಹಂಗಲ್ಲ, ಹಾಂ ಇವಾಗ ನಿಮ್ ಕಾಲ್ ಹಂಗಾಯ್ತು, ಕಾಲ ಏನಾಗುತ್ತೆ ಗೊತ್ತಾ ಮೇಡಮ್, ಎಲ್ಲರ ಕೈಯಲ್ಲೂ ಎಲ್ಲ ಅಡುಗೆ ಇರಲ್ಲ. ಎಲ್ಲರೂ ಮಾಡಿದ್ದು ಉಪ್ಪು ಖಾರ ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೈ ಗುಣನೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹಾಕೋ ಮಸಾಲೆ ರೀತಿ ಇರುತ್ತೆ, ಮಸಾಲೆ ಉರಿಯೋ ರೀತಿ ಇರುತ್ತೆ, ಕೊಡೋ ಪ್ರೆಸೆಂಟೇಷನ್ ಇರುತ್ತೆ, ಬಂದವನ್ನ ರಿಸೀವ್ ಮಾಡೋದಿರುತ್ತೆ. ಹೌದು, ಎಲ್ಲ ನೀವೇ ಮಾಡ್ತೀರಾ? ಇವತ್ತು ಬಂದು ನೋಡಿ, ನಾನು ಬೆಳಗ್ಗೆ 5:30 ಮಾರ್ಕೆಟ್ಗೆ ಹೋಗ್ತೀನಿ, ಐಟಮ್ ತರ್ತೀನಿ, ಯಾರ್ಡ್ಗೆ ಹೋಗ್ತೀನಿ, ಎಲ್ಲ ನಾನೇ ತಂದು ನಾನೇ ಅಡುಗೆ ಮಾಡ್ತೀನಿ. ಬೆಳಗ್ಗೆ 7 ಗಂಟೆಯಿಂದ 10:30ವರೆಗೂ ಹೋಟ್ಲಲ್ಲೇ ಇರ್ತೀನಿ. ಏನೇ ಇಂಪಾರ್ಟೆಂಟ್ ಇದು ಯಾರಿಗೆ ಬೇರೆ ನಿಮ್ಮಂಥವ್ರಿಗೆ ಯಾರಿಗೆ ಶೆಡ್ಯೂಲ್ ಕೊಟ್ಟರು ಆಫ್ಟರ್ 10 o'clock. ಇವಾಗ ಕ್ವಾಟ್ಲೆ ಕಿಚನ್ ಎವ್ರಿ ಡೇ 9 o'clock 8:30ಗೆ ನಾನು 9 o'clock ಶಾರ್ಪಾಗಿ ಅಲ್ಲಿ ಇರಬೇಕಿತ್ತು. ನಾನು ಪರ್ಮಿಷನ್ ತೊಗೊಂಡಿದ್ದೆ. 9:30 ಕರೆಕ್ಟಾಗಿ ಅಲ್ಲಿ ಇರ್ತೀನಿ ಸರ್. ಮತ್ತು ಅದೇ ಥರ ಬಳ್ಳಿಗೆ ಬಂದು ಸಂಡೇ ಎಲ್ಲ ಮಾಡಿಬಿಟ್ಟು ನಮ್ಮ ಮಿಸ್ಸಸ್ ಕೈಗೆ ಎಲ್ಲ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ನಮ್ಮ ಬಣ ಹೋಟ್ಲಿಗೆ ಹೋಗ್ತಾಯಿದ್ದೆ, ಶೂಟಿಂಗ್ ಹೋಗ್ತಾಯಿದ್ದೆ. ಸೊ ಆ ಥರ ಅದು ಮುಂಚೆಯಿಂದ ಬಂದ್ಬಿಟ್ಟಿದೆ ಮೇಡಮ್. ನೀವು ಯಾವತ್ತೂ ಕಷ್ಟ ಅಂತ ಯಾವುದೂ ಮೇಡಮ್ ಕಷ್ಟ ಅಲ್ಲೇ ನನಗೆ ಇವಾಗ ಬರಲಿ 500 ಬಿರಿಯಾನಿ ಕೇಳಲಿ ಅರ್ಧ ಗಂಟೆ ಅಂತೀನಿ ಮಾಡಿಕೊಡ್ತೀವಿ. ಸೂಪರ್. ಸೊ ನನಗೆ ಕೆಲ್ಸಕ್ಕೆ ಭಯ ಪಡಲ್ಲ, ಅದು ಮುಂಚೆಯಿಂದ ಬಂದಿರೋದು. ನನ್ನ ಮಕ್ಕಳಿಗಿಲ್ಲ ಅದು. ನನಗೆ ಇವತ್ತೈದು ನಾನು ರೆಗ್ಯುಲರಾಗಿ ಏನೇ ಜ್ವರ ನೋಡಿ ನನಗೆ ಏನೇ ಆಗಿರಲಿ 5:30ಗೆ ಅಲಾರಮ್. ಓಕೆ. ಈಗ ನಿಮ್ಗೆ ನಾನು ಮನಗಿದ್ದೆ, ನಾನು ನಿಜವಾಗ್ಲೂ ನಿಮ್ಮ ಶೋಗೆ ಬರಬೇಕಾದಾಗ ನಾನು 2:20ವರೆಗೂ ಮನಗಿದ್ದೆ. ಸೊ ನಾನು 2:20ರಲ್ಲಿ ಎದ್ದೆ, ಆಟೋಮೆಟಿಕ್ಕಾಗಿ ಅಲಾರಾಮ್ ಹೊಡೆಯುತ್ತೆ. ಒಬ್ಬರಿಗೆ ಕೊಟ್ಟಿದ್ದೀನಿ ಟೈಮು ಅಂದರೆ ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ. ಅಲಾರಾಮ್ ಬೇಡ, ಅದು ಹೌದು, ನಮ್ಮ ಮೈಂಡೇ ಅಲಾರಾಮ್ ಆಗಿರಬೇಕು. ನಾವು ನೋಡಿಕೊಂಡು ಅದ್ರಲ್ಲಿ ಅಲಾರಾಮ್ ಇಟ್ಟು ಅದು ರಿಂಗ್ ಆಗೋವರೆಗೂ ನಾವು ಕಾಯೋದಕ್ಕಿಂತ ನಮ್ಮ ಮನಸ್ಸು ರಿಂಗ್ ಆಗಬೇಕು. ಅದು ನಿಜವಾದ ಅಲಾರಾಮ್. ಆವಾಗಲೇ ಎಲ್ಲಿತ್ತು, ಸೂರ್ಯ ಹುಡ್ದಾದ್ರೆ ಈ ಟೈಮಲ್ಲಿ ಇಷ್ಟೇ ಇತ್ತು ಅಂತ ಕೇಳ್ತಾ ಇದ್ರಿ. ಈಗ ನಾನು ಇವತ್ತವರೆಗೂ ಅಷ್ಟೇ, ಬೆಳಗ್ಗೆ 5:30ಗೆ ಎದ್ದೊಳಗೆ ಯಾವ ಮೊಬೈಲ್ ಇಟ್ಕೊಂಡು ಅಲಾರಾಮ್ ಇಟ್ಕೊಂಡು 3 ಗಂಟೆಗೆ ಎದ್ದೊಳ್ಬೇಕಾದ್ರೂ ನಾನು ಯಾವತ್ತೂ ಆ ಅಭ್ಯಾಸ ಮಾಡಿಲ್ಲ. ಅದು ನಮ್ಮನ್ನು ಕರೆಸುತ್ತೆ. ಯಾಕಂದರೆ ಕೆಲ್ಸಕ್ಕೆ ಹೋಗೋ ಕೆಲಸ ಮಾಡು ಅಂದಾಗ ನಾವು ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ, ಇನ್ನೊಂದಾಗುತ್ತೆ, ಇನ್ನೊಬ್ಬರು ಯಾರಿಗೋ ಒಂದು 50 ಜನಕ್ಕೋ 100 ಜನಕ್ಕೆ ಊಟ ಕೊಡಬೇಕಾಯ್ತು. ಅವ್ರು 11 ಗಂಟೆಗೆ ಊಟ ಕೊಡ್ಬೇಕಾದ್ರೆ ನಾವು 10:30ಗೆ ರೆಡಿಯಾಗಿರಬೇಕು. ಸೊ ಆ ಥರದಿಂದ ನನ್ನ ಫಸ್ಟು ಅದು ಬಂದ್ಬಿಟ್ಟಿದೆ ಮೇಡಮ್. ನಾನು ಪ್ರತಿಯೊಂದಲ್ಲಾಗಲಿ, ನಮ್ಮ ಮಲೇಶ್ವರ್ ಮೇಕಪ್ ಮ್ಯಾನ್ ಆದಾಗಲೂ ಅಷ್ಟೇ, ಅವನ್ನ ಬೆಳಿಗ್ಗೆ ಎಬ್ಬಿಸ್ಬೇಕಾದಾಗ ಅವ್ನು ಕರ್ಕೊಂಡು ಹೋಗ್ಬೇಕು, ಶೂಟಿಂಗ್ ಬರಬೇಕು, ಅವಾಗ ಬ್ಯುಸಿ ಮೇಡಮ್ಮು. 79 ಸಿನಿಮಾಗಳಿಗೂ ನೀವೇ ಮೇಕಪ್? 100% ಮೇಡಮ್. 79 ಚಿತ್ರ, ಕನ್ನಡ, ತೆಲುಗು, ತಮಿಳು ಒಂದೇ ಮಾಡಿದ್ದು. ತೆಲುಗು ಒಂದು 4-5 ಪಿಕ್ಚರ್ಸ್ ಮಾಡಿದೆ. ನಾನು 93ಯಲ್ಲಿ ಕೆಲಸ ಬಿಟ್ಟೆ. ಆವಾಗ ನಿಮ್ಗೆ ಏಜ್ ಎಷ್ಟು? ನನಗೆ ಒಂದು 24-23 ಇತ್ತು. ಅಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ನಾವು ನಿಜವಾಗ್ಲೂ ತಿಳ್ಕೊಬೇಕು. ಅಂದರೆ ಇವಾಗ ನೀವು ಹೇಳ್ತಿದ್ದೀರಲ್ವಾ, ಅಲಾರಾಮ್ ಏನು ಬೇಡ, ಮೈಂಡೇ ಅಲಾರಾಮು ಅಂತ. ಈ ವಯಸ್ಸಲ್ಲೂ ನೀವು ಹಂಗೆ ಇದ್ದೀರಾ, ಅಷ್ಟು ಆಕ್ಟಿವ್ ಆಗಿದ್ದೀರಾ. ಎಲ್ರೂ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಹಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ. ಆಮೇಲೆ 24 ವರ್ಷಕ್ಕೆ ಅವರು ಹೆಂಗೆ ನೀವು ಹೇಳಿದ್ದೀರಾ, ಒಂದು ಕಡೆ ಒಂದು ದಿನಕ್ಕೆ 3-4 ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು. ಅವ್ರು ಹೋಗೋ ಕಡೆ ಎಲ್ಲ ನೀವು ಮೇಕಪ್ ಮ್ಯಾನ್ ಆಗಿನೇ ಹೋಗ್ತಾ ಇದ್ರು. ಹೆಂಗೆ ಅದೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು? ಏನು ಮಾಡೋದು ಮೇಡಮ್, ಇದ್ದ ಆ ಥರ ಕಾಲ್ ಶೀಟ್ಗಳು ಕೊಡ್ತಾ ಇದ್ವಿ. ಅವಾಗ ಇಮ್ಮನ್ ಡೇಟ್ ಸಿಗೋದೇ ತುಂಬ ಕಷ್ಟ ಇತ್ತು. ಹೌದು. ರಾಮಾಚಾರಿ ಪಿಕ್ಚರ್ 48 hours ಇದೇ ಪ್ಯಾಲೇಸಲ್ಲಿ ಶೂಟಿಂಗ್ ಮಾಡಿದ್ವಿ. ಇನ್ನೊಂದು ಆ ಒಂದು ವರ್ಕ್ಮ್ಯಾನ್ಶಿಪ್ ಇತ್ತಲ್ಲ, ಅದು ಅವ್ರಿಗೂ ನಿಜವಾಗ್ಲೂ ಹ್ಯಾಂಡ್ಸ್ ಯಾಕಂದರೆ ಅವತ್ತು ಆ ಬೆಲೆ ಇತ್ತಲ್ಲ ಮೇಡಮ್ಗೆ. ಹೌದು. ನಾವು ಟೆಕ್ನಿಷಿಯನ್ ಅಂದರೆ ನಮಗಾದ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇತ್ತು. ನಮಗೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ನನಗೆ ಯಾವಾಗ ನಮ್ಗೆ ಆ ಪ್ರೀತಿಗಳಿರಲ್ಲ, ಬೇರೆ ಕಡೆ ಹೋದರೆ ನಮ್ಗೆ ಆ ಪ್ರೀತಿ ಸಿಗಲ್ಲ ಅಂತ ಸಿನಿಮಾ ಬಿಟ್ಟವ್ರು ನಾವು. ಮಹಾರಾಷ್ಟ್ರ ಬ್ಯುಸಿ ಇದ್ದಾಗಲೇ ನಾನೇನೋ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಭಾಳ ಛಲ ಇತ್ತು. ಅದು ಹೋಟ್ಲ್ ಇಂಡಸ್ಟ್ರಿನೇ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದಕ್ಕೆ ನಿಮ್ಮ ಅಮ್ಮ ಕಾರಣ ಅಂತ? ಇಲ್ಲ, ನಮ್ಮ ಅಮ್ಮನೇ ಹೋಟ್ಲಿಗೆ ಸ್ಫೂರ್ತಿ. ನಮ್ಮಮ್ಮ
ನಿಮ್ಮ ಅಮ್ಮನ ಬಗ್ಗೆ ಹೇಳಿ ಸರ್. ಇಲ್ಲ, ನಮ್ಮ ತಾಯಿ ಕೈ ರುಚಿ ತುಂಬ ಚೆನ್ನಾಗಿತ್ತು. ನಮ್ಮ ಮಿಸಸ್ಗೂ ಒಂದು ಚೂರು ಅಡುಗೆ ಬರ್ತಾ ಇರಲಿಲ್ಲ. ಹೌದಾ? ನಮ್ಮ ತಾಯಿದು ಹೆಂಗೆ ಅಂದರೆ ನನಗೆ 5 ಜನ ಅಕ್ಕ ತಂಗಿದ್ರು. ಓಕೆ. ಸೊ ನಾವು ಇಬ್ಬರೇ ಅಣ್ಣ ತಮ್ಮ ಇಬ್ರು, ಅಕ್ಕಂದಿರು 3 ಜನ, ತಂಗಿದಿರು ಇಬ್ಬರು. ಇಬ್ಬರು ನಾನು ನಮ್ಮ ಅಣ್ಣ, ಟೋಟಲ್ 7 ಜನ ನಮ್ಮ ತಂದೆ ತಾಯಿಗೆ. ನಮ್ಮ ತಂದೆಯವ್ರದ್ದು ಸೈಕಲ್ ಶಾಪ್ ಇತ್ತು, ಇಲ್ಲಿ ಲಿಂಕ್ ರೋಡ್ ಅಂತ ಇದೆ ಶೇಷಾದ್ರಿಪುರಮಲ್ಲಿ. ಅಲ್ಲಿ ನಮ್ಮ ತಂದೆಯವ್ರ ಸೈಕಲ್ ಶಾಪ್ ಇತ್ತು. ನಮ್ಮ ತಾಯಿಯವರು ಒಂದು ಚಿಕ್ಕದೊಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು. ಹಂಗೆ ನಮ್ಮ ತಂದೆ ರಿಯಲ್ ಎಸ್ಟೇಟು ಮಾಡ್ತಾಯಿದ್ರು. ನಮ್ಮ ಬ್ರದರು ವರ್ಕ್ ಮಾಡ್ತಾಯಿದ್ರು. ನಾವು ಪಾರ್ಟ್ ಟೈಮ್ಗಳಲ್ಲಿ ಸ್ಕೂಲ್ಗಳಿಲ್ದಿದ್ದಾಗ ಸ್ಯಾಟರ್ಡೆ ಸಂಡೇ ಮತ್ತು ಈ ಥರ ಆಯುಧ ಪೂಜೆಗಳಲ್ಲಿ ಸೈಕಲ್ ಕೆಲಸ ಮಾಡಿಕೊಂಡು ಸೈಕಲ್ ವರಲಿಂಗೆಲ್ಲ ಮಾಡ್ಕೊಂಡಿದ್ವಿ. ಸೊ ನಮ್ಮ ತಾಯಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡೋರು ಅವಾಗಿಂದ. ಹೌದು, ನಮ್ಮ ತಾಯಿ ಒಂದು ಸಿಟಿ ಮಾರ್ಕೆಟೇ, ಇನ್ನು ಬೆಂಗಳೂರೇ ನಮ್ಮ ತಂದೆ ತಾಯಿದಲ್ಲ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಅಜ್ಜಿನೂ ಅಷ್ಟೇ. ನಮ್ಮ ಅಜ್ಜಿ ನಮ್ಮ ತಾತ ಅಂತೂ ಮೀನೆಲ್ಲ ಇಟ್ಕೊಂಬಂದ್ಬಿಡೋರು, ಬಂದ್ಬಿಟ್ಟು ಮಗಳು ಮಾಡ್ತಾಳೆ ಅಂತ. ಸೊ ನಮ್ಮ ತಾಯಿ ಆಯಮ್ಮ ಸರಸ್ವತಿ ಬಿಡಿ. 7 ಜನ ಎತ್ತಿ 8 ಜನ ನೋಡಿ ಸಾಕು ಸಲ್ವಿ ಎಲ್ಲ ಮಾಡಿದ್ರು. ಇವತ್ತೇನ ಅವ್ರು ಇದ್ದಿದ್ರೆ ಅದ್ರ ಆನಂದ ನಮಗೆ. ನೀವು ಯಾವಾಗ ಅವರು 2014 ನಾನು ಹೋಟ್ಲು ಮಾಡಿದಾಗೆಲ್ಲ ಇದ್ದರು. ಹೋಟ್ಲು ಮಾಡಿದಾಗಿದ್ರು, ಹೋಟ್ಲಲ್ಲೂ ಕೂತಿದ್ದಾರೆ, ಓಕೆ, ಇಲ್ಲ ಅಂತಿಲ್ಲ. 2014 ತೀರ್ಕೊಂಡ್ರು. ಇವತ್ತೆಲ್ಲ ನಮ್ಮ ತಂದೆ ತಾಯಿಗಳಿದ್ದು ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದಾಗ, ಮೇಡಮ್ ನನ್ನ ಪ್ರತಿಯೊಬ್ಬರು ನನ್ನನ್ನು ಚಿಕ್ಕ ಏಜಲ್ಲಿ ನೋಡಿದಾಗ ಇವೊಬ್ಬ ಪೊರ್ಕಿ, ಇವನು ಉದ್ಧಾರ ಆಗಲ್ಲ, ಇವನ ಜೀವನದಲ್ಲಿ ಸ್ಕ್ರ್ಯಾಪೆ. ಅಪ್ಪ ಕೂಡ ನಮ್ಮ ತಂದೆ ತಾಯಿ ಇಲ್ಲ. ನಮ್ಮಮ್ಮ ನಮ್ಮ ಅಪ್ಪನ ನಾವೊಂದು ಸ್ವಲ್ಪ ಇರೋದ್ರಲ್ಲಿ ತಕ್ಕಮಟ್ಟದ ಜನ ಹಂಗಿಟ್ಟಿದ್ರು. ನಮ್ಮ ಸ್ವಂತ ಮನೆ ಬಾಡಿಗೆ ಬರ್ತಾಯಿತ್ತು. ನಮ್ಮನೆಲ್ಲೂ ನಮ್ಮ ಅಣ್ಣ ಅಂತೂ ಒಂದು ಗೋಲಿ ಆಡೋಕ್ಕೆ ಹೋದ್ರೂ ಹೊಡಿತಿದ್ದ, ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೂ ಬೈತಾ ಇದ್ದ. ಪಕ್ಕದಲ್ಲೇ ಗೀತಾಂಜಲಿ ಥಿಯೇಟ್ರ್ ಇತ್ತು, ಯಜಮಾನ್ರು ಪಿಕ್ಚರ್ ಟಿಕೆಟ್ ತೊಗೊಂಬಂದ್ಬಿಡ್ತಿದ್ವಿ, ಪಿಕ್ಚರ್ಗೆ ಹೋಗ್ಬೇಡ ಅಂದರು. ಅದರಲ್ಲಿ ಒಂದು ಇನ್ಸಿಡೆನ್ಸ್ ಏನಾಯ್ತು ಅಂದರೆ, ಈ ಸರ್ಕಸ್ ಬಂತು. ಈ ಅವಾಗಂದು 2085, 86 or 87 ಇಲ್ಲಿ ಸರ್ಕಸ್ ಹುಟ್ಟೋಯ್ತು. ಈ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗಿಂತ ಮುಂಚೆ ಮೈಸೂರಿಗೆ ಹೋಗೋ ರೈಲ್ವೆ ಸ್ಟೇಷನ್ ಹತ್ರ ಒಂದು ಚರ್ಚ್ ಇತ್ತು. ಚರ್ಚ್ ಪಕ್ಕದಲ್ಲಿ ಜಮಿನಿ ಸರ್ಕಸ್ಸು ಯಾವುದೊಂದು ಸರ್ಕಸ್. ಟಿಕೆಟ್ ತೊಗೊಂಡೆ. ನೋಡಿ, ಇದೆಲ್ಲ ಏನಂದರೆ ಒಳ್ಳೇದಕ್ಕೂ ಕೆಟ್ಟದಕ್ಕೆ ಹೊಡೆದ್ಬಿಟ್ಟ ನಮ್ಮಣ್ಣ. ಟಿಕೆಟೇ ಅರ್ಧಾಕ್ಬಿಟ್ಟ. ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು, ನೀನು ಹಂಗೆ ಏನು ರೀಸನ್ನು? ಅವತ್ತು ಸಂಡೇ ಕೂಡ ಬೇಡ ಹೋಗ್ಬಾರ್ದು ಅಂದ್ರೆ ನೋಡಿದ್ರು. ಹಂಗೆ ಒಂದು ಬೀರು ಇತ್ತು, ಆ ಪಕ್ಕದಲ್ಲೂ ಮನ್ಕೋಬಿಟ್ಟಿದ್ದೆ. ಎದ್ದೋಳ್ತೀನಿ, ಸರ್ಕಸ್ ಹೊರಟೋಗಿದೆ ಅವತ್ತೇ. ಕೋಇನ್ಸಿಡೆನ್ಸ್ ನೋಡಿ, ಯಾವುದಕ್ಕೆ ಯಾವುದೋ ಒಂದೊಂದು ಅರ್ಥಗಳು ಸಿಗ್ತವೆ. ಈಗ ಹೋಗ್ಬೇಡ ಅಂದಿದ್ದು ಏನು ರೀಸನ್ ಅಂತ ನನಗೆ ಇವತ್ತರೆಗೂ ಅರ್ಥ ಆಗಿಲ್ಲ. ಇವತ್ತರೆಗೂ ನಂಗೆ ಟಿಲ್ ಅರ್ಥ ಆಗಿಲ್ಲ. ಏನಕ್ಕೆ ಹೋದೆ, ಏನಕ್ಕಾಯ್ತು, ಏನಂತ ನನಗೆ ಇವತ್ತರೆಗೂ ಗೊತ್ತಿಲ್ಲ. ಸರ್ಕಸ್ ಸುಟ್ಟೋಗಿತ್ತು ಮೇಡಮ್. ಸುಟ್ಟೋದಲ್ಲ, ಎಷ್ಟೋ ಜನ ಸತ್ತೋಯ್ತು, ಎಷ್ಟು ಪ್ರಾಣಿಗಳು ಸತ್ತೋಯ್ತು. ಆ ಟೈಮಲ್ಲಿ ಅಂತೂ ನೀವಿನ್ನೂ ಹುಟ್ಟಿದ್ರೋ ಎಲ್ಲ ಗೊತ್ತಿಲ್ಲ, ಅಲ್ಲೆಲ್ಲ ಹೇಳಿದ್ದು. ಸೊ ಆ ಥರ ಸುಟ್ಟು ನೋಡಿ. ಅವತ್ತು ನಮ್ಮಣ್ಣ ಹೊಡೆದಿಲ್ಲ ಹೋಗ್ಬಿಟ್ಟಿದ್ರೆ ನಾನು ಏನೋ ಆಗ್ಬಿಡ್ತಿದ್ದೆ. ಸೊ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿದೆ. 7 ಜನ 5 ಜನ ಅಕ್ಕ ತಂಗಿದ್ರು, ತುಂಬ ಫ್ಯಾಮ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾಯಿತ್ತು. ಯಜಮಾನ್ರು ಒಂದು ಸಲ ಊಟ ಕೇಳಿದ್ರು. ಸೊ ನಮ್ಮಮ್ಮ ಮಾಡ್ಕೊಂಡು ಕೊಡ್ತಾಯಿದ್ರು. ಆಮೇಲಿಂದ ಕಾಡಿಂದ ಬಂದಮೇಲೆ ಕೂಡ ನನಗೆ ಕಾಲು ನೋವಪ್ಪ, ಕಾಲು ಸುತ್ತಬೇಕು ಅಂದರು. ಟಿಲ್ ಇವತ್ತರೆಗೂ ಆ ಮನೆಗೆ ಊಟ ಹೋಗುತ್ತೆ. ಸರ್, ಹೆಂಗೆ ಪರಿಚಯ ಆದರು ಅವ್ರ ಫ್ಯಾಮಿಲಿ ನಿಮಗೆ? ಅಣ್ಣವ್ರ ಫ್ಯಾಮಿಲಿ ಈಗ ಅವರು ಹೆಂಗೆ ಪರಿಚಯ ಆಯಿತು ಅಂದರೆ, ನಮ್ಮ ಮನೆ ಮಾಡಿ ಮೇಲೆ ಶಿವು ಅಂತ ಒಬ್ಬ ಪ್ರೊಡಕ್ಷನ್ ಬಾಯ್ ಇದ್ದ. ಅವ್ನು ನಮ್ಮ ಮನೆ ಮಾಡಿ ಮೇಲೆ ಒಂದು ರೂಮಲ್ಲಿ ಬಾರಿಕೆಗಿದ್ದ. ಸೊ ನನಗೂ ಆ ಟೈಮಲ್ಲಿ ಏನೋ ಒಂದು ಇಂಜಿನದಾಗಿ ಮನೆಗಳ ಗಲಾಟೆಗಳಾಗಿ ಏನೇನೋ ಬದುಕಬೇಕು ಛಲ ಬಂದ್ಬಿಟ್ಟಿತ್ತು ನನಗೆ. ನಾನೇನೋ ಒಂದು ಸಾಧನೆ ಮಾಡಬೇಕು, 4 ಜನದ ಮುಂದೆ ಸಹಿ ಅನ್ಸ್ಕೋಬೇಕು ಅನ್ನೋ ಒಂದು ಅವತ್ತೇ ಧೈರ್ಯ. ಮನೇಲಿ ಬೇರೆ ಚಾಲೆಂಜ್ ಮಾಡಿದೆ, ಇನ್ನು ಮೇಲೆ ಒಂದು ಬಟ್ಟೆ ₹1 ನೀವು ಕೊಡೋಂಗಿಲ್ಲ, ₹1 ನಾನು ತೊಗೊಳಂಗಿಲ್ಲ. ನನ್ನ ಕಾಸಲ್ಲಿ ನಾನು ಜೀವನ ನಡೆಸ್ತೀನಿ, ನಾನು ಬದುಕ್ತೀನಿ, ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ, ನನ್ನವರೆಗೂ ನಿಮ್ಮ ಹತ್ರ ಕಂಪ್ಲೇಂಟ್ ಬರಲ್ಲ. ನಾನು ತಪ್ಪು ಮಾಡಿದ್ದೀನಿ, ನಾನು ಎಜುಕೇಷನ್ ಮಾಡ್ಕೊಳ್ಳಿಲ್ಲ, ನಿಮ್ಮ ಶ್ರಮಕ್ಕೆ ನಾನು ಪ್ರತಿಫಲ ಕೊಡಲಿಲ್ಲ, ನನ್ನ ಶ್ರಮ ನನ್ನ ಪ್ರತಿಫಲ, ಅದಕ್ಕೆ ನೀವೇನೋ ಅನ್ಕೋಬೇಡಿ. 2 ಮಾಡಲ್ಲ, ಒಂದು ಕಳ್ತನ, ಒಂದು ಮೋಸ. ಈ 2 ಇಲ್ಲಾಂದರೆ ಹೆಂಗನ ಜೀವನ ನಡೆಸ್ತೀವಿ. ಆಯಿತು ಮಾಡೋಗು ಅಂತ ಹೇಳಿದ್ರು. ಸೊ ಹಿಂಗೆ ನಮ್ಮ ಹುಡುಗ ಇದ್ದ. ಒಂದಿನ ಹಿಂಗೆ ಪ್ಯಾಲೇಸಲ್ಲಿ ಜಂಪ್ ಹೊಡಿತಾ ಇದ್ವಿ. 2 ನಕ್ಷತ್ರ ಅದೆಲ್ಲ ನಡೀತಾ ಇತ್ತು, ಗುರಿ ನಡೀತಾ ಇತ್ತು. ನೋಡೋಕ್ಕೆ ಹೋಗಿ ಅವ್ರ ಜೊತೆ ಹೋಗಿ ಸೊ ಅಲ್ಲೇ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಇದ್ದು ಏನೇನ ಮಾಡಬೇಕು ಅಂತ ಫಸ್ಟು ಕಾಸ್ಟ್ಯೂಮ್ ಆಗಿ ಕೆಲಸ ಮಾಡಿದೆ, ಕಾಸ್ಟ್ಯೂಮರ್ ಆಗಿ. ಆಮೇಲೆ ಯಜಮಾನ್ರು ಇದನ್ನು ನೋಡಿ ಮೇಕಪ್ ಮ್ಯಾನ ಕೆಲಸಕ್ಕೆ ಸೇರಿಸ್ಕೊಂಡ್ರು.
ಹಂಗಂಗೆ ಬೆಳೀತು ಹಂಗೆ ಮಾಲಾಶ್ರೀ ಅವರು ಒಂದಿನ ಚಂದ್ರು ಅವರೇ ಒಂದು 3 ದಿನ ನನ್ನ ಜೊತೆಲಿ ಬನ್ನಿ ಕನ್ನಡ ಪಿಕ್ಚರ್ಸು ಅವಾಗ ತಾನೆ ಈ ನಮಗೆ ಅವಾಗ ಮೃತ್ಯುಂಜಯ, ಗಜಪತಿ ಗೌರವಂಗ, ನಂಜುಂಡಿ ಕಲ್ಯಾಣ 3 ಪಿಕ್ಚರ್ ಮುಗಿದಿತ್ತು. ಪೊಲೀಸ್ನ ಹೆಂಡ್ತಿನೂ, ರಾಣಿ ಮಹಾರಾಣಿ 2, ಪ್ರತಾಪ್ 3 ಪಿಕ್ಚರ್ ಅವಾಗ ಪೂಜೆ ಆಗಿತ್ತು. ಪೊಲೀಸ್ನ ಹೆಂಡ್ತಿ, ಪ್ರತಾಪು, ರಾಣಿ ಮಹಾರಾಣಿ ಈ 3 ಪಿಕ್ಚರ್ ಪೂಜೆ ಆಗಿತ್ತು. ಆ ಹುಡುಗಿ ಒಂದು ಮುಸ್ಲಿಂ ಹುಡುಗಿ ಇತ್ತು, ನೂರಿ ಅಂತ. ನಾನು ಮಾರ್ಚ್ 25ನೇ ತಾರೀಕು 2090 ಮಾರ್ಚ್ 25ನೇ ತಾರೀಕು ಅವ್ರ ಹತ್ರ ಹೋದೆ. ಬನ್ನಿ ಅಂತ ಸುಮ್ಮನೆ ಜೊತೇಲಿ ಹೋಗಿದ್ದು. ಅವಾಗ ನಮಗೆ ಮೃತ್ಯುಂಜಯ ಪ್ಯಾಕಪ್ ಆಗಿತ್ತು. ಬನ್ನಿ ಚಂದ್ರ ಸುಮ್ಮನೆ ಜೊತೆಲಿ ಹೋಗೋಣ. ಆವಾಗ ಅನುಕೂಲ ಕಪ್ಪ ಗಂಡ ಪಿಕ್ಚರ್ ಪೂಜೆ. ಅನುಕೂಲ ಕಪ್ಪ ಗಂಡ ಅಲ್ಲ, ಪ್ರೀವಿಯಸ್ ಯಾವುದೋ ಒಂದು ಮಾಡಿದ್ರು ಮೇಡಮ್. ಆ ಪಿಕ್ಚರ್ ಪೂಜೆ, ಆ ಪಿಕ್ಚರ್ ಕಲ್ಯಾಣ ಮಂಟಪ. ಸೊ ಕಲ್ಯಾಣ ಮಂಟಪ ಪಿಕ್ಚರ್ ಪೂಜೆ ಚಂದ್ರು ಅವಾಗ ಅವ್ರ ಪೂಜೆ. ನಾನು ಅದು ಆಗಿರಿ ಅದು ಮಾರ್ಚ್ 25ನೇ ತಾರೀಕು ಕರೆದ್ರು ಸುಮ್ಮನೆ ಜೊತೆಲಿ ಬನ್ನಿ ಅಂತ. ಮಾರ್ಚ್ 28 ಆ ಹುಡುಗಿ ನೂರಿ ಅಂತ ಇದು. ಆ ಹುಡುಗಿ ರಂಜಾನ್ ಹಂಗೆ ಅಂದ್ಬಿಟ್ಟು ಊರಿಗೆ ಹೋಗಿತ್ತು. ಅವಳು 29ನೇ ತಾರೀಕು ವಾಪಸ್ ಬಂದರು. 28ನೇ ತಾರೀಕು ಸಾಯಂಕಾಲ ನನಗೆ ಕೇಳಿದ್ರು, ನೀನು ನನ್ನ ಮೇಕಪ್ ಮ್ಯಾನ್ ಆಯ್ತೀಯಾ? ಮಾಲಾಶ್ರೀ ಮೇಡಮ್. ಸೊ ನಾನೊಂದು ಇಲ್ಲ ಮೇಡಮ್, ರಾಘಣ್ಣಂದು ಏಪ್ರಿಲ್ 2 ಪಿಕ್ಚರ್ ಪೂಜೆ, ನಾನು ಆ ಪಿಕ್ಚರ್ಗೆ ಹೋಗಬೇಕು. ನಾನು ಅವ್ರ ಹತ್ರ ಕೇಳಿದ್ರೆ ನೀನು ಮಾಡ್ತೀಯ? ಕೇಳಿ ಅವ್ರು ಹ್ಞೂ ಅಂದರೆ ನಾನು ಮಾಡ್ತೀನಿ. ಕೇಳಿದ್ರು, ನನ್ನ ಕರೆದ್ರು, ಎಲ್ಲ ಮಾತಾಡಿದ್ವಿ. ಹೋಗು ಬದುಕು ಅಂದರು, ಬಂದುಬಿಟ್ಟೆ. ಸೊ ನಮ್ಮದು ಅವ್ರದ್ದು ಬಾಂಡಿಂಗ್ ಹಂಗೆ ಆಯಿತು. ನಮ್ಮ ದೊಡ್ಡ ಮನೆದು ನಮ್ಮದು ಅದೆಲ್ಲ ಇವತ್ತಿಗೂ ನಮ್ಮ ಮನೆ ಅದು. ನಾನು ಆ ಮನೆ ಬಿಟ್ಕೊಡಲ್ಲ, ನನ್ನ ಅವ್ರು ಬಿಟ್ಕೊಡಲ್ಲ. ಸೊ ಆ ಒಂದು ಭಾವನೆಗಳೆಲ್ಲ ಬೆಳೆದಿದ್ದೀನಿ. ಸೊ ಅದಾದಮೇಲೆ ಹೋದ್ವಿ, 79 ಪಿಕ್ಚರ್ ಕೆಲಸ ಮಾಡಿದ್ವಿ. ರಾತ್ರಿ ಹಗಲು ಅಂದೇ ದುಡಿದ್ವಿ. ಪ್ರಪಂಚದಲ್ಲಿ ಈಗೇನು ಬೆಳ್ಳುಳ್ಳಿ ಕಬಾಬ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಮಾಲಾಶ್ರೀ ಚಂದ್ರು ಅಂದರೆ ಆ ಒಂದು ಮುದ್ರೆ ಇತ್ತು. ಇವತ್ತು ಟಿಲ್ವರೆಗೂ ಇದೆ. ಹಳೆ ಪ್ರೊಡ್ಯೂಸರ್ಗಳು, ಹಳೆ ಡೈರೆಕ್ಟರ್ಗಳು ಎಲ್ಲೇ ಸಿಕ್ಕಿದ್ರು ಆ ಭಾವನೆಗಳು. ಸೊ ಆ ಒಂದು ಇತ್ತು, ಒಂದು ಕುಟುಂಬಗಳ ಥರ ನಡೀತಾ ಇತ್ತು. ಇವತ್ತು ತಾರವರಾಗಲಿ, ಶ್ರುತಿಯವರಾಗಲಿ, ಸೊ ಏನೇ ನಾವು ಕೆಲಸಗಳು ಮಾಡಿದ್ರು ಜೊತೇಲಿ ಇದ್ದಾಗ ಆ ಅನುಬಂಧಗಳಿತ್ತಲ್ಲ. ಸೊ ಅಡುಗೆಗಳು ಮಾಡೋದು, ಔಟ್ಡೋರ್ಗೆ ಹೋದರೆ ನಮ್ಮ ಗಿರಿಜಾ ಲೋಕೇಶ್ವರ್ ಬಂದರೆ ಅಡುಗೆಗಳು ಮಾಡ್ತಾಯಿದ್ರು. ನಾವು ಅವ್ರಿಗೇನೋ ಸಹಾಯಕರಾಗಿ ಮಾಡಿಕೊಡ್ತಾ ಇದ್ವಿ. ನಮ್ಮ ಮೇಡಮ್ ಅವ್ರ ಅಮ್ಮನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಸೊ ಔಟ್ಡೋರ್ಗಳಿಗೆ ಹೋದಾಗ ಈ ಥರ ಎಲ್ಲ ಒಂದು ಕುಟುಂಬ. ಆ ಕುಟುಂಬಗಳು ಬೆಳೆಸ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ಒಂದು ನಾವು ಬದುಕಬೇಕು, ಒಬ್ರು ಹಂಗಲ್ಲಿ ಬದುಕೋದು ಚೆನ್ನಾಗಿ. ಯಾಕೆಂದರೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡದವರೇ ಇರಲಿಲ್ಲ ಅವಾಗ್ಲೂ. ಅವಾಗೆಲ್ಲ ಬರುತ್ತೆ. ನಮ್ಮ ತಲೆ ಬಂದಿದ್ದು 89 ನಮ್ಮ ಕನ್ನಡ ತಮಿಳಿಯನ್ಸ್ ಜಾಸ್ತಿ ಇದ್ರು. ಆಮೇಲೆ ಸೀನಿಯರ್ಗಳು ನಮ್ಮನ್ನು ತುಳಿಯೋದು, ಈ ರಾಜಕೀಯ ಜಾಸ್ತಿ. ಇವನೇನಿಗೆ ಹಿಂಗಾಗ್ಬಿಟ್ಟ ಮಾಲಾಶ್ರೀ ಮೇಕಪ್ ತಂದಿಕ್ಕು. ನಮ್ಮವರೇ ಎಲ್ಲ ಎಲ್ಲಿ ಇಲ್ಲ ಮೇಡಮ್, ಅದು ನಮ್ಮವರೇ ನಮಗೆ ತಂದಿಕ್ತಾರೆ ಅಂತ ವಿಷಯ ಗೊತ್ತಾಯ್ತು. ನಮ್ಮವರೇ ನಮ್ಗೆ ಇಟ್ಟರು ಬಾಂಬು ಅಂತ ಗೊತ್ತಾಗಿತ್ತು. ಅನುಕೂಲ ಕಬ್ಬ ಗಂಡ ಶೂಟಿಂಗು, ಅನುಕೂಲ ಕಬ್ಬ ಗಂಡರು ನಾವಿಬ್ಬರು, ನಮಗಿಬ್ಬರು ಶೂಟಿಂಗು. ಆ ಪಿಕ್ಚರ್ ನನಗೆ ಗೊತ್ತಾಗಿತ್ತು. ನಾನು ಅದಕ್ಕೆ ಮುಂಚೆ ಏನಾಗಿತ್ತು, ನಮ್ಮ ಮೇಡಮ್ 3 ಜಿಂದಾಲ್ಗೆ ಅಡ್ಮಿಟ್ ಆಗಿದ್ರು ಒಂದು 15 ಡೇಸು. ಅವಾಗ ಟಕ್ ಅಂತ ಟೈಫಾಯ್ಡ್ ಇಲ್ಲ, ಸುಮ್ಮನೆ ಬಾಡಿ ಸ್ಲಿಮ್ಗೋಸ್ಕರ ಆಗೋಣ ಅಂತೇಳಿ ಆಯುರ್ವೇದಿಕ್ಕೋಸ್ಕರ ಜಿಂದಾಲ್ ಈ ಜಿಂದಾಲ್ ಅಡ್ಮಿಟ್ ಆಗಿಬಿಟ್ಟು ಬಂದರು. ತೆಲುಗು ಪಿಕ್ಚರ್ಗೆ ಹೋದ್ವಿ. ಆ ಗ್ಯಾಪ್ಗಳಲ್ಲಿ ಏನು ಮಾಡಿದ್ದೆ, ನಾನು ಒಂದು ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದೆ. ಅವ್ರು 15 ದಿನ ಅಲ್ಲಿದ್ದರು, ನಾನು 15 ದಿನದಲ್ಲಿ ಇದನ್ನು ಆಟ ಆಡಿದ್ದೆ. ಒಂದು ಸ್ವಿಮ್ ಮಾಡಿದ್ದೆ. ಏನು ದಡಕ್ಕೆ ಸೇರ್ಬೋದಾ, ಸೇರೋಕ್ಕಾಗತ್ತಾ ಇಲ್ವಾ ಅಂತ ಒಂದು ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ. ಬಂದೆ, ಒಂದು 6 ತಿಂಗಳಾಯ್ತು. ತೆಲುಗು ಆಯಿತು, ಎಲ್ಲ ಆಯಿತು. ಇಲ್ಲಿ ನಮಗಿಬ್ಬರು ಶೂಟಿಂಗ್ ನಡೀತಾ ಇತ್ತು. ಒಂದಿನ ನನಗೆ ಫೋನ್ ಬಂತು, ಚಂದ್ರು ನಾಳೆಯಿಂದ ಬೇಡ ಅನ್ನೋ ಥರ ಮಾತು ಬಂತು. ಮೇಡಮ್ ನಾನು ಐ ವಿಲ್ ರೆಡಿ, ನಾನು ಹೋಗಕ್ಕೆ ರೆಡಿ ಇದ್ದೀನಿ. ನನಗೆ ನೀವು ಕೊಡಬೇಕಾದ ಪೇಮೆಂಟು ಕೇಳಲ್ಲ, ಏನು ಕೇಳಲ್ಲ. ನಮ್ಮ ಬಾಂಡಿಂಗ್ ಇದೆಯಾ, ನನಗೆ ಗೊತ್ತು ಏನು ರೀಸನ್ ಅಂತ. ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೇನು ಬೇಜಾರಿಲ್ಲ. ನಾನು ಸಿನಿಮಾ ಬಿಟ್ಟೆ, ಹೋಟ್ಲು ಮಾಡಿದೆ. ತಿರ್ಗಾ 97ಗೆ ಬಂದರು, ಕರ್ಕೊಂಡು ಹೋದರು. 4-5 ಪಿಕ್ಚರ್ ಕೆಲಸ ಮಾಡಿದೆ. ಮತ್ತೆ ಅದಾದಮೇಲೆ ಓನರ್ ಆಗಿಬಿಟ್ಟಿದ್ವಲ್ಲ, ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಇವತ್ತಿಗೂ ನಮ್ಮದು ಅವ್ರದ್ದು. ಅವ್ರ ಮನೇಲಿ, ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೆ ನಮ್ಮ ಮನೆಗೆ ಬರ್ತಾರೆ, ಅವ್ರ ಮನೇಲಿ ಏನೇ ಫಂಕ್ಷನ್ ಆದ್ರೆ ನನ್ನ ಕರೀತಾರೆ. ಇವತ್ತು ನಾವೊಂದು ಕುಟುಂಬ ಮೇಡಮ್. ಆ ಮನೆ ನಮ್ಮ ಮೇಡಮ್ ಅನ್ನೋದಕ್ಕಿಂತ ನನ್ನ ತಂಗಿ ಅನ್ಬೋದು. ಸೊ ನಾವು ಹೇಳಿದ ಮಾತೆಲ್ಲ ಕೇಳಿದ್ದಾರೆ. ಕಾರಣಾಂತರಗಳಿಂದ ತುಂಬ ಅವರಲ್ಲಿ ಒಳಮೋಸಗಳಾಗಿ ಅವ್ರಿಗೆ ಆಗಿದ್ದು ಬೇಜಾರಾಗುತ್ತೆ. ಆದರೆ ಗ್ರೇಟ್ ಲೇಡಿ.
ಸರ್ ಆ ಥರ ಒಬ್ಬ ಹೀರೋಯಿನ್ನು, ಆ ಥರ ಒಬ್ಬ ನಟಿ ಮತ್ತೆ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಆಯ್ತಲ್ಲ ಮೇಡಮ್, ಬಂದು ಹತ್ತತ್ರ 2019 ಬಂದಿದ್ದು. ಆಯ್ತು 90 ಆಯ್ತಲ್ಲ, 30 ವರ್ಷ ಆಯಿತು. 33 ವರ್ಷದಲ್ಲಿ ಆ ಸ್ಪೀಡ್ ಹೀರೋಯಿನ್ ಯಾರು ಬರ್ದಿಲ್ಲ ಬಿಡಿ. ಆ ಥರ ಎನಿ ಒನ್ ಸರ್, ಎನಿ ಒನ್ ಮೇಡಮ್. ನಾನು ಹೇಳ್ತೀನಲ್ಲ, 16 ಜನಕ್ಕೆ ಮೇಕಪ್ ಹಾಕಿದ್ರು, 16 ಜನಕ್ಕೆ ಮೇಕಪ್ ಹಾಕಿದ್ರು. ಮೇಕಪ್ ಹಾಕ್ತೇನೆ ಮೇಕಪ್ ಹಾಕ್ದೇನೆ ಚೆನ್ನೈಯಲ್ಲಿ ರಾತ್ರಿ ಫೋನ್ ಬಂತು, ಬೆಳಿಗ್ಗೆ 9 ಗಂಟೆ ಫ್ಲೈಟಲ್ಲಿ ಬಂದರು, JP ನಗರದಲ್ಲಿ ಶೂಟಿಂಗ್ ಮಾಡಿದ್ರು, ಎಲ್ಗೋ ಹೋಗ್ಬಿಟ್ರು. ಹೌದು. ಆಮೇಲೆ ಆ ಸಾಂಗು, ಆ ಒಳಗೆ ಸೇರಿದ್ದಾರೆ ಗುಂಡು ಸಾಂಗ್, ನಮ್ಮ ಕಂಪ್ನಿಲಿ ಕೈಲಾಸ ಮಾಸ್ಟ್ರು. ಪ್ರತಿ ಪಿಕ್ಚರಲ್ಲಿ ನಮ್ಮ ಕಂಪ್ನಿಲಿ ಕೈಲಾಸ ಮಾಸ್ಟ್ರೆ ನಂಬರ್ 1. ಅವತ್ತು ರೀಟಾ ಅಂತ ಒಂದು ಹುಡುಗಿ ಬಂತು, ಆ ಒಳಗೆ ಸೇರಿದ್ದಾರೆ ಗುಂಡು ಸಾಂಗ್ಗೆ. ಮೈಸೂರು ಮಾದೇಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಡೈರೆಕ್ಟ್ರು ಒಪ್ತಾ ಇಲ್ಲ, ನೀವು ತೆಗಿತೀನಿ ನೋಡಿ ಸರ್ ಅಂತ 2 ಶಾಟ್ ತೆಗೆದ ಹುಡುಗಿ. ಅಂದ್ರೆ ಆ ಹುಡುಗಿ ಡ್ಯಾನ್ಸ್ ಮಾಡಿದ್ಲು, ಡ್ಯಾನ್ಸ್ ಮಾಸ್ಟರ್ ಹೇಳ್ಕೊಡು. ಏನಾಗುತ್ತೆ ಅಂದರೆ, ಈಗ ಕೈಲಾಸ ಮಾಸ್ಟರ್ ಬರ್ತಾ ಇರ್ತಾರೆ, ಈಗ ನೀವಿಲ್ಲ, ನಿಮ್ಗೊಬ್ಬರು ಆಲ್ಟರ್ನೇಟಿವ್ ಬೇಕು, ನಿಮ್ಮ ಕೆಪಾಸಿಟಿ ಇರೋರನ್ನೇ ಇಕ್ಕೋಬೇಕು. ಹೌದು. ಆ ಥರ ಏನಾಗಿತ್ತು, ಅವ್ರೇನೋ ಮಾಸ್ಟರ್ ಬ್ಯುಸಿ ಅವತ್ತು ಆ ಥರ ಮಾಡಲ್ಲ, ಅದು ಅದೃಷ್ಟ ಅನ್ನೋದಕ್ಕೆ. ಆ ಸಾಂಗಿಗೆ ದೇವ್ರ ಥರ ಕಳಿಸಿದ್ದಾರೆ. ದೇವ್ರ ಥರ 16 ಜನಕ್ಕೆ ಮೇಕಪ್ ಹಾಕಿದ್ರು, ಇವ್ರಿಗೆ ಹಾಕ್ದೇನೆ ಮೇಕಪ್ ಟೆಸ್ಟ್ ಮಾಡಿದೆ ಹೀರೋಯಿನ್ ಆದರು. ಹೌದು, ಇದೆಲ್ಲ ಒಂದು ಮಿರಾಕಲ್. ಆಮೇಲೆ ದುರ್ಗಿ ವೇಷ ಮಾಡಿದ್ರು. ಸೊ ಇದೆಲ್ಲ ಏನಾಗುತ್ತೆ, ಅದೆಲ್ಲ ಗಾಡ್ ಗಿಫ್ಟ್. ಸೊ ಆ ಸಾಂಗು ಎಲ್ಗೋ ಹೋಗ್ಬಿಡ್ತು. ಆ ಸಾಂಗ್ ನೋಡ್ಕೊಂಡು ವಾಪಸ್ ಬರೋ ಜನ ಇದ್ರು. ನಾನು 365 ದಿನ ಫಂಕ್ಷನ್ಗೆ ಹೋಗಿದ್ದೀನಿ, 365 ಥ್ರೂಔಟ್ ಕರ್ನಾಟಕ. ಸುದೀಪ್ ಅವರೇ ಒಂದ್ ಕಡೆ ಹೇಳಿದ್ದಾರೆ, ಆ ರಾಘಣ್ಣ ಜೊತೆ ಶಿವಣ್ಣ ಜೊತೆ ಏನಾದ್ರು ಮಾಲಾಶ್ರೀ ಅವ್ರು ಇದ್ರು ಅಂದ್ರೆ, ಮಾಲಾಶ್ರೀ ಅವ್ರದ್ದು ಏನಿದೆ ಅದ್ ನೋಡ್ಕೊಂಡ್ಬಿಟ್ಟು ಅವ್ರು ವಾಪಸ್ ಬರ್ತಿದ್ರಂತೆ. ಅವರು ಆ ಥರ ಇತ್ತದು, ಥರ ಇತ್ತು. ತುಂಬ ನಾವು ಥ್ರೂಔಟ್ ಎಲ್ಲೆಲ್ಲಿ ಸುತ್ತಿದ್ವಿ ಮೇಡಮ್. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಒಂದು ಕೆಲಸಗಾರನ ಥರನೇ ಎಲ್ಲೆಲ್ಲ ಬಿಡಿ. ಆ ಮನೇಲಿ ನಾವು ಒಬ್ಬ ಅನ್ನೋ ಥರ ಇದ್ವಿ. ಸೊ ಅದರಿಂದ ಬದುಕ್ತೀವಿ. ಆಯಮ್ಮನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಚೆನ್ನಾಗಿರ್ಬೇಕು, ಮಗಳೂ ಕ್ಲಿಕ್ ಆಗಬೇಕು. ಅಷ್ಟೇ ಹೇಳೋದೇನೆಂದರೆ, ನಮಗೆ ಅನ್ನ ಹಾಕಿದ ಮನೇನ, ನಮ್ಮನ್ನು ಪ್ರೀತಿ ತೋರಿಸಿದ ಜಾಗನ ಯಾವತ್ತೂ ಮರಿಬಾರ್ದು. ತೆಗಿಬೇಕು, ಬಗ್ಬೇಕು, ಬದುಕಿ ತೋರಿಸ್ಬೇಕು. ಸರ್, ನಿಮ್ಮ ಈ ಗುಣಗಳನ್ನ ಅಬ್ಸರ್ವ್ ಮಾಡ್ತಿದ್ರೆ, ಈ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಜೊತೆ ಯಾರು ತುಂಬಾ ಕನೆಕ್ಟ್ ಆಗಿರ್ತಾರಲ್ಲ, ಎಲ್ರದ್ದು ಗುಣಗಳು ಅವ್ರಿಗೆ ಹೋಲೋ ತರ ಇರುತ್ತೆ. ಅಂದ್ರೆ ಪ್ರಾಮಾಣಿಕತೆ ಆಗಿರಬಹುದು, ಒಳ್ಳೆಯವ್ರಿಗೆ ಒಳ್ಳೇದ್ ಬಯಸೋಣ, ಯಾರಿಗೂ ಕೆಟ್ಟದ್ ಬಯಸೋದ್ ಬೇಡ, ಆರಾಮಾಗಿರೋಣ, ನೆಮ್ಮದಿಯಾಗಿರೋಣ, ನಗ್ನಕ್ಕೊಂಡಿರೋಣ, ಅವರೆಲ್ಲ ಗುಣಗಳು ಇದೇ ಥರನೇ ಇರೋದು. ಅವರಿಂದ ನೀವೇನೇನು ಕಲ್ತ್ರಿ ಅಂತ ನೋಡಿ. ಈಗ ಮಾತಾಡ್ತಿರೋದೇ ಕಲ್ತಿರೋದು ಮೇಡಮ್. ನಾವೇನಾಗುತ್ತೆ, ಕಲೆ ಇವಾಗ ನಾವು ಓದೋದಕ್ಕೆ ಸ್ಕೂಲ್ ಬೇಕಾಗತ್ತೆ, ಬೆಳೆಯೋದಕ್ಕೆ ಈ ಥರ ಮನೆ ಬೇಕಾಗತ್ತೆ, ಇವರು ನಮ್ಮನ್ನು ದಾರಿ ತೋರಿಸೋದಕ್ಕೆ ತಂದೆ ತಾಯಿ ಇರ್ತಾರೆ. ಆ ದಾರಿ ತೋರಿಸಿದ್ದನ್ನ ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದಾಗ, ಆ ಒಳ್ಳೆ ಗುಣಗಳ ಜೊತೆಲಿರೋರ ಜೊತೆ ಬದುಕಿದಾಗ ಒಳ್ಳೆತನ ಬಂದೇ ಬರುತ್ತೆ. ಈಗ ನಮಗೇನೋ ಬಂದ್ಬಿಡ್ತು, ಏನು ಬೆಳ್ಳುಳ್ಳಿ, ನಾನೇ ಇವತ್ತು ಕಣ್ಣಲ್ಲಿ ನೀರು ಹಾಕ್ತೀನಿ. ಎಷ್ಟೋ ಸಲ ವೇದಿಕೆಯಿಂದ ಹೋಗಿ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ದೊಡ್ಡ ತಾಯಿಂದಿರು ಬಂದು ನನ್ನನ್ನು ತಪ್ಕೊಂಡು ಮಾತಾಡ, ಕಣಪ್ಪ ಎಷ್ಟು ನಮ್ಮ ಕಾಲದ ಅಡುಗೆ ಮಾಡ್ತಿದ್ದೆ ಅಲ್ಲ ಕಣಪ್ಪ, ಅಯ್ಯೋ ನನ್ನ ಮಗಳಿಗೆ ಅಡುಗೆನೇ ಬರ್ತಾಯಿಲ್ಲ ಕಣಪ್ಪ, ನೀನು TV ನೋಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಕಣಪ್ಪ. ಈ ಥರ ಎಲ್ಲ ಒಂದೊಂದು ಮಾತುಗಳು ಕೇಳಿದಾಗ ಕಣ್ಣ ನೀರು ಬರುತ್ತೆ. ಅದೊಂದು ನಾವು ಮಾಡಿ ಏನೇ ಪ್ರಶಸ್ತಿ ಸಿಕ್ಕಿದ್ರು, ಏನೇ ಬಂದಿದ್ರು, ಇದೊಂದು ಗೌರವ ಅನ್ನೋದಿದೆಯಲ್ಲ, ಯಾವ ಕಾಸು ಕೊಟ್ಟರು ಸಿಗಲ್ಲ, ಕಾಸು ಕೊಟ್ಟರು ಬರಲ್ಲ, ಕಾಸು ಕೊಟ್ಟರು ಸಿಗಲ್ಲ. ಅದಕ್ಕೆ ಯಾವತ್ತು ಹೇಳಿದ್ರೆ, ದೊಡ್ಡ ಮನೆ ಗುಣ ಕಲ್ತ್ಕೊಂಡು ಪ್ರಪಂಚ ಬದುಕ್ಬೋದು. ನಾವು ಚೆನ್ನಾಗಿತ್ತು ಅಂದರೆ ಪ್ರಪಂಚ ಮಾತಾಡ್ತಿತ್ತು ಮೇಡಮ್. ನಮಗೆ ನಮ್ಮ ಬಾಸು ಒಂದೇ ಬೆಡಲ್ಲಿ ಮನಗಿದ್ದೀವಿ, ಒಂದೇ ತಟ್ಟೆಯಲ್ಲಿ ತಿಂದಿದ್ದೀವಿ. ಶಿವಣ್ಣವರಾಗಲಿ, ರಾಘಣ್ಣವರಾಗಲಿ, ಪೂರ್ಣಿಮಕ್ಕ ಆಗಲಿ, ಲಕ್ಷ್ಮಕ್ಕ ಆಗಲಿ, ಅಶ್ವಿನಿ ಮೇಡಮ್ ಅವರಾಗಲಿ, ನಮ್ಮ ರಾಘಣ್ಣವ್ರ ಮಂಗಳಕ್ಕ ಅವರಾಗಲಿ, ಗೀತಕ್ಕ ಅವರಾಗಲಿ, ಯಾವತ್ತೂ ನಮ್ಮನ್ನು ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ. ಒಳ್ಳೆ ಇದೆ ನಮ್ಮ ಮನೆ ಅಂತ ನಾವು ಜಂಬು ಕೇಳ್ಕೊಬೋದು. ಕಾರಣ ಯಾಕೆಂದರೆ ನಾವು ಲೇಬರ್ ಅಲ್ಲ ಅಲ್ಲಿ. ಆ ಮನೆಯ ಕುಟುಂಬದ ಒಂದು ಸದಸ್ಯರು ಇರ್ತಾರೆ. ನಮ್ಮ ಚಂದ್ರು ಅಂದರೆ ಮುಗಿದೋಯ್ತಲ್ಲ ಮೇಡಮ್. ಹೌದು ಸರ್, ಅದು ನಮ್ಮ ಚಂದ್ರು, ನಮ್ಮ ಮನೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಅದು. ಸೊ ನಮ್ಮ ಮನೆ ಏನಂದರೆ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ, ಸಹನೆಯಿಂದ ನಡೆಸಿದ್ದೀವಿ. ನಮ್ಮ ತಂದೆ ತಾಯಿಗೂ ನಮ್ಗೆ ಕಲಿಸಿದ್ದಕ್ಕೆ, ಬುದ್ಧಿ ತೋರಿಸಿದ್ದಕ್ಕೆ, ನಾವು ಚಾಯ್ಸ್ ಮಾಡ್ಕೊಂಡು ಹೋಗಿ ಇವತ್ತು ನಮ್ಮನ್ನು ಎಷ್ಟು ಜನ ತ್ಯಜಿಸ್ತಾ ಇದ್ರು ಗೊತ್ತಾ ಮೇಡಮ್? ಎಷ್ಟು ಜನ ಬೈತಾ ಇದ್ರು ಗೊತ್ತಾ? ಪೊರ್ಕಿ ಅವನು ಉದ್ಧಾರ ಆಗಲ್ಲ. ಇವತ್ತು ಅವ್ರು ಅಂದವರೆಲ್ಲ ಹಂಗೆ ಇದ್ದಾರೆ. ಆ ಜಂಬ, ಆ ದುರಾಂಕಾರ ಅದೆಲ್ಲ ನಮಗೆ ಬರಬಾರ್ದು.
ಯಾರು ತೋರಿಸ್ಬೇಕು? ನಮ್ಮನ್ನು ತಿರಸ್ಕಾರ ಮಾಡಿರ್ತಾರೆ ಗೊತ್ತಾ, ಅವ್ರ ಮುಂದೆ ನಾವೇನಿದ್ದೀವಿ, ನಾವೇನು ಬದುಕಿದ್ದೀವಿ, ನಾವು ಯಾರಿಗೆ. ಇವತ್ತು ನಾನು ಹೇಳ್ತೀನಲ್ಲ, ನಾನೆಲ್ಲೋ ಹೋಗ್ತಾ ಇರ್ತೀನಿ, ನನ್ನ ಸ್ನೇಹಿತರೆಲ್ಲ ಇರ್ತಾರೆ, ಅವ್ರ ಮುಂದೆ ಯಾರೋ ಸೆಲ್ಫಿ ಸಾರ್ ಅಂತಾರೆ, ಒಂದು ಕುಟುಂಬ ಫ್ಯಾಮಿಲಿ ಬರುತ್ತೆ, ಒಂದು ಸೆಲ್ಫಿ ಅಂತಾರೆ, ಆಮೇಲೆ ಮಾತಾಡ್ತಾರೆ, ಅವ್ರು ನನ್ನ ಬಗ್ಗೆ ಏನೇನೋ ಹೇಳ್ತಾರೆ. ನನ್ನ ಸ್ನೇಹಿತರುಗಳಿಗೂ ಅದು ಖುಷಿ ಆಗುತ್ತಲ್ಲ, ಹೌದು, ನನಗೂ ಒಂದು ಹೆಮ್ಮೆ ಆಗುತ್ತೆ. ನೋಡಪ್ಪ, ಪ್ರಪಂಚಕ್ಕೆ ನಾವು ಗೊತ್ತಾಯಿತು, ನಾವು ಯಾರು, ಸಾಕು. ಉರ್ಕೊಂಡಿರೋರು ಇದಾರೆ ಮೇಡಮ್, 95% ಇದೆ. ಅವ್ರ ಬಗ್ಗೆ ಏನು ಅಯ್ಯೋ, ಉರ್ಕೊಂಡವ್ರು ಊರು ಕಟ್ತಾರೆ ನೋಡಿ. ನಮ್ಮವರು, ನಮ್ಮಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ. ನಾನು ಮಾಡಿದ್ದೆಲ್ಲ ನಿಮಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಹೌದು, ಇದು ನೋಡಿ, 5 ಬೆರಳು, 5 ವಿಚಿತ್ರವಾಗಿರುತ್ತೆ, ಒಂದೊಂದು ಥರ ಇರುತ್ತೆ. ಹಂಗೆ ಒಬ್ಬೊಬ್ಬರ ಮನಸ್ಸು ಹಂಗಂಗೆ ಇರುತ್ತೆ. ಹೌದು, ನಾನು ಕರೆಕ್ಟಾಗಿದ್ದೀನಿ ಅಂತ ನನಗೆ 75% ಓಕೆ ಆದರೆ ಇನ್ನು 25% ನಾವು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಸೂಪರ್. 100ಗೆ 100 ಕೊಡ್ತೀನಿ ಅನ್ನೋ ಮುಟ್ಟಾಳ ನನ್ನ ಮಗ ಅವನು. 100ಕ್ಕೆ 75 ಕೊಡ್ತೀನಿ ಅಂದರೆ ಸೋತು ಗೆಲ್ತೀನಿ ಅಂತ ಅರ್ಥ. ಈಗ ನಾನು ಮಾಡ್ತೀನಿ ಜಂಬಲ್ಲ. ಈಗ ನಾನೇ ಹೇಳಿದೆ, ಮೇಡಮ್ ನಾನು ಬರಬೇಕಾಗಿತ್ತು, ನಾನು ಸೊಪ್ಪು, ನಾನು ಅಡುಗೆ ಮಾಡಬೇಕಾಗಿತ್ತು, ನನಗೆ ಪ್ರಶಸ್ತಿ ಬರಬೇಕು, ಇಲ್ಲ. ಸಮುದ್ರ ಕಲಿಯ ಇದೆ, ಕಲ್ತ್ಕೊಳ್ಳೋಣ. ನಾನೇ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು ಅಂತಿದ್ದೀನಿ. ಒಂದು 100 ಅಡುಗೆ ಕಲಿಯೋಣ. ನಾವು ಯಾಕೆ ಯಾರಿಗೂ ಕಮ್ಮಿ ಇಲ್ಲ. ಕ್ವಾಟ್ಲೆ ಕಿಚನ್ಗೆ ಹೋದ್ಮೇಲೆ ನಿಮ್ಗೆ ನಿಜವಾಗ್ಲೂ ಅನಿಸ್ತಿದೆ, ಸುಳ್ಳು ಹೇಳ್ತಾ ಇಲ್ಲ. ಯಾಕೆಂದರೆ ತಿಳ್ಕೊಂಡೋದಾಗಲೇ ತಾನೆ ಮೇಡಮ್ ತಿಳುವಳಿಕೆ ಬರೋದು. ನಾವು ದೊಡ್ಡ ಇಲ್ಲ. ಪಾಪ ನಮ್ಮ ಕೆಂಪಮ್ಮ ಮಾಡಿದ್ರು. ಕೆಂಪಮ್ಮನು ತುಂಬ ಒಳ್ಳೆ ಲೇಡಿ, ಶ್ರಮ ಪಡ್ತಾರೆ. ಅವ್ರ ಹೋಟ್ಲೆಲ್ಲ ಹೋಗಿ ನೋಡಿಬಿಟ್ರೆ, ಇವತ್ತು ಯಾವ್ಯಾವ ಸೋಂಬೇರಿಗಳವೋ ಅವ್ರು ಹೋಗೋ ಒಂದು ಸಲ ಎಮ್ಮ ಪಡೋ ಶ್ರಮ ನೋಡಿಬಿಟ್ರೆ ಅವರೆಲ್ಲ ಬುದ್ಧಿ ಕಲಿಬೇಕು. ಅಮ್ಮನ ಹತ್ರ ಕೆಲಸ ಇಲ್ಲ ಸರ್, ನಾವು ಕೆಲಸ ಮಾಡ್ತಿಲ್ಲ ಸರ್, ಕೆಲಸ ಸಿಗ್ತಾಯಿಲ್ಲ ಸರ್, ಸಂಬಳ ಕೊಡ್ತಾಯಿಲ್ಲ ಸರ್. ಹೋಗಿ ಅಂಥವ್ರ ಜೊತೆ ಹೋಗಿ 1-2 ದಿನ ನೋಡಿ, ಆ ಶ್ರಮ ನೋಡಿ. ಆ ಒಂದು ಹೆಣ್ಣೆಂಗ್ಸು ಅಷ್ಟು ಜನನ ನಿಭಾಯಿಸಿ ಆ ತೂಕದಲ್ಲಿ ಬದುಕ್ತಿದ್ದಾಳೆ ಅಂದರೆ ನಿಜ ಒಂದು ಸೆಲ್ಯೂಟ್ ಹೊಡಿಬೇಕು. ಅವರಷ್ಟೇ ಶ್ರಮ ಪಟ್ಟಿರ್ತಾರೆ. ಮೇಡಮ್ ಏನಿದೆ, 30 ವರ್ಷ ಗಂಡ ಇಲ್ಲ, ಫುಟ್ಪಾತಲ್ಲಿ ಹೋಟ್ಲು ಮಾಡಿಕೊಂಡು, ಸಫರ್ಗಳು ಮಾಡಿಕೊಂಡು, ರಾಜಕೀಯದಲ್ಲಿ ಇಟ್ಕೊಂಡು, ಎಲ್ಲರಿಗಳಿಗೂ ಇದು ಮಾಡಿ, ಅವ್ರಿಗೇನು ಅನಿಸುತ್ತೆ? ಆ ಎಮ್ಮಂಗೆ ನಾನು ಹೇಳಿದೆ, ಅಮ್ಮ ಇದು ಸಮುದ್ರ, ಬೇಜಾರು ಮಾಡ್ಕೊಬೇಡ, ನೀನು ನಾನು ಇಬ್ಬರು ಕಾಮಿಡಿ ಫಿಗರು, ಅಲ್ಲಿ ಇರ್ತೀವಿ, ಇಲ್ಲಿ ಹೋಯ್ತೀವಿ, ನಮ್ಮ ಮಾತು ಜನಕ್ಕೆ ಇಷ್ಟ ಆಗುತ್ತೆ, ಅದರಿಂದ ನಮ್ಮನ್ನು ಇಟ್ಕೋತಾರೆ, ಇರವ ಹೋಗ್ಬೇಡ ಅಂದೆ. ಹೋಗಯ್ಯೋ ಯಾವನಿಗೆ ಬೇಕು, ನನ್ನ ಮರ್ಯಾದೆನೇ ಹೋಗ್ಬಿಡ್ತು ಅಂತ ಹೊಟ್ಟೋಯ್ತು. ಇವತ್ತು ನೀನು ಫೋನ್ ಹಾಕ್ತಾರೆ, ನಾನು ಹೋಗ್ಬಾರ್ದಾಗಿತ್ತು ಅಂತ. ಯಾಕಂದರೆ ನಾನು ಬಂದ್ಬಿಟ್ಟಿದ್ದೆ. ಅವಾಗ ನಮ್ಮ ಶ್ರುತಿ ಮೇಡಮ್ ಅವರು ಇವ್ರು ಹೇಳಿಲ್ಲ ಅಂದಿದ್ರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ತಾಳಿ ಎಲ್ಲ ಹತ್ತಿರ ಪಡಬಾರ್ದು. 5 ನಿಮಿಷ ಯೋಚನೆ ಮಾಡ್ಬಿಡಿ. ಈಗ ಒಬ್ಬ ಸೂಸೈಡ್ ಮಾಡ್ಕೊಳ್ತೀನಿ ಅಂದವನು ಒಂದು ಮೇಲೆ ಚೇರಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಯೋಚನೆ ಮಾಡ್ಬಿಡಿ, ನಾನು ಮಾಡಿದ ತಪ್ಪು, ಇದಕ್ಕಿನ್ನು ಮುಂದೆ ಏನೋ ಮಾಡ್ಕೋಬೋದು, ಇದು ಬೇಕಾಗಿಲ್ಲ ಅಂತ ಒಂದು 5 ನಿಮಿಷ ತಡೆದ್ಬಿಡಿ. ಆ ಕ್ಷಣ ನೀವು ಚೇಂಜ್ ಆಗಿ ಹೋಗ್ತೀರ. ಆ ಥರ ಯಾವುದೇ ಒಂದಕ್ಕೂ ನೀವೇ ಯೋಚನೆ ಮಾಡೋಕ್ಕೆ ನಿಮಗೆ ಕೆಪಾಸಿಟಿ ಇದೆ. ಸ್ವಲ್ಪ ನೀವೇ ಯೋಚನೆ ಮಾಡಿ, ಒಂದು ಸೈಡಲ್ಲಿ ಕೂತ್ಕೊಳ್ಳಿ, 10 ಜನದ ಹತ್ರ ಕೇಳಿ, 10 ಜನದಲ್ಲಿ 6 ಜನದ್ದು ಏನು ಆನ್ಸರ್ ಬರುತ್ತೆ ಅದನ್ನಲ್ಲಿ ಒಂದು ತೊಗೊಂಡು ಮಾಡಿ. ಈಗ ನೀವು ನಾನು ಮಾಡಿದೆ ಕರೆಕ್ಟು, ನಾನೇ ಸೀದಾ ಅಂದರೆ ಯಾವುದೂ ಇಲ್ಲ ಮೇಡಮ್. ತುಂಬ ಎಲ್ಲರಿಗೂ ಹೇಳೋದೇನೆಂದರೆ ನಿಧಾನಕ್ಕೆ ಹೋಗಿ, ಪ್ರಧಾನವಾಗಿ. ನಾನು ಇವತ್ತು ಅನ್ನಂಗಿದ್ರೆ 100 ಹೋಟ್ಲುಗಳಿಗೆ ಫ್ರಾಂಚೈಸಿ ಕೊಡ್ಬೋದಾಗಿತ್ತು. ಯಾರು ಮಾಡಲ್ಲ. ಇವತ್ತು 1-2 ದಿನ ಬಟ್ಟೆ ಒಗಿತಾರೆ, 3ನೇ ದಿನ ಟುಸ್ ಆಯ್ತಾರೆ. ಪಾಪ ಅಪ್ಪ ಅಮ್ಮನ ದುಡ್ಡು ಎತ್ಕೊಬರ್ತಾರೆ, ಆ ದುಡ್ಡು ಖಾಲಿ ಆಗೋವರೆಗೂ ಇರ್ತಾರೆ. ಇಲ್ಲವಾ ಲೋನ್ಗಳು ಕೊಡ್ತಾರೆ. ನಾನೇ ಬೇಜಾನ್ ಜನ ನೋಡಿದ್ದೀನಿ ಫ್ರಾಂಚೈಸಿ. ಇವತ್ತು ನೀವು ನೋಡಿರ್ಬೋದು, 100 ಹೋಟ್ಲು ಓಪನ್ ಆಗುತ್ತೆ, 90 ಹೋಟ್ಲು ಮುಚ್ತಾರೆ, 10 ಹೋಟ್ಲು ಆಗುತ್ತೆ. ಈಗ ಬೇರೆ ಈ ಕೋಂಬೋ ಆಫರು, ಆ ಆಫರು, 250 ಫುಲ್ ಮೀಲ್ಸ್, 190 ಫುಲ್ ಮೀಲ್ಸ್ ಅಂತಾರೆ. ಆ ಪುಣ್ಯಾತ್ಮರಿಗೆ ನಾನು ಉತ್ಪೂರ್ವಕ ವಂದನೆಗಳು. ತುಂಬ ಕಷ್ಟ ಇದೆ ಮೇಡಮ್. ಇವತ್ತು ರೇಟು ಎಲ್ಲ ಕಾಸ್ಟು ಹೈ ಆಗಿದೆ. ಮಾಡಬೇಡಿ ಆ ಥರ. ನಮ್ಮ ಪ್ರತಿಯೊಬ್ಬರಿಗೆ ಹೇಳೋದಂದರೆ ಒಳ್ಳೆ ರುಚಿ ಕೊಡಿ, ಒಳ್ಳೆ ಶುಚಿ ಕೊಡಿ, ಕರೆಕ್ಟಾಗಿ ಕಾಸಿಟ್ಟು ವ್ಯಾಪಾರ ಮಾಡಿ. ಈ ಕೋಂಬ ಮಾಡಿಕೊಂಡು ಏನೋ ಮಾಡಿ ಲಾಸ್ಟಲ್ಲಿ ಲಾಸ್ ಆದರೆ ನೀವೇ ಆಗೋದು. ತಿಂದವ್ರು ಯಾವತ್ತೂ ಲಾಸ್ ಆಗಲ್ಲ. ತಿನ್ನೋರು ಖುಷಿ ಪಡ್ತಾರೆ, ಲಾಸ್ ಆದಮೇಲೆ ಮನೆಗೆ ಹೋಗ್ತಾರೆ. ಯಾರು ಹೋಗೋದು? ಈ ಥರ ಕೊಟ್ಟವರು ಅಷ್ಟೇ. ಸೊ ಇವಾಗ ಸಿನಿಮಾ ರಂಗಕ್ಕೆ ಹೋಗಬೇಕು, ನಾನು ಬಿಟ್ಟಿರೋ ಕೆಲಸ ಎಲ್ಲ ಏನು ಮಾಡ್ತಾ ಇರ್ತೀನಿ ಅದನ್ನೇ ಬಿಟ್ಬಿಟ್ಟು ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂತ ಎಷ್ಟೋ ಜನ ಇವಾಗ್ನವರು ಏನು ಕೆಲಸನೇ ಮಾಡ್ತಿರಲ್ಲ, ಸಿನಿಮಾ ಅಂತ ಹೋಗ್ಬಿಡ್ತಾರೆ. ಅಲ್ಲೂ ಅವ್ರು ಸಕ್ಸಸ್ಫುಲ್ ಆಗಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು ಅಲ್ಲಿಂದ ಇಲ್ಲಿಗೆ ಬಂದು? ನೋಡಿ ನಾನು ಬಣ್ಣ ಹಚ್ತಾ ಇದ್ದೆ. ಹೌದು. ಈಗ ನನಗೆ ಬಣ್ಣ ಹಚ್ಚೋ ಥರ ಆಗೋಗ್ಬಿಟ್ಟಿದೆ. ಹೌದು. ನಾನು ಅನ್ಕೊಂಬಂದಿಲ್ಲ, ನಾನು ಕೇಳ್ಕೊಂಬಂದಿಲ್ಲ. ಏನೋ ಕೊಟ್ಟ ತಗೋಬೇಕು. ನಿಮ್ಮ ಕೆಲಸ ನೀವೆಲ್ಲೋ ಒಂದು ಕಡೆ ನಿಮ್ಮ ಉದ್ಯೋಗ ಇರುತ್ತೆ. ಇವತ್ತು ಮೊನ್ನೆ ರಿಷಬ್ ಶೆಟ್ಟಿ ಅವರು ಹೇಳಿದ್ರು, ನಾನು ಹೋಟ್ಲು ಮಾಡಿದೆ,
ನಾನು ನೀರಿನ ಬಾಟ್ಲು ಬಿಸ್ಲರಿ ಬಾಟ್ಲು ಸೇಲ್ ಮಾಡಿದೆ. ಆ ಪಟ್ಟಿ ಶ್ರಮಗಳಿಟ್ಕೊಂಡು ಬಂದು ತಾನೇ ಅವರು ಹೋಗಿ ಅಲ್ಲಿಂದೆಲ್ಲ ಸುತ್ತಾಕೊಂಬಂದು ಇವತ್ತು ಈ ಮಟ್ಟಕ್ಕೆ ಬಂದರು. ಹೌದು. ಇವತ್ತು ಕರ್ನಾಟಕನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅಂದರೆ ಅವ್ರು ಪಟ್ಟಿದ ಶ್ರಮ. ಅದು ಸರ್ಕಸ್ ಇದೆ, ಎಲ್ಲರಿಗೂ ಒಂದೇ ಸಲ ಡೈರೆಕ್ಟ್ ಅಪ್ಪಿಲ್ಲ. ನಿಧಾನಕ್ಕೆ ಬಂದವನೇ ಉದ್ಧಾರ ಆಗೋದು. ಅವ್ರದ್ದು ಒಂದು ಗ್ರೂಪ್ ಇದೆ, ಅವರೆಲ್ಲ ಶ್ರಮಪಟ್ಟು 12 ವರ್ಷದಿಂದ ಈಗ ಒಂದೊಂದೇ ಉದ್ಧಾರ ಆಗ್ತಾ ಅವರವರೆಲ್ಲ ಜಲಸಿಗಳಾಗ್ಬೋದು. ಅದೆಲ್ಲ ಕಾಮನ್ ಆಗಿದೆ, ನೋಡ್ತಾ ಇದೀವಿ, ಗೊತ್ತಾಯ್ತಾ ಇದೆ. ನಾನು ಇವತ್ತು ನಾನು ಪಿಕ್ಚರ್ ನೋಡಿದಾಗೂ ನನಗೆ ಅದೇ ಅನಿಸಿದ್ದು. ಒಂದು ಕತೆ ಇದು ಇತಿಹಾಸನ ಇನ್ನೂ 100 ಎಪಿಸೋಡ್ ಮಾಡ್ಬೋದು. ಒಂದೊಂದೇ ಇತಿಹಾಸ ತಗೊಳ್ಳೋದು, ಒಂದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ತಗೊಂಡು ಪಿಕ್ಚರ್ ಮಾಡ್ಬೋದು. ಆದರೆ ಆ ಕ್ಯಾರೆಕ್ಟರ್ಗೆ ಅವ್ರು ಸೂಟಬಲ್ ಆಗಿರೋದ್ರಿಂದನೇ ಆಮೇಲೆ ಅದಕ್ಕೆ ಕತೆಗೆ ಆ ತಕ್ಕನಾಗಿ ಅವರು ಮಾಡಿರೋದ್ರಿಂದ ಪಿಕ್ಚರ್ ಹೋಗಿರೋದು. ಇನ್ನೇನಿಲ್ಲೇನು ಬೇರೆ ಮಾಡಿದ್ದು ಬೇರೆ ಆಗಿದ್ದೇನಿಲ್ಲ. ನೋಡಿ, ಅವತ್ತು ಅವರವರ ಕೆಲಸ ಅವರು ಪರಿಶುದ್ಧತೆಯಿಂದ ಮಾಡಿದ್ದಕ್ಕೆ 2 ಪಿಕ್ಚರು ಕ್ಲಿಕ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ಗೂ ಹ್ಯಾಂಡ್ಸಪ್ ಕೊಡಬೇಕು, ಯಾರು ಹಾಕ್ತಾರೆ ಆ ಬಂಡವಾಳ ಹಾಕ್ತಾರೆ, ಹಂಗೆ ಬರ್ತಾ ಇದೆ. ಹಾಕಬೇಕು ತಗೋಬೇಕು ಅನ್ನೋದಕ್ಕೆ ಅವರು, ಯಾಕೆಂದರೆ ತುಂಬ ಖುಷಿ ಆಯ್ತು ಪಿಕ್ಚರ್. ನಾನು ಇವತ್ತು ಇಡೀ ದೇಶ ನಮ್ಮ ಕಡೆ ನೋಡಂಗೆ ಆಯ್ತಲ್ಲ, ಖಂಡಿತ ಅಲ್ವಾ? ಇವತ್ತು ಯಾರು ಹೇಳಿದ್ರು, ಕಲಾವಿದರಲ್ಲಿ ರಾಜ್ಕುಮಾರ್ ನಮ್ಮ ಯಜಮಾನ್ರನ್ನ ಬಿಟ್ಟು ಇವತ್ತು ಪೌರಾಣಿಕದಲ್ಲಿ ನೋಡಿದ್ದು ಇವ್ರನ್ನ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ನಿಜ. ಈಗ ಇದು ಭಕ್ತ ಪ್ರಹ್ಲಾದ, ಇದನ್ನೆಲ್ಲ ಕಣ್ಣು ಈ ಎಕ್ಸ್ಪ್ರೆಷನ್ಸ್ ಇಂದನೇ ನಮ್ಮ ಪಿಕ್ಚರ್ಗಳು. ಆ ಥರನೇ ಇವರು ಮಾಡಿ ಒಂದು ನಮ್ಮ ಕರ್ನಾಟಕದ ಹೆಸರು ಉಳಿಸಿದ್ದಾರೆ. ನಾವು ಅದಕ್ಕೆ ಸಲ್ಯೂಟ್ ಹೊಡಿಬೇಕು, ನಿಜವಾಗ್ಲೂ ಇಲ್ವಾ? ಯಾರೇ ಆಗಲಿ, ನಿಮ್ಮಲ್ಲಿರೋ ಕಲೆನ ಪ್ರಪಂಚಕ್ಕೆ ತೋರಿಸಿ. ನಿಮ್ಮ ಕಲೆ ಗೂಡಲ್ಲಿ ಇಟ್ಕೊಂಡು ಬದುಕಬೇಡಿ. ಹಂಗ್ಬಿಟ್ಟು ನಾನು ಇದೀನಿ ಮಾಡ್ರನ್ ಆಗಿದ್ದೀನಿ ಅಂತ ನಾನು ಗಾಂಧಿನಗರಕ್ಕೆ ಹೋಗ್ತೀನಿ, ನನಗೆ ಸಿನಿಮಾ ಸಿಗುತ್ತೆ ಅನ್ನೋದು ಬಕ್ರಾಗಳು. ಅದೃಷ್ಟ ಇರಬೇಕು, ಅದನ್ನು ಹೋಗೋ ರೀತಿಲಿ ಇರಬೇಕು. ಈಗೇನಂದರೆ ಅದೇ ಎಲ್ಲರಿಗೂ ಅರ್ಜೆಂಟ್, ನಾನು ಪಿಕ್ಚರ್ ಹೀರೋಯಿನ್ ಆಗಬೇಕು, ಪಿಕ್ಚರ್ ಫಸ್ಟು ಫೋಟೋ ನೋಡ್ಸಮ್ಮ, ಹೋಗಿ ಫೋಟೋಸ್ ತೊಗೊಳ್ಳಿ. ಇವತ್ತು ಸೀರಿಯಲ್ಗಳಿದೆ, ಸೀರಿಯಲಿಂದ ಆಟೋಮೆಟಿಕ್ಕಾಗಿ ಪಿಕ್ಚರ್ಗಳು. ನೀವು ಹೋಗ್ತಾನೆ ಸಿನಿಮಾಗೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ ಇದೆ, ಆ ಬ್ಯಾಕ್ಗ್ರೌಂಡ್ಗಳು ಬೇಕು. ಮತ್ತೆ ಈ ರೀಲ್ಸ್ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ತುಂಬ ಇದೆ, ಆಸೆನೂ ಜಾಸ್ತಿ ಆಗಿದೆ. ಏನ್ ಬೇಕಾದ್ರೂ ಮಾಡ್ತೀನಿ, ನಾನೇ ಹೀರೋಯಿನ್ ಅಂತ, ನಾನೇ ಹೀರೋ ಅಂತ. ಅದು ನಾನು ಅದು ಒಪ್ಪೋದೇ ಇಲ್ಲ. ನೋಡಿ, ನಾನು ಇದುವರೆಗೂ ನನಗೆ ನಿಜವಾಗ್ಲೂ ಈಗ ಏನದು ನೀವು ಹೇಳಿದ್ದು ರೀಲ್ಸ್ ಮಾಡೋದು, ಇದು ಮಾಡೋದು, ನಾನು ಬೆಳ್ಳುಳ್ಳಿ ಕಬಾಬ್ ರೀಲ್ಸ್ ಏನು ಮಾಡಿರಲಿಲ್ಲ. ನಾನು ಇರೋದೇ ಹಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡು ಇವತ್ತು ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಕೂಡ ನಾನು ಜಾಸ್ತಿ ರೀಲ್ಸ್ ಮಾಡಲ್ಲ, ತರಲೆ ಮಾಡಲ್ಲ. ನಾನು ಕಂಟೆಂಟ್ ಇರೋದೇ ಅದು ಅಡಿಗೆ. ಅಂಡ್ ಅದರಿಂದಾನೇ ನಾವು ಇವಾಗ ನಿಮ್ ಬಗ್ಗೆ ನಮ್ಮ ಏಜ್ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ, ನಮ್ಗಿನ ಚಿಕ್ಕವ್ರಿಗೆ. ಅದರಿಂದಾನೇ ನಾವು ನಿಮ್ಮನ್ನ ಗುರುತು ಹಿಡಿತಿರೋದು. ಇವತ್ತು ಕಾಲೇಜ್ ಮುಂದೆ ಹೋಗ್ತೀವಿ, ಸ್ಕೂಲ್ ಮುಂದೆ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂಕಲ್ ಅಂತಾರೆ. ಯಾವ್ದ್ರಿಂದ ಆಯ್ತು? ಅಷ್ಟಕ್ಕೆ ನಾವು ತಮಾಷೆ ಮಾಡ್ಕೊಂಡು ಹೋಗೋಣ. ಸೊ ಸೋಷಿಯಲ್ ಮೀಡಿಯಾನು ಒಳ್ಳೆ ತರನು ನಾವು ಉಪಯೋಗಿಸ್ಕೊಂಡು ಹೋಗ್ಬೇಕು. ಈಗ ನಾನು ನೋಡಿದ್ದೀನಲ್ಲ, ಬರ್ತಾರೆ 1 ತಿಂಗಳು ಓಡುತ್ತೆ ಕೋಟ, 2ನೇ ತಿಂಗಳು ಮಲ್ಕೊಳ್ಳುತ್ತೆ. ಹಂಗೆ ನಮ್ಮ ಜೀವನನು ಅದನ್ನ ತಾಳಿದೆ ನೋಡಿ. ಅದ್ರೂ ಸಹ ಸಿಗ್ತಾ, ನಿಮ್ಮೊಂದು ಚಾಯ್ಸ್ ಸಿಕ್ಕಿದಾಗ ಕರೆಕ್ಟ್ ರೀತಿಯಲ್ಲಿ ಉಪಯೋಗಿಸಿ. ಈಗ ನಂಗೆ ಸವಿ ರುಚಿ ಸಿಕ್ತು, ಹಂಗನ್ಬಿಟ್ಟು ನಾನು ಇದಾಗ್ತಾನೆ ಆಗಲ್ಲ. ನಾನು ಪ್ರೊಡಕ್ಷನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಕ್ವಾಟ್ಲೆ ಕಿಚನ್ ನಾನು ಕ್ವಾಟ್ಲೆ ಕಿಚನ್ ಮಾಡೋಕ್ಕಾಗತ್ತಾ? ಇಲ್ಲ. ನಾನು ಹೋಗ್ಬೇಕಾಗಿರೋದು ಅಲ್ಲಿ ಕಲಾವಿದನ ಕರೆದವ್ರೆ, ಅಡುಗೆ ಭಟ್ನ ಕರೆದವ್ರೆ, ಅಡುಗೆ ಮಾಡೋಣ, ಖುಷಿಯಾಗಿ ಬರೋಣ. ಸವಿ ರುಚಿಗೆ ಹೋದ್ವಿ, 280 ಅಡುಗೆ ಮಾಡಿದ್ವಿ, ಖುಷಿಯಾಗಿ ಜಾಹ್ನವಿ ಅವ್ರ ಜೊತೆ ಮಾಡಿದ್ವಿ, ಬ್ರ್ಯಾಂಡ್ ಅಂಬಾಸಿಡರ್ ಅದು. ಹಂಗನ್ಬಿಟ್ಟು ನಾವು ಅಡ್ವರ್ಟೈಸ್ ಮಾಡೋಕ್ಕಾಗತ್ತಾ? ಇಲ್ಲ, ನಮ್ಮ ಹೋಟ್ಲಲ್ಲಿ ದೊಡ್ಡ ಬೋರ್ಡ್ ಹಾಕೊಂಡಿದ್ದೀವ? ಇಲ್ಲ, ನಾನು ಜಾಹ್ನವಿ ಅವ್ರ ಜೊತೆ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ. ಇಲ್ಲ ಮೇಡಮ್, ನನಗೆ ಇಷ್ಟ ಇಲ್ಲ. ನಿಮ್ಮ ಹೋಟ್ಲು ತುಂಬ ಬರೀ ಅಪ್ಪು ಸರ ಅಷ್ಟೇ. ನೋಡಿ, ನಂದು ಅವ್ರ ಬಾಂಧವ್ಯ ಇದೆ, ನನ್ನ ಬಾಂಡಿಂಗ್ ಅದು ನನ್ನನ್ನು ಮನಸ್ಸಿಂದ ತೆಗೆದಾಕೋದಕ್ಕೆ ಬರೋದಾದ್ರೆ ನಾನು ಏನು ಬೇಕಾದ್ರೂ ಹಾಕೋಬೋದು. ಆರ್ಟಿಫಿಷಿಯಲ್ ಬೇಡ, ನಂಗೆ ನ್ಯಾಚುರಲ್ ಆಗಿರಬೇಕು ಅನ್ನೋ ನಾನು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದೀನಿ. ಇವತ್ತೆಲ್ಲೂ ಒಂದು ಹೂವು ಇಟ್ಟಿಲ್ಲ. ಕಾರಣ ಯಾಕೆ? ಅವ್ರು ಇನ್ನೂ ನನ್ನ ಜೊತೆಲಿದ್ದಾರೆ. ಅವರು ಒಂದೊಂದು ನಾನು ಬಂದಿದ್ದ ದಾರಿಗಳಿಗೆ ಈ 10-12 ವರ್ಷದಲ್ಲಿ ನನ್ನ ಪ್ರತಿಯೊಂದು ಏಳಿಗೆಗೆ ಅವರೊಂದು ಮೂಲ ಕಾರಣ. ನಾನು ಏನೇ ಒಂದು ಮಾಡಬೇಕಾದಾಗ, ಬಸ್ ಹೆಂಗೆ ಮಾಡ್ಬೋದು, ಬಸ್ ಏನಿದೆ, ಇದು ಬೇಡ ಚಂದ್ರವ್ರೆ, ಚೆನ್ನಾಗಿದೆ ಬೇಡ, ಆ ಥರ ನಾನು ಅವ್ರದ್ದು ಸಜೆಷನ್ಸ್ ಕೇಳ್ತಾ ಇದ್ದೆ. ನಾನು ಇವತ್ತು ಏನೋ ಇದ್ರೆ ನಾನು ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋಗಿ ಕೇಳ್ತೀನಿ, ಮೇಡಮ್ ನೋಡಿ ಈ ಥರ ಏನೋ ಇದೆ ನೋಡಿ, ಮನೆ ಏನೋ ಸೆಟ್ ಆಗಿಲ್ಲ, ಮನೆ ಖಾಲಿ, ಫಸ್ಟ್ ಖಾಲಿ ಮಾಡಿ, ನಿಮ್ಗೆ ಆಗಲಿಲ್ಲ ಅಂತಾನೆ ಬಿಟ್ಬಿಡಿ. ಆ ಥರ ನಮ್ಗೆ ಹೇಳೋರು ಇರಬೇಕು, ನಾವು ತೊಗೋಬೇಕು. ಅದು ನಾನು ಜನ ಹೇಳ್ದಂಗೆ, ನಾನು ಇವಾಗ ನನಗೆ ಜಾಹ್ನವಿಯವರು ಅಷ್ಟೇ, ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಸವಿರುಚಿ ಮುಗಿದ ಮೇಲೆ ಹೆಲ್ತ್ ಅಪ್ಸೆಟ್. ಅವ್ರು ಯಾರೋ ಕರ್ಕೊಂಬಂದು ಮನೆ ಚೆನ್ನಾಗಿಲ್ಲ, ಹೋಟ್ಲ ಮೇಲೆ ಮನೆ ಬೇಡ, ಖಾಲಿ ಮಾಡಿ ಅಂತ.
ತೊಗೋಬೇಕು. ನನಗೂ ಅನುಭವ ಆಯ್ತಲ್ಲ, ಏನೇನಾಯಿತು, ಹೋಟ್ಲು ಫ್ಲಾಪ್ ಆಗಿದ್ದು, ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ, ಇದೆಲ್ಲ ಕೌಂಟ್ ಮಾಡ್ಕೊಂಡು ಬಂದೆ. ಮಕ್ಕಳು ನಮ್ಮ ಮಿಸಸ್ಗೆ ಇದು L4L5 ಆಯಿತು. ಓಕೆ. ಸೊ ತುಂಬ ಸೀರಿಯಸ್ ಕಂಡೀಷನ್ ಆಗ್ಬಿಟ್ಟಿದ್ರು. ಓಕೆ. ಸೊ ಇದೆಲ್ಲ ನೋಡಿಬಿಟ್ಟು ನಾನು ಖಾಲಿ ಮಾಡ್ಕೊಂಡು ಕುಮಾರಪ್ಪರಕ್ಕೆ ಬಂದೆ. ತೊಗೊಳ್ಳೇಬೇಕು ಮೇಡಮ್. ಕೆಟ್ಟದ್ದು ಒಳ್ಳೇದು ಬಂದರೆ ಕೆಟ್ಟದ್ದು ಬಂದಾಗ ಅದನ್ನು ತೊಗೋಬೇಕು, ಒಳ್ಳೇದು ಬಂದಾಗ ಒಳ್ಳೇದನ್ನು ತೊಗೋಬೇಕು. ಯಾವತ್ತೂ ಒಂದು 40 ಜನ ಸ್ನೇಹಿತರು ಬೇಡ, 4 ಜನ ಹಿತೈಷಿಗಳಿರಲಿ, 3 ಜನ ಒಳ್ಳೆ ಸ್ನೇಹಿತರಿರಲಿ, ನಮ್ಮ ಭಾವನೆ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಏನೋ ನಮಗಿರೋ ಪ್ರಪಂಚದಲ್ಲಿರೋರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ, ಪ್ರಪಂಚದಲ್ಲಿ ಸಿಗೋರೆಲ್ಲ ನಮ್ಮ ವಿಶ್ವಾಸಿಗಳಲ್ಲ. ನಾವು ಹೆಂಗೆ ನಡ್ಕೊಂಡು ಹೋಗ್ತೀವಿ, ನಾವು ಬಂದ ದಾರಿ ಇದೆಯಲ್ಲ ಅದು ನಮ್ಮನ್ನು ಕಾಪಾಡುತ್ತೆ. ಅದನ್ನ ಹಿಂದೆ ಮನಸ್ಸಲ್ಲಿ ಇಟ್ಕೊಂಡು ಬದುಕಿದವನು ಮಾತ್ರ ಬದುಕಕ್ಕಾಗತ್ತೆ. ಬರ್ತಿದ್ದಂಗೆ ಎಡ್ಬಿಟ್ಗಳಾಗೋದು, ಬರ್ತಿದ್ದಂಗೆ ಕೆಟ್ಟ ಕ್ಯಾರೆಕ್ಟರ್ಗಳಿಗೆ ಹೋಗೋದು, ಅದೆಲ್ಲ ನಡೀತಾ ಇದೆ. ಯಾಕಂದ್ರೆ ಪ್ರತಿಯೊಂದು ನೋಡ್ತಾ ಇದ್ದೀವಿ. ಈಗ ಮುಂಚೆ ಥರ ಎಲೆಮರೆ ಕಾಯಿ ಥರ ಎಷ್ಟೆಷ್ಟು ಆಗಿದ್ದೆಲ್ಲ ಮುಚ್ಚಿಕ್ತಾ ಇದ್ರು. ಇವತ್ತು ನಾವು ಎಲ್ಲಿ ಮಾತಾಡಬೇಕು ಅಂದ್ರೆ ಏನು ಪದ ಯೂಸ್ ಮಾಡಿದ್ರೆ ನಾವು ಬದುಕಕ್ಕಾಗತ್ತೆ, ಎಲ್ಲ ನಾವು ಒಂದು ಪದ ತಪ್ಪು ಮಾಡಿದ್ರೆ ನಾಳೆ ಏನಾಗುತ್ತೆ ಅನ್ನೋ ಭಯ ಇರುವಾಗ ನಾವು ತಗ್ಗಿ ಬಗ್ಗಿ ಹೋಗ್ಬೇಕು. ನೀವೇನು ನಿಮ್ಮ ಮನೆಗೆ 4 ಗೋಡೆ ಮಧ್ಯದಲ್ಲಿ ಏನೇನ ಮಾಡಿ ಪ್ರಪಂಚದಲ್ಲಿ ಹೆಂಗಿರ್ಬೇಕು ಅದನ್ನು ನಮಗೆ ತುಂಬ ದಾರಿ ತೋರಿಸ್ಕೊಟ್ಟೆ ದೊಡ್ಡ ಮನೆ. ಆ ದಾರಿ ನಾನು ತಪ್ಪೋದೇ ಇಲ್ಲ. ನೀವೇನಂತೀರಾ? ಖಂಡಿತ ಸರ್, ಖಂಡಿತ ಅಲ್ವಾ? ನಾವು ನೋಡಿದೀವಿ ನಿಮ್ದು ಎಷ್ಟೊಂದು ಪಾಡ್ಕಾಸ್ಟ್ ನೋಡಿದೀನಿ. ನಿಮ್ಮ ಹೋಗೋ ಪ್ರೋಗ್ರಾಮ್ಸ್ ಅಲ್ಲಿ ನಿಮ್ಮ ಬಗ್ಗೆ ಜನ ಮಾತಾಡೋದನ್ನ ಕೇಳಿದಾಗ ಅವ್ರ ದಾರಿಲಿ ಬಂದಿರೋರು ನೀವು ಅಂತ ಅದು ಖಂಡಿತ ಗೊತ್ತಾಗುತ್ತೆ. ಆಮೇಲೆ ಒಂದು ನಾನು ಕೇಳ್ಬೇಕು ಅಂದ್ಕೊಂಡೆ ಏನಂದ್ರೆ, ಇವಾಗ ಅಪ್ಪು ಸರ್ ತೀರ್ಕೊಂಡಾದ್ಮೇಲೆ ಹೋಟೆಲ್ಸ್ಗಳಲ್ಲಿ ಅಪ್ಪು ಸರ್ ಫೋಟೋ ಹಾಕೋದು, ಅಪ್ಪು ಹೋಟೆಲ್, ಆ ಪ್ರೀತಿ ಆ ಅಭಿಮಾನ ಅವ್ರಿದ್ದಾಗ ಯಾಕೆ ಕಡಿಮೆ ಇತ್ತು ಅಂತ ನಂಗೆ ಡೌಟ್. ಸುಮ್ಮನೆ ನೋಡಿ ಮೇಡಮ್, ಒಂದೇನೋ ಆಯಿತು ಅಂದರೆ ಇನ್ನೊಂದೇನೋ ಪ್ರಚಾರ ಆಗುತ್ತೆ. ಅವು ಎಲ್ಲೂ ಇರಲಿಲ್ಲ. ನಮ್ಮಲ್ಲಿ ನನಗೆ ಗೊತ್ತಿರೋ ನವೀಗ ಹೋಟ್ಲು, ಚಂದ್ರು ಹೋಟ್ಲು ಬಿಟ್ಟರೆ ಇನ್ನೆಲ್ಲೂ ಹೋಟ್ಲು ಊಟ ತರಿಸ್ಕೊತಾರಿಲ್ಲ. ಅವರು ನಮ್ಮ ಮನೇಲಿ ನಮ್ಗೆ ಊಟ ಬೇಕು ಅಂತ ಫೋನ್ ಬರ್ತಾ ಇದ್ದಿದ್ದು 2 ಹೋಟ್ಲು. ಒಂದು ನವೀಗ, 2ನೇ ದಾರ. ಅದನ್ನ ಬಿಟ್ಬಿಟ್ಟು ಈಗ ಸುಮ್ಮನೆ ಹೇಳ್ಕತ್ತಾರೆ, ಬೋರ್ಡ್ ಹಾಕತ್ತಾರೆ, ಫೋಟೋ ತಕ್ಕತ್ತಾರೆ, ಗ್ರಾಫಿಕ್ ಮಾಡಿ ಹಾಕೋತಾರೆ ಅಂತ. ನನ್ನ ಫೋಟೋ ಬಾಸ್ ವಾಯ್ಸ್ನೇ ನಾನು ಡೂಪ್ಲಿಕೇಟ್ ಮಾಡಿದ್ದೀನಿ ಅನ್ನೋ ಜನ ಇದ್ದಾರೆ. ಅದನ್ನ ಡೂಪ್ಲಿಕೇಟ್ ಅನ್ನೋ ಜನ ಇದ್ದಾರೆ. ಕಾಮೆಂಟ್ಸ್ಗಳಲ್ಲಿ ನೋಡ್ತೀವಲ್ಲ. ನೋಡಿ ಮೇಡಮ್, ನಂದ ಬಾಂಡಿಂಗು ನಮ್ಮ ಹತ್ರ ಇನ್ನೂ 1000 ಕಥೆಗಳಿದೆ ಅಲ್ಲಿ ಹೇಳೋಕ್ಕೆ. ಅದು ನಮಗೆ ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮನೆ ಅಂದಮೇಲೆ ಅದು ಫ್ಯಾಮಿಲಿ ಅಲ್ವಾ. 7 ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಡೆಯೋ ಕಥೆಗಳೇ ಇರ್ತವೆ. ಕತೆ ಹೇಳಕ್ಕೆ ಹೋದ್ರೆ ಎಷ್ಟಿದೆ ಕತೆ, ನಮಗೇನು ಬೇಕಾಗಿಲ್ಲ. ಸೊ ಏನಾಗಿತ್ತಂದ್ರೆ, ನಾವು ಅವ್ರ ಜೊತೆಲಿ ಇದ್ದೀವಿ ಅಂದರೆ ನಮಗೇನು ಫೋಟೋ ಬೇಕು. ಇವತ್ತು ನೋಡಿ ಏನು ಹಿಂಗೆ ಅನ್ನಂಗಿಲ್ಲ ಒಂದು ಫೋಟೋ, ಹಿಂಗಂತ ಊಟ ತಿಂತಾ ಇದ್ರೆ ಒಂದು ರೀಲ್ಸು, ನಾನು ಇದು ಬೇಳೆ ಸಾರು ತಿಂತಾ ಇದ್ದೀನಿ, ಇಡ್ಲಿ ತಿಂತಾ ಇದ್ದೀನಿ ಅಂತ ಅಲ್ಲೇ ಒಂದು ಶಾಟ್ ತಗೊಂಡು ಹೋಗುವಂಥ ಕಾಲ ಆಗಿರುವಾಗ ನಾನು ಫೋಟೋಸ್ಗಳನ್ನ ಎಷ್ಟು ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ಇವತ್ತು ಹೊಟ್ಟೆ ಹೊಳೆಯುತ್ತೆ, ಫೋಟೋಗಳಿಲ್ಲ, ಇನ್ನೊಂದಿಲ್ಲ, ಎಲ್ಲೋ ಹೋಗ್ಬಿಟ್ಟಿದೆ. ನನ್ನದು ಒಂದು ಫುಲ್ ಆಲ್ಬಮ್ಮು ನಾನು ಮಾಲಾಶ್ವರ್ ನೋಡಬೇಕು ಅಂದರೆ ತೊಗೊಂಡೋಗಿ ಮೈಸೂರಲ್ಲಿ ತೊಗೊಂಡೋಗಿ ಕೊಟ್ಟೆ. ಅದು ಎಲ್ಲೋಯ್ತೋ ಗೊತ್ತಿಲ್ಲ, ನನ್ನ ಫುಲ್ ಸೆಟ್ ಹೋಯ್ತು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ನಿಮ್ಮ ಎದುರು ಹೇಳೋಕೆ ನಮ್ಮ ಅಂಬರೀಷನ ನಾವು ಪ್ರೀತಿ ತೋರಿಸಿದ್ರು, ಅಡುಗೆ ತೋರಿಸಿದ್ರು, ರುಚಿ ತೋರಿಸಿದ್ರು, ಎಲ್ಲ ಆಯಿತು. ರುಚಿ ನೋಡಿ ನನ್ನ ಕಸ್ಟಮರ್ ಆಗಿದೆ ಅಂಬರೀಷನ. ಒಂದ್ಸಲ ಕೈಮಾ ಸಾರು ಯಾವುದೋ ಒಂದು ಪ್ರೊಡಕ್ಷನ್ ಕಳಿಸಿದ್ದೆ. ನಾನು ಸ್ವಲ್ಪ ಪ್ರೊಡಕ್ಷನ್ಗಳಿಗೂ ಊಟ ಕೊಡ್ತಾಯಿದ್ದೆ, ನಾನ್ ವೆಜ್ಜು ಇದೆಲ್ಲ ಕೊಡ್ತಾಯಿದ್ದೆ. ಕೈಮಾ ಸಾರು ಒಂದು ಸಲ ಯಾರು ಮಾಡಿದ್ವಿ, ನಮ್ಮ ಚಂದ್ರು, ಮಾಲಾಶ್ರೀ ಚಂದ್ರು ಹೇಳು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್. ಒಂದು 6 ರಿಂದ 8 ವರ್ಷ ನಿದ್ದೆ ಇಲ್ಲ, ಪದ್ಯ ಇಲ್ಲ. ಸಾಯಂಕಾಲ 6, ಬೆಳಗ್ಗೆ 6 ಡೈಲಿ. ನಮ್ಮ ಅಂಬರೀಷನೊಂದು ಅದು ಕಂಟಿನ್ಯೂಟಿ ಅಲ್ವಾ. ಡೈಲಿ ಮಟನು, ಚಿಕನು, ಅವರೆಲ್ಲೋ ಒಂದು ಸೆಷನ್ನು. ಅಪ್ಪು ಸರ್ ವಾರಕ್ಕೆ 15 ದಿನ, ಒಂದು ತಿಂಗಳು. ಅವ್ರು ಫಾರಿನಿಂದ ಹೋಗಿ ಬಂದರೆ ಕಂಪಲ್ಸರಿ ನಾಟಿ ಕೋಳಿ ಸಾರು, ಬೆಳಿಗ್ಗೆ ಇಡ್ಲಿ. ಬೆಳಿಗ್ಗೆ 4:30, 3:30 ಫ್ಲೈಟ್ ಬರೋರು, ಒಂದು 9:30, 9:45 ಗೆದ್ದು ಬಿಡೋರು. ನಾನೆಲ್ಲ ಒಂದು 8:45, 9 ಗಂಟೆ ಸ್ವಲ್ಪ ಕಾಲು ಸೊಪ್ಪೆಲ್ಲ ಮಾಡ್ಕೊಂಡು ಕೊಡ್ತಾಯಿದ್ದೆ. ಅವ್ರಿಗೆ ಏನಂದರೆ ಆಸೆ ಪಟ್ಟು ಒಂಚೂರು ಬಾರಿಸೋರು, ಅದಾದ್ಮೇಲೆ ತಿರ್ಗಿ ಕಂಟಿನ್ಯೂ ಇಲ್ಲ. ಡೈಲಿ ತಿನ್ನಬೇಕು ಆ ಥರ ಎಲ್ಲ ಇಲ್ಲ. ಯಾವತ್ತು ನಾಲ್ಗೆ ಗಟ್ಟಿರುತ್ತೆ ಅದು ಬೇಕು. ಆಮೇಲೆ ಕೊರೋನಾ ಟೈಮಲ್ಲಿ ತುಂಬ ಅಡುಗೆ ಕಲ್ತರು. ತುಂಬ ಅಡುಗೆ ಕಲ್ತರು, ತುಂಬ ಅಡುಗೆ ಮಾಡಿದ್ರು. ನಮಗೂ ಬಡಿಸೋರೆ, ನಾವು ರುಚಿ ನೋಡಿದ್ದೀವಿ. ಅವ್ರು ಯಾವತ್ತಾದ್ರೂ ನಿಮಗೆ ಕೈ ತುತ್ತು ತಿನ್ಸಿದಾರ ಅಪ್ಪು ಸರ್? ಇಲ್ಲ, ಕೈ ತುತ್ತು ತಿನ್ಸಿಲ್ಲ. ನಾವು ತಿನ್ಸಿದ್ದೀವಿ, ನಮ್ಮ ತಟ್ಟೆಯಲ್ಲಿ ತಿಂದಿದ್ದಾರೆ. ಅವ್ರು ತುಂಬ ರುಚಿಯಾಗಿ ನೋಡ್ರಿ. ಆಮೇಲೆ ಏನು ಮನಸ್ಸಲ್ಲಿ ಇಲ್ಲದೆ ನೋಡ್ರಿ ನಾನು ಹೆಂಗೆ ಮಾಡಿದ್ದೀನಿ ಅಡುಗೆ, ರುಚಿ ಇದೆಯಾ, ಕರೆಕ್ಟಾಗಿ ಹೇಳ್ರಿ, ಅದನ್ನೆಲ್ಲ ಪ್ರೀತಿಯಿಂದ ಕೇಳ್ತಿದ್ರು. ಇದೇ ನನಗೆ ಏನಾಯ್ತು ಅಂದರೆ, ನಾನು ಇದೇ ಗಂಧದ ಗುಡಿ ಶೂಟಿಂಗ್ಗೆ ಇದಕ್ಕೆ ಹೋದರು, ಅದು ದಾಂಡೇಲಿಗೆ.
ಸಾರ್ ನಾನು ಬರ್ತೀನಿ, ನಂಗೆ ತುಂಬ ಇಷ್ಟ ಬಾಸ್, ನಾನು ಬರ್ತೀನಿ ಅಂತ ಹೋದೆ. ನಾನು ಬಿಟ್ಬಿಟ್ಟು ಹೋಗ್ಬಿಟ್ರು. ಹೋಗುವಾಗ ಅರ್ಜೆಂಟಲ್ಲಿ ಶೂಟಿಂಗಲ್ಲಿ ಹೋಗುವಾಗ ಏನೋ ಟೆನ್ಷನ್ ಮರ್ತೋದ್ರು. ಬೆಳಗಾವಿ ಫ್ಲೈಟ್ ಇಳಿದ್ರು. ಇಳಿತಿದ್ದಂಗೆ ಗ್ಯಾಪ್ಸ್ಕೊಬಿಟ್ಟವ್ರೆ. ಚಂದ್ರು ಸಾರಿ ಚಂದ್ರು, ನಾನು ಇಮಿಡಿಯೇಟಾಗಿ ಫ್ಲೈಟ್ ಟಿಕೆಟ್ ಹಾಕ್ಬಿಡ್ತೀನಿ, ಸ್ವಾಮಿಗೆ ಹೇಳ್ಬಿಟ್ಟು ನೀವು ಬಂದ್ಬಿಡಿ ಅಂತ. ಬಾಸ್ ನಿಮ್ಮ ಪಾಳೆ ನೀವು ಹೋಗಿ ಬಾಸ್, ನಾನು ಬೆಳಗ್ಗೆ ಜನ್ಮಶತಾಬ್ದಲ್ಲಿ ಬರ್ತೀನಿ ಅಂದರೆ ಇಡೀ ಆ ದಾಂಡೇಲಿಯಲ್ಲಿರೋ ಫಾರೆಸ್ಟ್ ಆಫೀಸರ್ಸ್ಗೆ, ಅಲ್ಲಿ ಮೇಟಿಗಳಿಗೆ, ಅಲ್ಲಿರೋ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟವ್ರೆ ನಮ್ಮ ಚಂದ್ರು ಬರ್ತಾವ್ರೆ, ಎಂಥ ಅಡುಗೆ ಮಾಡ್ತಾರೆ ಗೊತ್ತಾ, ಚಾನಲಲ್ಲಿ ಅಡುಗೆ ಮಾಡೋದು ಗೊತ್ತಿಲ್ವ ಚಂದ್ರು ಅಂತ. ಅಷ್ಟು ಪಬ್ಲಿಸಿಟಿ ಮಾಡಿ ನೋಡಿ ಹೋದ್ರೆ ಏನು ಮರ್ಯಾದೆ, ಆ ಗೌರವ. 15 ದಿನ ಐತೆ ದಾಂಡೇಲಿಯಲ್ಲಿ. ಅವ್ರ ಜೊತೆಲಿ ಇದ್ದಿತ್ತು. ನಾವೆಲ್ಲ ಎಲ್ಲ ಕಡೆ ಹೋಗ್ತಾಯಿದ್ವಿ. ಸೊ ಎಲ್ಲ ಕಡೆ ಹೋಗ್ತಾಯಿದ್ವಿ. ಆವಾಗ ನಮ್ಗೆ ಆಮೇಲೆ ನನಗೇನಂದರೆ ಕೆಲಸ 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 ಅದೇ ನಿಮ್ಮನ್ನು ಇವತ್ತು ಇಲ್ಲಿಗೆ ತಂದಿದೆ. ನಾನು ಕೆಲಸದಲ್ಲಿ ಆಮೇಲೆ ಶೋಕಿಲ್ಲ. ಹೌದು. ಆಮೇಲೆ ನಾನು ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಕುಡ್ಕಾ ಇದ್ದಂಗೆ ಅವನೇ ಅಂತಾರೆ. ನಾನು ಕುಡಿಯಲ್ಲ. ನಾನು ಕುಡಿತೀನಿ. ಎಲ್ಲಿ 6 ತಿಂಗಳು 3 ತಿಂಗಳು ಎಲ್ಲ ಹೊರಗಡೆ ವೆಕೇಶನ್ಗೆ ಹೋಗ್ತೀವಿ. ಪ್ರಪಂಚಕ್ಕೆ ಕಾಣಿಸ್ತಿರೋ ಜಾಗದಲ್ಲಿ ನಾವು ಕುಡಿತೀವಿ. ಇಲ್ಲ ಅಂತ ಹೇಳಲ್ಲ. ಕೆಲಸದಲ್ಲಿ ನನಗೆ ಅದು ಕಲೆ. ನಾನು ಮಾಡೋ ಬೆಲೆ ಅದಕ್ಕೆ ನಾನು ಮಿಸ್ಯೂಸ್ ಮಾಡಿದ್ರೆ ನಾನು ಇವತ್ತೊಂದು ಬೀಡ ಹಾಕ್ತಾಯಿದ್ದೀನಿ. ಅದಕ್ಕೆ ಕಾರಣಕರ್ತರು ಅವರೇ. ಅಪ್ಪು ಸರ? ಹೌದೌದು. ನಾನು ಈಗಲೂ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜನ ಬೈದಿದ್ದಾರೆ. ಏನಂದರೆ ಆ್ಯಕ್ಚುಲಿ ನಾನು ತಿಂತಾ ಇರಲಿಲ್ಲ. ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಯಾವಾಗ ನಾವು ನಾನ್ ವೆಜ್ ತಿನ್ನೋವಾಗ ಒಂದು ಬೀಡ ತಂದು ಕೊಡಬೇಕಾಯ್ತು. ನನ್ನ ಮನೆ ಆರ್.ಡಿ. ನಗರ್. ಸೊ ಹೋಯ್ತಾ ಅವ್ರಿಗೆ ಹೋಗುವಾಗ ಅಲ್ಲಿ ತರೋದು. ಏನೋ ಒಂದಿನ ಚೆನ್ನಾಗೈತಲ್ಲ ಅಂತ ಒಂದಿನ ಹಾಕ್ಕೊಂಡೆ. ಆಮೇಲೆ ಸತ್ ಮೇಲಂತೂ ನಾನು ಹೆವಿ ತಿಂತೀನಿ ಮೇಡಮ್. ಅವರು ಆ ಥರ ಆದಾಗಿಂದ ನೆನಪೇ ಮೇಡಮ್. ನಾನು ಈ ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ನೋಡ್ತಿರೋ ವೀಕ್ಷಕರಿಗೆ ಹೇಳ್ತೀನಿ ನೋಡಿ. ಈಗಲೂ ಜೋಬಲ್ಲಿ ಇಟ್ಟಿದ್ದೀನಿ. ಇದೆ ಏನಂದರೆ ಅವ್ರ ನೆನಪು, ಬಾಸ್ ನೆನಪು ಬಿಡೋಕ್ಕೆ ಆಗ್ತಾಯಿಲ್ಲ ಮೇಡಮ್. ಸುಳ್ಳು ಯಾಕೆ ಹೇಳೋದು? ಯಾರೋ ಹೇಳ್ತಾರೆ ಏನ್ರಿ ಬಿಡ ಹೋಗಿರ್ತದೆ ಅಡುಗೆ ಮಾಡ್ತೀರಾ ಅಂತಾರೆ. ನನಗೆ ಅವ್ರು ಇದ್ದಾರೆ, ಅವ್ರ ನೆನಪಿದೆ. ಆ ನೆನಪಿಗೆ ಏನಾರ ಬೇಕಲ್ಲ, ಅದಕ್ಕೋಸ್ಕರ ಇಟ್ಕೊಂಡು ತಿಂತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನನ್ನಲ್ಲಿ ಇರೋದು ಇದಿಲ್ಲ, ಇದಿದೆ. ಇದನ್ನೇನೋ ಅವ್ರು ನೆನಪಿಗಾಗಿ ಹಾಕ್ಕೋತಾ ಇದ್ದೀನಿ. ತುಂಬ ಮನೆಗಳಲ್ಲೂ ಬೈತಾ ಇದ್ದೀರಾ, ನೀವು ಬೈತಾ ಇದ್ದೀರಾ, ಅದು ಹೋಗ್ತಾ ಇಲ್ಲ. ಇದನ್ನು ಏನೇನು ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಏನೋ ಒಂದು ಬೀಡ ಅಂತ ತೋರಿಸಿದ್ರು, ಕಲ್ತ್ಕೊಂಡು ತಿಂತಾಯಿದ್ದೀನಿ. ಅವ್ರ ನೆನಪಿಗಾಗಿ ತಿಂತಾಯಿದ್ದೀನಿ. ಅವರಿಂದ ಎಲ್ಲ ಕಲ್ತಿರೋದೆಲ್ಲ ಒಳ್ಳೇದೇ ಸರ್. ನೀವು ಮೇಡಮ್ ನಾನು ಇದನ್ನ ಕೇಳಿದಲ್ಲ, ಇದು ಆರೋಗ್ಯ ದೃಷ್ಟಿಗೆ ಎಲೆ ಒಳ್ಳೇದು. ಹೌದು. ನಮ್ಮ ನಾಲ್ಗೆ ಕೆಂಪಗೆ ಕಾಣ್ಬೋದು, ಇದಾಗ್ಬೋದು ಅಷ್ಟೇ. ಬಿಟ್ಟರೆ ಆರೋಗ್ಯ ದೃಷ್ಟಿಯಿಂದ ಕಲ್ಕತ್ತಾ ಸಾದ ಇದು ಒಳ್ಳೇದು. ಸೊ ನನಗೆ ಹಾಕೋದ್ಮೇಲೆ ನಾನು ಶುಗರ್ ಪೇಷೆಂಟು. ಎಲೆ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಕಮ್ಮಿ ಇದೆ, ಕಮ್ಮಿ ಆಗುತ್ತಾ. ಸೊ ನಾನು ವಾರಕ್ಕೆ ಕಂಪಲ್ಸರಿ ತಿಂತಿದ್ದೀನಿ. ಡೈಲಿ ತಿನ್ನೋರಾ? ಮೇಡಮ್ ಇಲ್ಲ, ನಾನ್ ವೆಜ್ ಇದ್ದಾಗ ಏನೋ ಬಾಯಿ ಇದೇನಕ್ಕೆ ಇದು ಕಾರಣ ಏನು ಅಂದರೆ, ಈಗ ನಾವು ಮಾತಾಡ್ತಾ ಇರ್ತೀವಿ, ಬಾಯಿ ವಾಸನೆಗಳಿರುತ್ತೆ. ಸೊ ಆ ಥರ ಈ ಥರ ಇದ್ದಾಗ ಇದು ಅಭ್ಯಾಸ ಮಾಡಿದ್ರು ಅವರು. ನಾನು ಅವ್ರು ತಂದು ಕೊಡ್ತಾ ಇದ್ದೆ, ನಾನು ಕಲ್ತ್ಕೊಂಡೆ. ಅವ್ರು ಇದಾದ್ಮೇಲಿಂದ ಅವ್ರ ನೆನಪಿಗಾಗಿ ಜಾಸ್ತಿ ತಿಂತಾ ಇದ್ದೀನಿ. ಮನೇಲೂ ತುಂಬ ಜನ ನಮ್ಮ ಮನೇಲಿ ಎಲ್ಲ ಬೈತಾ ಇದ್ದಾರೆ, ನಮ್ಮ ಅಭಿಮಾನಿಗಳು ಬೈತಾವ್ರೆ. ನೋಡಿಕೊಂಡು ಸಾರ್ ಏನು ಸರ್ ಹಂಗೆ ಬಿಡ ಹಾಕ್ತೀರಾ ಅಂತಾರೆ. ಒಬ್ರು ಜಡ್ದ ಅಂತಾರೆ. ಇದು ಕಲ್ಕತ್ತಾ ಸಾದ ನೋಡಿ, ಬೀಡ ಇಟ್ಕೊಂಡಿದ್ದೀನಿ, ಜೋಬಲ್ಲಿ ಇದೆ. ಇದು ನೆನಪು, ಅವರ ನೆನಪಿಂದ ನಾನು ತಿಂತಾಯಿದ್ದೀನಿ. ಇದಕ್ಕೆ ನಿಜವಾಗ್ಲೂ ಮುಂಚೆ ಶೋಕಿಲ್ಲ, ಯಾವ ಡ್ರಾಮಾನೂ ಇಲ್ಲ, ಯಾವ ಮೆಲೋಡಿನೂ ಇಲ್ಲ. ನನಗೆ ಕಲಿಸ್ಕೊಟ್ರೆ ಎಲ್ಲ ಪಾಠಗಳಲ್ಲೂ ನಾನು ರಾಜ. ನಾನು ಕಲ್ತಿದ್ದೀನಿ, ಬದುಕಿದ್ದೀನಿ, ದಾರಿ ತೋರಿಸಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲೇ ಉಪಯೋಗಿಸಿದ್ದೀನಿ. ಬಿಟ್ಟೆ ಇದುವರೆಗೂ ಯಾವುದೂ ಮಿಸ್ಯೂಸ್ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಅದನ್ನು ಹಾಕ್ಕೊಂಡೇನೋ ಏನು ಮಾಡ್ದಪ್ಪ, ಇವರೇನೋ ಏನು ಮಾಡಿದ್ರಪ್ಪ, ಅದೆಲ್ಲ ಇಲ್ಲ. ನನ್ನ ಅಡುಗೆಗಳಲ್ಲೂ ನೀವೆಲ್ಲೇ ತೊಗೊಂಡೋಗಿ ಚೆಕ್ ಮಾಡಿದ್ರು, ನೋ ಅಜಿನೋಮೋಟ, ನೋ ಕಲರ್, ನೋ ಇದು. ಒಳ್ಳೆ ಮಕ್ಳಿಗೆ ಊಟ ಕೊಡಬೇಕು, ರುಚಿಯಾಗಿರಬೇಕು. ಒಂಚೂರು ಖಾರ ಮುಂದೆ ಇದ್ದರೆ ಇರ್ಬೋದು ಅಷ್ಟೇ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಆರೋಗ್ಯ ದೃಷ್ಟಿಯಿಂದ ನಾನಿರೋವರೆಗೂ ನಾನು ಅಡುಗೆನ ಏನು ಮಾಡಬೇಕು ನಮ್ಮ ತಾಯಿ ತೋರಿಸಿರೋ ದಾರಿಯಲ್ಲೇ ಬದುಕ್ತೀನಿ. ಬಿಟ್ಟರೆ ಇದು ಸತ್ಯ, ಇದು ಸತ್ಯ ಅಷ್ಟೆ. ಸರ್, ಕೊನೆಯದಾಗಿ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಏನಪ್ಪಾ ಅಂದ್ರೆ 1 ನಿಮಿಷದಲ್ಲಿ ಬೆಳ್ಳುಳ್ಳಿ ಕಬಾಬ್ದು ರೆಸಿಪಿ ಹೇಳ್ಬೇಕು. ವಿತ್ ಒನ್ ಮೋರ್ ಚಟಾಪಟ ಎಲ್ಲ ಸೇರಿಸ್ಕೊಂಡು 1 ನಿಮಿಷದಲ್ಲಿ ಹೇಳ್ಬೇಕು. ಈಗ ನೋಡಿ, ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಬೆಳ್ಳುಳ್ಳಿ ಕಬಾಬ್ಗೆ ಚಕ್ಕೆ, ಲವಂಗ, 2 ಸ್ಪೂನ್ ಕಾರ್ನ್ಫ್ಲವರ್, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ, ಅರ್ಧ kg ಚಿಕನ್ ಹಾಕ್ಬೇಕು, ಸ್ವಲ್ಪ ಕರಿಬೇವು ನೈಸಾಗಿ ಕಟ್ ಮಾಡಬೇಕು, ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಚಟಾಪಟ ಅಂತ ಎಣ್ಣೆಲಿ ಬಿಡ್ತಾ ಇದ್ರೆ ಪಟಾಪಟ ಅಂತ ತಿಂತಾ ಇರ್ಬೋದು. ತಿನ್ನಿ, ಆಹಾ ಅನ್ನಿ, ಹೋಗಿ ಬರುತ್ತೇನೆ, ಪ್ರೀತಿ ತರ್ತೀನಿ. 1 ನಿಮಿಷಕ್ಕಿಂತ ಬೇಗನೆ ಹೇಳಿದ್ರಿ ಸರ್. ಮೇಡಮ್ 10 ನಿಮಿಷಕ್ಕೆ ಅಡುಗೆ ಮಾಡ್ಕೊಡ್ತೀನಿ. ಓಕೆ. ಇದು ಬೆಳ್ಳುಳ್ಳಿ ಕಬಾಬ್ ಎನಿ ಒನ್
ನನ್ನ ಮಟನ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ನಿಂತಿದ್ದ ಜಾಗದಲ್ಲಿ ಚಿಲ್ಲಿ ಚಿಕನ್ ಬೇಕು, ಪೆಪ್ಪರ್ ಚಿಕನ್ ಬೇಕು, ಚಿಕನ್ ಫ್ರೈ ಬೇಕು, ಬಿರಿಯಾನಿ 25 ಮಿನಿಟ್ಸಲ್ಲಿ ಬಿರಿಯಾನಿ ಕೊಡ್ತೀನಿ ಮಾಡಿ. ಸೂಪರ್. ನಾನು ಎಗ್ ರೈಸ್ ತಿನ್ನಕ್ಕೆ ಬರ್ತೀನಿ, ನಾನು ವೆಜ್ಜು. ಹೌದಾ, ಬನ್ನಿ. ಅಯ್ಯೋ ಎಗ್ ರೈಸ್ ಏನಿದೆ, ತಿನ್ನಕ್ಕೆ ಬರ್ತೀನಿ. ಬನ್ನಿ ಎಗ್ ಫ್ರೈಡ್ ರೈಸ್ ಮಾಡೋಣ, ಮಸಾಲ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ಹಾಂ ಸರ್, ಮತ್ತೆ ಇನ್ನೊಂದು, ಹೇಳಿ. ಅಪ್ಪು ಸರ್ದು ಅಥವಾ ರಾಜ್ಕುಮಾರ್ ಸರ್ದು ಯಾವುದಾದ್ರೂ ನಿಮಗೆ ಫೇವ್ರೇಟ್ ಆಗಿರೋ ಡೈಲಾಗ್ ಹೇಳ್ಬೇಕು. ಡೈಲಾಗ್ ಅವ್ರು ನಾನೇನು ಅವ್ರದ್ದೆಲ್ಲ ಯಾವುದು ಮಾತಾಡೋಲ್ಲ. ಅವ್ರು ಹೇಳಿರೋ ಒಂದು ನಮ್ಮ ಹಿತೈಷಿಗಳು, ನಮ್ಮ ಸಂದೇಶ, ಎಲ್ಲೇ ಇರಿ, ಹೇಗೆ ಇರಿ, ನಗ್ನಗ್ತಾ ಇರಬೇಕು, ಒಳ್ಳೆ ಕೆಲಸದ ಬಗ್ಗೆ ಬದುಕಬೇಕು, ಒಳ್ಳೆ ದಾರಿಯಲ್ಲಿ ನಡೀಬೇಕು. ಹಿಂಗೆ ಇದ್ದರೆ ನೀವು 4 ಜನಕ್ಕೆ ಹೆಲ್ಪ್ ಮಾಡಿದ್ದು 4 ಜನಕ್ಕೆ ಹೇಳೋಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ದನ್ನು ನೀವು ನೋಡಿ ಸಂತೋಷಪಟ್ಟರೆ 40 ಜನ ಸಂತೋಷ ಪಡ್ತಾರೆ. ದಾರಿ ಹೋಗೋವಾಗ ದಾರಿ ಕರೆಕ್ಟಾಗಿ ನೋಡ್ಕೊಂಡು ಬದುಕಿದ್ರೆ ಯಾವತ್ತಿದ್ರೂ ಆ ದಾರಿ ಚೆನ್ನಾಗೇ ಇರುತ್ತೆ. ನಾವು ಹೋಗೋ ರೀತಿಯೇ ಸರಿ ಇಲ್ಲ ಅಂದಾಗ ಯಾವ ದಾರಿನೂ ಸರಿ ಇರಲ್ಲ. ಖಂಡಿತ ಎಲ್ಲ ಮೇಡಮ್, ಯಾವತ್ತೂ ಹೇಳ್ಬೇಕು, ನಡಿಬೇಕಂದ್ರೆ ನಡ್ಕೊಂಡು ಹೋಗೋ ದಾರಿ ಸರಿ ಇರಬೇಕು. ನನಗಾಗಲಿ ನನ್ನ ಮಕ್ಳಿಗಾಗಲಿ, ನಮ್ಮ ಮನೇಲಂತೂ 6 ಹೆಣ್ಮಕ್ಳಿದ್ದಾರೆ. 6 ಹೆಣ್ಮಕ್ಳಿದ್ದಾರೆ. ಯಾರು ಅಂತ ಸರ್ ಹೇಳ್ತಾರೆ ಕೇಳಿ. ನಮ್ಮ ಮನೇಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹೆಣ್ಮಕ್ಳು ಕಂಡ್ರೆ. ನನ್ನ ದೃಷ್ಟಿಗೆ ಹೆಣ್ಮಕ್ಳಿಲ್ಲ. ನಾನು ಅದಕ್ಕೆ ನಮ್ಮಲ್ಲಿ ಒಬ್ಬರು ಸುಂದರಿ, ಲಾಸ, ರೂಬಿ, ಗುಡ್ಡಿ, ಆಮೇಲೆ ದೈದರ, ಆಮೇಲೆ ಪುಟ್ಟಿ ಅಂತ 6 ಜನ ಇದ್ದಾರೆ. 2 ಬೆಕ್ಕುಗಳು, 4 ನಾಯಿಗಳಿದೆ. ಎಲ್ಲ ಹೆಣ್ಮಕ್ಳೇ. ನಾನು ಹೆಣ್ಮಕ್ಳನ್ನ ತೊಗೊಂಬಂದಿದ್ದೀನಿ ಅಷ್ಟೇ, ಮಕ್ಳುಗಳು ಯಾರೂ ಇಲ್ಲ. ಅವ್ರನ್ನೇ ನನ್ನ ಮಕ್ಳ ಥರ ಸಾಕಬೇಕು ಅಂತ 6 ಜನ ಪ್ರೀತಿಯಿಂದ ಸಾಕ್ತೀನಿ. ಈಗ ಒಂದು 3 ಯಾವುದೋ ಅದು ಆಸ್ಟ್ರೇಲಿಯಾ ಅದೊಂದು ಅಳಿಲ್ ಥರ ಬರುತ್ತಲ್ಲ, ಅದೇನೋ ಅಂತಾರೆ ಮೇಡಮ್, ಅದು ಅದೇನೋ ಅದೊಂದು 3 ತಂದಿಟ್ಟವ್ರೆ. ಅದು ಇದೆ ಥರ. ಈಗ ನಾನು ಸ್ವಲ್ಪ ಪ್ರಾಣಿ ಪ್ರಿಯ. ಮುಂದಕ್ಕೆ ಯಾವುದೋ ಒಂದು ಅರ್ಧ ಎಕರೆ ಜಾಗ ತಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಸಾಕ್ಕೊಂಡು ಸಲ್ಕೊಂಡು ರಿಟೈರ್ಡ್ ಲೈಫ್ನ ಹಸು ಕುರಿಗಳ ಮಧ್ಯದಲ್ಲಿ, ಕೋಳಿಗಳ ಮಧ್ಯದಲ್ಲಿ ಜೀವನ ನಡೆಸ್ತೀನಿ. ನನಗೆ ಹೆಣ್ಣು ಮಕ್ಕಳು ಕಂಡ್ರೆ ಪ್ರತಿಯೊಬ್ಬರು ಎಲ್ಲೇ ಸಿಗಲಿ ಆ ಪ್ರೀತಿಯಿಂದ, ಆ ಭಾವನೆಗಳಿಂದ, ಅವ್ರು ನೋಡೋ ದೃಷ್ಟಿಗಳನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು, ನನ್ನ ಅಕ್ಕ ತಂಗಿದಿರು ಯಾರೇ ಭಾವನೆ ಚೆನ್ನಾಗಿ ಓದಬೇಕಮ್ಮ, ಚೆನ್ನಾಗಿರಬೇಕು, ಅದು ನನ್ನನ್ನು ಕಾಪಾಡಿದೆ. ಅದು ಕಾಪಾಡಿದೆ ಅಂದರೆ ನನಗೆ ದಾರಿ ತೋರಿಸಿರೋ ದಾರಿಗಳು ಚೆನ್ನಾಗಿದೆ. ಯಾವತ್ತೂ ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ಭಾವನೆಗಳಿಂದ ನೋಡಿ, ಪ್ರೀತಿಯಿಂದ ಬೆಳೆಸಿ, ಯಾವುದೇ ಒಂದು ವಸ್ತುನ ಕಚಡ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಆ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಖಂಡಿತ. ಅದಕ್ಕೋಸ್ಕರ ನಾವು ಯಾವತ್ತೂ ಎಲ್ಲರಿಗೂ ಬೆಲೆ ಕೊಡಬೇಕು. ಬೆಲೆ ಕೊಟ್ಟರೆ ಅದರಿಂದ ನಮಗೆ ಇದು ಸಿಗುತ್ತೆ, ಏನೋದು ಇವತ್ತಿನ ನಮಗೂ ಬೆಲೆ ಸಿಕ್ಕಿದಾಗ ಯಾವತ್ತಿಂದ ನಾವು ಮಾಡಿದ ಸಾರ್ಥಕತೆ ಗೊತ್ತಾಗುತ್ತೆ. ಆ ಸಾರ್ಥಕತೆ ಬೇಕು ಅಂದರೆ ನೀವು ನಡೆದು ಬಂದ ದಾರಿಯನ್ನು ನೋಡಿಕೊಂಡು ನಡೆಯಿರಿ. ಸೂಪರ್ ಸರ್, ಧನ್ಯವಾದಗಳು. ಓಕೆನಾ? ಇದೇನಾ ಎಂಡಿಂಗು? ನೀವೇನಾದ್ರು ನಿಮ್ಮ ಸ್ಟೈಲಲ್ಲಿ ಎಂಡಿಂಗ್ ಹೇಳೋಣ. ನೀವು ಹೆಂಗೆ ಕೇಳಿದ್ರೆ, ಅಯ್ಯೋ ಇನ್ನೂ 1 ಅವರ್ ಬಿಡಿ ಅಂದ್ರೂ ಬಿಡ್ತೀವಿ, ನಮಗೇನು ಅವೆಲ್ಲ ಏನು ಬೇಜಾರಿಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರು ಸರು ಎಷ್ಟು ಅಂದರೆ ಅವರು ನಟರಲ್ಲ, ಆ್ಯಕ್ಟಿಂಗ್ ಕಲ್ತಿಲ್ಲ, ಏನಿಲ್ಲ, ಅವರು ಇರೋದೇ ಹೀಗೆ. ಅವ್ರು ಚಟಾಪಟ ಒನ್ ಮೋರ್ ಯಾವುದು ಎಲ್ಲೂ ಕಲ್ತಿದ್ದಲ್ಲ, ಅವ್ರು ಇರೋದೇ ಹಾಗೆ. ಎಷ್ಟು ನಗ್ನಕ್ಕೊಂಡು ಪ್ರಾಮಾಣಿಕತೆಯಿಂದ ಇರ್ತಾರೆ. ಇದಕ್ಕೆ ಅವರು ನಡೆದು ಬಂದಿರುವಂಥ ಹಾದಿ ಅಂದರೆ ಅಪ್ಪು ಸರ್ ಆಗಿರಬಹುದು, ರಾಜಣ್ಣ ಆಗಿರಬಹುದು, ಅವರಿಂದ ಅವ್ರು ಬಂದಿರೋ ಕಲ್ತಿರೋ ಅಂಥ ಗುಣಗಳೇ ಅದಕ್ಕೆ ದಾರಿಯನ್ನು ತೋರಿಸ್ಕೊಟ್ಟಿದೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಜೀವನದ ಸಿಹಿ ಕಹಿಗಳನ್ನು ಹಂಚಿಕೊಟ್ಟಿರುವಂಥ ನಮ್ಮ ಚಂದ್ರು ಸರ್ಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ನಮಸ್ಕಾರ. ನಾವು ಮಾಡಿದ್ವಿ, ಅಡುಗೆ ನೋಡಿದ್ರಿ, ನೀವು ಪ್ರೀತಿ ಬೆಳೆಸಿದ್ದೀರಾ, ಚಟಾಪಟ ಅಂತ ಅಂದ್ಕೊಂಡಿದ್ದೀರಾ. ಒನ್ ಮೋರ್ ಅನ್ನೋದು ಒನ್ಸ್ ಮೋರ್ ಅನ್ನೋ ಬದಲು ನಾವು ಒನ್ ಮೋರ್ ಅಂದ್ವಿ. ಆ ಒನ್ ಮೋರು ನಮ್ಮ ಸಿನಿಮಾದಲ್ಲಿ ಕಲ್ತಿರೋ ಒನ್ ಮೋರ್ನ ನಿಮಗೆಲ್ಲ ಪರಿಚಯಿಸಿದೆ. ಚಟಾಪಟ ಅಂದು ಒಳ್ಳೊಳ್ಳೆ ಅಡುಗೆ ಕಲ್ತಿದ್ದೀರಾ. ನೋಡಿ, ಇವತ್ತು ಕರೆದಿದ್ದಾರೆ, ನಿಮ್ಮೆಲ್ಲರ ಪ್ರೀತಿಯಿಂದ ಮಾತಾಡಿದ್ದೀನಿ. ಏನನ್ನ ತಪ್ಪು ಒಪ್ಪುಗಳಿದ್ದರೆ ನಿಮ್ಮ ಮಡ್ಲಿಗಾಕೊಳ್ಳಿ, ಪ್ರೀತಿ ಬೆಳೆಸ್ಕೊಳ್ಳಿ. ವಾಯ್. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.